So, welcome to all. So, today I'm going to give a review of webinar about how to develop the business. Okay. So, in our Adigamana Achievers Academy, this is the second webinar about a business. In the previous webinar, we are going to discuss about how to start up, like how to start the business and what are the ingredients we need to start the business. So, that are the few things we are just learned. But here in this webinar I just give a review, not an explanation. I just give you what are the things they covered in the webinar, but done by Amit Parak. Okay, who is Amit Parak? And let's see. Yeah, some of the information regarding about Amit Parak. ಯಾರು ಇವರು ಅಮಿತ್ ಪಾರಕ್ ಅಂದ್ರೆ? So he is one of the business coach. Okay, presently he is the one of the business coach, but initially in the previous days he also done a degree and postgraduate, okay, in the business management MBA through in Pune University. Okay, and after that I just tell a small story regarding him, what are the things they had faced in the life. Okay, after the post graduation of in business management, like he joined the one of the multinational company, and he will be do the some small from the he can upgrade from small work to the CEO, or up to on upper higher position. Okay, after later on that he just analyzed only the from the bottom to top. I came here from bottom to top in the good position within a span of period of time. Only by this means only ಇದ್ರ ಇಷ್ಟು ಮಾತ್ರ ನನ್ನ ಜೀವನ ಅಂತ ಅವನು ಅಂದ್ಕೊಂತಾನೆ. ಲೈಕ್ ಏನಂದ್ರೆ ಲೈಕ್ ನಾನು ಬಾಟಮ್ ಇಂದ ಟಾಪಿಗೆ ಬಂದಿದ್ದೀನಿ, ಇಷ್ಟೇ ನನ್ನ ಜೀವನ. ಬರೀ ನಾನು ಏನು ಬರೀ ದುಡ್ಡು ಸಂಪಾದನೆ ಮಾಡೋದು ಇದನ್ನ ಮಾಡೋದು ಅಷ್ಟು ಬಿಟ್ಟರೆ ಇನ್ನೇನು ಜೀವನ ಇಲ್ವಾ ಅಂತ ಅಂದ್ಕೊಂತಿರ್ತಾನೆ. ಆಮೇಲೆ ಅವನಿಗೆ ಅನಿಸುತ್ತೆ, ಯಾಕೆ ಇದು ನಾನು ಮಂತ್ಲಿ ಸ್ಯಾಲ್ರಿಗೋಸ್ಕರ ವೆಯ್ಟ್ ಮಾಡಬೇಕು, ಐ ಕ್ಯಾನ್ ಡೂ ಮೈ ಓನ್ ಬಿಸ್ನೆಸ್, ನಾನೇ ಒಂದು ಬಿಸ್ನೆಸ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಸೊ ಆ ಪ್ಲ್ಯಾನ್ ಮಾಡಿದಾಗ ಈ ಕ್ಯಾನ್ ಅರೌಂಡ್ ಈಗ ಒಂದು ಸ್ಪ್ಯಾನ್ ಆಫ್ ಟೈಮಲ್ಲಿ ಒಂದು 11 ಇಯರ್ಸ್ ಅಥವಾ ಒಂದು 7 ಇಯರ್ಸ್ ವರ್ಕ್ ಮಾಡಿರ್ತಾರೆ. ಆ ವರ್ಕಲ್ಲಿ ಒಂದು ಅರೌಂಡ್ 40 lakhs ಅಥವಾ 50 lakhs ಏನೋ ಅಮೌಂಟು ಲೈಕ್ ಇದು ಮಾಡಿರ್ತಾರೆ, ಏನಂದರೆ ಸೆಕ್ಯೂರ್ ಮಾಡಿರ್ತಾರೆ. ಆ ಸೆಕ್ಯೂರ್ ಮಾಡಿರೋ ಅಮೌಂಟಲ್ಲಿ ಒಂದು ಸತಿ ಒಂದು 16 lakhs ಅಮೌಂಟು ಇನ್ವೆಸ್ಟ್ ಮಾಡ್ತಾರೆ. ಸೊ ಆಫ್ಟರ್ ಒಂದು 3 or 4 monthsಲ್ಲಿ ಅದು ಕೂಡ ಲಾಸ್ ಆಗುತ್ತೆ. ಆಮೇಲೆ ತಿರ್ಗಾ ನೆಕ್ಸ್ಟ್ ಇನ್ನೊಂದು 36 lakhs ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡ್ತಾರೆ, ಅದು ಕೂಡ ಲಾಸ್ ಆಗುತ್ತೆ. ಏನು ಕ್ಲಾಸ್ ಆಯಿತು ಅಂತ ಒಂದು ದಿನ ಕೂತ್ಕೊತಾರೆ. ಒಂದು ದಿನ ಒಂದು ಪುಣೆ ಒಂದು ಯಾವುದೋ ಒಂದು ಸ್ಟ್ರೀಟಲ್ಲಿ ಹೋಗ್ತಾರೆ. ಸೊ ಅವರಿಗೆ ಊಟ ಮಾಡಲಿಕ್ಕೆ ಕೂಡ ದುಡ್ಡಿರೋದಿಲ್ಲ. ಹೋಗಿಬಿಟ್ಟು ಒಂದು ಎ ಟಿ ಎಮ್ ಕಾರ್ಡ್ ತೊಗೊಂಡು ದುಡ್ಡು ತೊಗೊಳೋಣ ಅಂತೇಳಿ ಸ್ವೈಪ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅರೌಂಡ್ 250 rupees ಇರುತ್ತೆ ಆ ಎ ಟಿ ಎಮ್ ಕಾರ್ಡಲ್ಲಿ. ಓಕೆ, ಅವ್ರಿಗೆ ಥಿಂಕ್ ಮಾಡ್ತಾರೆ, ನನ್ನ ಹತ್ರ 36 ಅರೌಂಡ್ 40 lakhs ಇದ್ದಿದ್ದು ಬರೀ 250 rupees ಬಂದಿದ್ದೀನಲ್ಲ, ಏನಿದು ಅಂತ ಒಂದು ಪಾರ್ಕಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಎಲ್ಲಿ ನನ್ನ ಮಿಸ್ಟೇಕ್ ಆಯಿತು, ಏನು ನನ್ನ ಮಿಸ್ಟೇಕ್ ಆಗಿತ್ತು, ನಾನು ಯಾಕೆ ಇದರಲ್ಲಿ ಸೋತೋದೆ ಅಂತ ಒಂದು ಥಿಂಗ್ ಅವರು ಅನಲೈಸ್ ಮಾಡಬೇಕಾದ್ರೆ ಇಷ್ಟು ಒಂದು ಐಡಿಯಾ ಬರುತ್ತೆ. ನಾನು ಒಂದು ಸ್ಟೆಪ್ ಇಡಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು, ಬಟ್ ನಾನೇನು ಮಾಡ್ದಲೇ ಆ ಥರ ಇಟ್ನಲ್ಲ, ನನಗೆ ನನಗೆ ಈ ಥರ ಇಷ್ಟೊಂದು ಲಾಸ್ ಆಯ್ತಲ್ಲ, ಈಗ ನನ್ನ ಥರನೇ ಎಷ್ಟೊಂದು ಜನ ಇರ್ತಾರೆ, ಅವ್ರಿಗೂ ಕೂಡ ಲಾಸ್ ಆಗುತ್ತಲ್ವಾ ಅಂತ ಯೋಚನೆ ಮಾಡ್ದಲೇ ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅಂತ ಅಂದ್ಕೊತಾನೆ. ಸೊ ಅದಾದಮೇಲೆ ಒಂದು ದಿನ ಒಂದು ಯಾವುದೋ ಒಂದು ಈ ಥರ ವೆಬಿನಾರ್ ಇದೆ ಅಂತ ಯಾವುದೋ ಒಂದು ನೋಡ್ತಾರೆ. ಸೊ ಅವ್ರನ್ನೂ ಕೂಡ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ಇರೋದ್ರಿಂದ ಹೋಗಿ ಅಟೆಂಡ್ ಮಾಡ್ತಾರೆ. ಈಗ ಅಟೆಂಡ್ ಮಾಡಿದಾಗ ಯಾವ ಥರ ಇರುತ್ತೆ ಅಂದರೆ, ಈಗ ನೀವು ಫಸ್ಟ್ ಟೈಮ್ ಒಂದು ಮ್ಯಾಜಿಷಿಯನ್ ನೋಡಿದಾಗ, ಆತ ಏನಾದರೂ ಒಂದು ಮ್ಯಾಜಿಕ್ ಮಾಡಿದಾಗ ನೀವೆಲ್ಲ ಯಾವ ಥರ ಒಂದು ಇದು ಮಾಡ್ತೀರಾ, ವಾವ್ 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 ಅಂತ ಆ ಥರ. ಸೊ ಸೇಮ್ ಫೀಲಿಂಗ್ ಈ ಕ್ಯಾನ್ ಅವನು ಕೂಡ ಅಸ್ಯೂಮ್ ಮಾಡ್ತಾನೆ. ಅಂದರೆ ಅವ್ನ ಬಿಸ್ನೆಸ್ಸಲ್ಲಿ ಯಾವ್ಯಾವ ಥರ ಅಚೀವ್ ಮಾಡಬೇಕು, ಯಾವ್ಯಾವ ಥರ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವಾಗ ಅವನಿಗೂ ಕೂಡ ಒಂಥರ ಶಾಕ್ ಆಗುತ್ತೆ. ಓ, ಈ ಥರ ಇದೆಯಾ ಬಿಸ್ನೆಸ್, ಈ ಥರ ಮಾಡಬೇಕಿತ್ತ ಬಿಸ್ನೆಸ್ ಅಂತ. ಅದು ಯಾವ ಥರ ಅಂದರೆ ಜಸ್ಟ್ 1 hour ಪ್ರೋಗ್ರಾಮ್, 1.5 hour ಪ್ರೋಗ್ರಾಮ್ ಇರುತ್ತೆ. ಅದಾದಮೇಲೆ ಏನು ಮಾಡ್ತಾರೆ, ಅದನ್ನು ನೀನು ಎಕ್ಸ್ಟ್ರಾ ಮುಂದೆ ಕಲಿಬೇಕು ಅಂದರೆ ಯು ಎಷ್ಟು ಪೇ ಅರೌಂಡ್ ಒಂದು 7 lakhs ಪೇ ಮಾಡಬೇಕು ಅಂತ ಇರುತ್ತೆ. 7 ಅದು ಐ ಡೋಂಟ್ ನೋ, ಅಮೌಂಟ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಅವ್ರ ಹತ್ರ ಅಮೌಂಟ್ ಇರಲ್ಲ. ಸೊ ಪೇರೆಂಟ್ಸ್ ಅವ್ರನ್ನ ಹತ್ರ ಎಲ್ಲ ಇದನ್ನು ಮಾಡಿ
ಹೋಗ್ತಾರೆ, ಲೈಕ್ ಆ ಕೋರ್ಸ್ಗೆ ಹೋಗ್ತಾರೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಯಾವ ಥರ ಇರುತ್ತೆ ಅಂದರೆ ಅವ್ರಿಗಿಂತ ಹೈಯರ್ ಕೋಚಸ್ ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಆ ಥರ ಕೋಚಸ್ ಹತ್ರ ತಿಳ್ಕೊಳ್ಳೋಣ ಅಂತ ಹೋಗ್ತಾರೆ. ಒಂದ್ಸಲಿ ಹೋಗ್ತಾರೆ. ಸೊ ಏನೋ ಇನ್ನೂ ಒಂದು ಸ್ವಲ್ಪ ಎಲ್ಲೋ ಲೈಕ್ ಅವರಿಗೆ ಲ್ಯಾಗ್ ಆಗುತ್ತೆ. ಮತ್ತೊಂದು ಸಲ ಹೋಗ್ತಾರೆ, ಇನ್ನೊಬ್ರು ಹೋಗ್ತಾರೆ, ಹಂಗೆ ಹೋಗಿ ಹೋಗಿ ಅರೌಂಡ್ ಒಂದು 17 ಲ್ಯಾಕ್ಸ್ 17 ಲಕ್ಷ ಐ ಥಾಟ್ 17 ಲಕ್ಷ ಇದಕ್ಕೆ ಅಂತಲೇ ಮೀಸಲಿಡ್ತಾರೆ. ಅಂದರೆ ಲೈಕ್ ಅವರು ಕೋಚಿಂಗ್ ತೊಗೊಳೋದಕ್ಕೆ ಅವರ ಹೈಯರ್ ಅಥಾರಿಟಿ ಇದರಲ್ಲಿ. ಸೊ ಕೋಚಸ್ಸಲ್ಲಿ ಕೋಚಿಂಗ್ ತೊಗೊತಾರೆ, ಬಿಸ್ನೆಸ್ ಕೋಚ್ ಏನೇನು ಮಾಡಬೇಕು ಅಂತ. ಆ ಬಿಸ್ನೆಸ್ ಕೋಚ್ ತೊಗೊಂಡ್ಮೇಲೆ ಅವರು ಸುಮ್ಮನೆ ಇರಲಿಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ, ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ಅಂದರೆ ಏನು, ಅವ್ರ ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ, ಅವ್ರ ಬಿಸ್ನೆಸ್ಸಲ್ಲಿ ಬೇರೆಯವ್ರಿಗೆ ಇಂಪ್ಲಿಮೆಂಟ್ ಮಾಡಿಸ್ತಾರೆ. ಈ ಥರ ಬಿಸ್ನೆಸ್ ಮಾಡಿ, ಈ ಥರ ಮಾರ್ಕೆಟಿಂಗ್ ಇದೆ, ಈ ಥರ ಮಾಡಿ ಅಂತ ಒಂದು ಬಿಸ್ನೆಸ್ಸಿಂಗ್ ಐಡಿಯಾಸ್ನ ಕೊಡ್ತಾ ಕೊಡ್ತಾ ಬರ್ತಾರೆ. ಸೊ ಈಸ್ ದ ಒನ್ ಆಫ್ ದ ಮೇನ್ ಆ್ಯಂಡ್ ವೆರಿ ಫೇಮಸ್ ಬಿಸ್ನೆಸ್ ಕೋಚ್ ಆಗಿ ತುಂಬ ಇದು ಮಾಡ್ತಾರೆ. ಲೈಕ್ ಅಂದರೆ ಈಗ 3 ಇಯರ್ಸ್ ಬ್ಯಾಕಿಂದ ಕೂಡ ಅವ್ರಿಗೆ ಒಳ್ಳೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕೋಚ್ ಅಂತ ತುಂಬಾ ಅವಾರ್ಡ್ಸ್ಗಳು ಬರ್ತಾ ಇದೆ. ಟೈಮ್ಸ್ ಆಫ್ ಇಂಡಿಯಾ ಮತ್ತು ಡೆಕ್ಕನ್ ಹೆರಾಲ್ಡ್ ಆ ಥರ ಎಲ್ಲ ಇದು ಪೇಪರ್ಸ್ ಇವರು ಪಬ್ಲಿಷ್ ಮಾಡಿ ಅವರಿಗೆ ಪ್ರತಿ ವರ್ಷ ಒಂದೊಂದು ಬಿಸ್ನೆಸ್ ಕೋಚ್ ಆಗಿ ಒಂದು ಐಡೆಂಟಿಫೈ ಮಾಡ್ತಿದ್ದಾರೆ. ಇವಾಗ ಏನು ವರ್ಕ್ ಮಾಡ್ತಿದ್ರು, ಫಾರ್ಮಲಿ ರೆಕಗ್ನೈಸ್ಡ್ ಬೈ ICF ಇಂಟರ್ನ್ಯಾಷನಲ್ ಕೋಚ್ ಫೆಡರೇಷನ್. ಅವ್ರದ್ದೇ ಅಂತ ಒಂದು ಗುಂಪಿರುತ್ತೆ. ಆ ಗುಂಪಲ್ಲಿ ಸೊ ಅವರೊಬ್ಬರು ಒಂದು ಲೈಕ್ ಮೆಂಬರ್ ಆಗಿ ಅಥವಾ ಒಂದು ಒಳ್ಳೆ ರೆಕಗ್ನೈಸೇಷನ್ ಇರುತ್ತೆ. ಆ್ಯಂಡ್ ಈಸ್ ಎ ಮೆಂಬರ್ ಕೋಚ್ ಆಫ್ ICF. ಸೊ ಇವಾಗ ಪ್ರೆಸೆಂಟ್ಲಿ ಈಸ್ ಎ ಮೆಂಬರ್ ಕೋಚ್ ಆಫ್ ICF. ಮತ್ತು ಅದೇ ರೀತಿ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನ ಕೊಡ್ತಾ ಇರ್ತಾರೆ, ಕೆಲವೊಂದು ಬಿಸ್ನೆಸ್ ಸಜೆಷನ್ಸ್ ಕೂಡ ಕೊಡ್ತಾ ಇರ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಈಸ್ ಆಲ್ಸೋ ರಿಟನ್ ಎ ಒನ್ ಬುಕ್ ಆ್ಯಂಡ್ ಈಸ್ ಕಾರ್ಡ್ ಆಸ್ ಯುವರ್ ಮೈಂಡ್ ಈಸ್ ಯುವರ್ ಎನಿಮಿ ಅಂತ ಒಂದು ಬುಕ್ ಇದೆ. ಆ ಬುಕ್ಕನ್ನು ಕೂಡ ಬರೆದಿದ್ದಾರೆ. ಅದು ಕೂಡ ಇವಾಗ ಸೆಲ್ಲಿಂಗ್ ಆಗ್ತಾ ಇದೆ ಅಮೆಝಾನಲ್ಲಿ. ಸೊ ಯುವರ್ ಮೈಂಡ್ ಈಸ್ ಯುವರ್ ಎನಿಮಿ ಅಂತ ಒಂದು ಬುಕ್ ಇದೆ. ನಮಗೆ ಆ ಟೈಮಲ್ಲಿ ಹೇಳಿದ್ದು ಸೆಲ್ಲಿಂಗ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಪ್ರೆಸೆಂಟ್ಲಿ ಐ ಥಾಟ್ ಇನ್ನೂ ಸೆಲ್ಲಿಂಗ್ ಆಗಿದೆಯಾ ಅಲ್ಲೋ ಗೊತ್ತಿಲ್ಲ, ಆವಾಗ ಹೇಳಿದ್ದು. ಓಕೆ, ಐ ಥಿಂಕ್ ಇಷ್ಟು ಸಾಕು ಅಂತ ಅನಿಸುತ್ತೆ ಅಮಿತ್ ಪರಕ್ ಬಗ್ಗೆ. ಯಾಕೆಂದರೆ ಲೈಕ್ ನಾವು ನಮಗೆ ಬೇಕಾಗಿರೋದು ಮೈನ್ ಬಿಸ್ನೆಸ್ ಯಾವ ಥರ ಅಂತ. ಬಟ್ ಇನ್ಸ್ಟೆಡ್ ಆಫ್ ಅವರು ಏನೇನು ಹೇಳಿದ್ದಾರೆ ಅಂತ ಅಟ್ಲೀಸ್ಟ್ ಅವ್ರಿಗೊಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಒಂದು ಲಿಟ್ಲ್ ಬಿಟ್ ಆಫ್ ಇಂಟ್ರಡಕ್ಷನ್, ಅಮಿತ್ ಪರಕ್ ಅಂದರೆ ಯಾರು ಅಂತ ಹೇಳಿ. ಓಕೆ, ನೆಕ್ಸ್ಟ್ we are going to start a real concept here. What is meant by business? ಯಾರಾದರೂ ಹೇಳ್ಬೋದು, ನಿಮ್ಮ ಗೊತ್ತಿರೋ ಐಡಿಯಾ ಮುಖಾಂತರ ಏನು ಬೇಕಾದರೂ ಹೇಳ್ಬೋದು. ವಾಟ್ ಈಸ್ ಮೀಂಟ್ ಬೈ ಬಿಸ್ನೆಸ್? Instead of going a 9 to 5 or a routine job, ನಿಮ್ದೇ ಡಿಪೆಂಡೆನ್ಸಿ ಆಗಿ ವಿತೌಟ್ ಡಿಪೆಂಡೆಂಟ್ ಆನ್ ಎನಿಬಡಿ ಯು ಕ್ಯಾನ್ ಐದರ್ ಫಾಲ್ ಆರ್ ಯು ಕ್ಯಾನ್ ಗ್ರೋ. ಓಕೆ, ಮೇಜರ್ಲಿ ಬಿಸ್ನೆಸ್ ಗ್ರೋ ಆಗೋದಕ್ಕೆ ಇದು ಮಾಡ್ತಾರೆ. ಆಬ್ವಿಯಸ್ಲಿ ದಟ್ಸ್ ವಾಟ್ ಬಿಸ್ನೆಸ್ ಈಸ್. ಓಕೆ, ಸೊ ಓಕೆ. ಆ್ಯಂಡ್ ಬೇರೆ ಯಾರಾದರೂ ಐಡಿಯಾ ಇದ್ದರೆ? If we have some ideas, means we are going to implement and then get success either in the economical or in any other educational based or skill developmental improvements. ಓಕೆ, ಓಕೆ, ಅಷ್ಟೇನಾ? Okay, no problem. So whatever the answers you have told, I completely agree that one, because of your point of view is different, and another person point of view is different, and my point of view is different. So whatever the answer you told is completely agreeable. I can call the business is a body is consists of different organs. ಕರಿಬೋದಾ? ಡಿಫ್ರೆಂಟ್ ಆರ್ಗನ್ಸ್ ಒಂದು ಬಾಡಿನಲ್ಲಿ ಒಂದು ಡಿಫ್ರೆಂಟ್ ಆರ್ಗನ್ಸ್ ಇದೆ ಅಂತ. ಯಾಕೆಂದರೆ ನೀವು ಬಿಸ್ನೆಸ್ ಅಂದರೆ ಓಕೆ, ನೀವು ಬರೀ ಬಿಸ್ನೆಸ್ ಅಂದರೆ ಲೈಕ್ ಬಿಸ್ನೆಸ್ ಅಂತ ಬಂತಿದ್ದಂಗೆ ನೀವು ಮಾರ್ಕೆಟಿಂಗ್ ಮಾಡಬೇಕು, ಸೇಲ್ಸ್ ಮಾಡಬೇಕು, ಮತ್ತು ರಿಸರ್ಚ್ ಮಾಡಬೇಕು. ಅವೆಲ್ಲ ಅಟ್ ಎ ಟೈಮ್ ವರ್ಕ್ ಆಗ್ತಾ ಇರುತ್ತೆ ಒಂದು ಪಾಯಿಂಟ್ ಆಫ್ ಅಲ್ಲಿ. ಈಗ ಲೈಕ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಯಾವ ಥರ, ಊಟ ಮಾಡಿದಾಗ ಯಾವ ಥರ ವರ್ಕ್ ಆಗ್ತಾ ಇರುತ್ತೆ, ಲೈಕ್ ಆ್ಯಂಡ್ ಆರ್ಟ್ ಕೂಡ ಕಂಟಿನ್ಯೂಸ್ ಬ್ಲಡ್ ಪಂಪ್ ಮಾಡ್ತಾ ಇರುತ್ತೆ. ಲೈಕ್ ಅದೇ ಥರ ಒಂದು ಬಿಸ್ನೆಸ್ ಅಂತ ಬಂದಮೇಲೆ ನಮಗೆ ಬಿಸ್ನೆಸ್ ಅಂತ ಒಂದು ಟಾಪ್ ಅಲ್ಲಿ ಒಂದು ಕಾಣ್ತಾ ಇದೆ ಅಂದರೆ ಕೆಳಗಡೆ ಹಿಂದೆಗಡೆ ತುಂಬಾ ಅನೇಕ ವಿಷಯಗಳು ಇರ್ತವೆ. ಅದರಲ್ಲಿ ಬಂದರೆ ಲೈಕ್ ಮಾರ್ಕೆಟಿಂಗ್, ಸೇಲ್ಸ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ HR ಸಮಥಿಂಗ್, ಇವೆಲ್ಲ ಕೂಡಿ ಒಂದು ಬಿಸ್ನೆಸ್ ಆಗಿದೆ ಅಂತ ನಾನು ಕರಿಬೋದಾ? ಓಕೆ, ಓಕೆ, ಓಕೆ. ಸೊ ಓಕೆ, ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ, ಸೊ ಯಾವ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಯು ನೀಡ್ ಟು ಯಾವ ಲೈಕ್ ಒಂದು ಪ್ರಾಫಿಟ್ ಅಂತ ಬರಲೇಬೇಕು ನಿಮಗೆ. ಅಂದರೆ ನಾನು ಹೇಳ್ತೀನಿ ಮುಂದೆ ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಜಸ್ಟ್ ಒಂದು ಬಿಸ್ನೆಸ್ ಅಂತ ನೀವು ಸ್ಟಾರ್ಟ್ ಮಾಡ್ತೀರಾ, ಸುಮ್ಮನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ. ಸೊ ನನಗೆ ಪ್ರಾಫಿಟ್ ಬೇಕು ಅಂತಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ?
ಓಕೆ. ಆ್ಯಂಡ್ ಮೋರ್ ಓವರ್ ನನ್ನ ಪ್ಯಾಷನ್ ಇರುತ್ತೆ ಬಿಸ್ನೆಸ್ ಮಾಡಬೇಕು ಅಂತ. ಒಂದೊಂದು ಕೆಲವರು ಪ್ಯಾಷನ್ ಇರುತ್ತೆ, ಕೆಲವರು ಪ್ರಾಫಿಟ್ ನೋಡಲ್ಲ. ಯಾಕೆಂದರೆ ದೇ ಆರ್ ವೆರಿ ಲೈಕ್ ಒಂದು ಐ ಮೈಂಡೆಡಲ್ಲಿ ಇರ್ತಾರೆ. ಬಟ್ ನಾ ಮೋಸ್ಟ್ ಆಫ್ ದ ಪೀಪಲ್ ದೇ ನೀಡ್ ಪ್ರಾಫಿಟ್ಟಿಗೋಸ್ಕರನೇ ಬಿಸ್ನೆಸ್ಸಿಗೆ ಬರೋದು. ಓಕೆ. ಆ್ಯಂಡ್ ಒಂದು ಪ್ಯಾಷನ್ ಇರುತ್ತೆ. ಇವೆರಡು ನಾನು ಜಾಯಿನ್ ಮಾಡ್ತೀನಿ. ಆ್ಯಂಡ್ ಲೈಕ್ ಇನ್ನೊಂದು ಇಲ್ಲಿ ಬಂದು ಬಿಸ್ನೆಸ್ ಆಕ್ಸಲರೇಷನ್ ಸಿಸ್ಟಮ್. ಯಾವ ಥರ ನಾವು ಬಿಸ್ನೆಸ್ನ ನಾವು ಲೈಕ್ ಒಂದು ಆಕ್ಸಲರೇಷನ್ ಅಂದರೆ ಒಂದು ಮೂಮೆಂಟಲ್ಲಿ ಯಾವ ಥರ ನೋಡ್ಬೋದು ಅಂದರೆ, ಒಂದು ಬಿಸ್ನೆಸ್ ಅಂತ ಬಂದಾಗ ಲೈಕ್ ಇವತ್ತು ನಾನು ಯಾವುದೋ ಒಂದು ಲೈಕ್ ಒಂದು ಸ್ಮಾಲ್ ಸ್ಟೋರ್ ಇಡ್ತೀನಿ. ಅದ್ರ ನನ್ನ ಸ್ಕೇಲಬಲ್ ಬಂದು ನನಗೊಂದು 50,000. ಓಕೆ. ಈಗ ನನ್ನ ಫ್ರೆಂಡ್ ಕೂಡ ಬರ್ತಾನೆ, ಅವನು ಒಂದು ದೊಡ್ಡ ಒಂದು ಕಂಪ್ನಿ ಕಟ್ತಾನೆ. ಸೊ ದಟ್ ನೆಟ್ವರ್ಕ್ ಬಂದ್ಬಿಟ್ಟು ಒಂದು ಲೈಕ್ 50 ಮಿಲಿಯನ್ ಲೈಕ್ ಆ ಥರ ಇರುತ್ತೆ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ದ ಪರ್ಸನ್, ಅವನು ಎಷ್ಟು ಸ್ಕೇಲಬಲ್ ಮಾಡ್ತಾನೆ, ಅವನು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾನೆ. ಓಕೆ. ಅದು ಈಗ ಪ್ರತಿಯೊಬ್ಬರು ಮಾಡ್ತಾರೆ ಬಿಸ್ನೆಸ್ ಅಂದಮೇಲೆ ಎಲ್ಲರೂ ಅಷ್ಟೇ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತ. ಒಂದು ಸ್ಕೇಲಬಲ್ ಇರುತ್ತೆ, ಒಂದಿಷ್ಟು ಅಷ್ಟು ಸ್ಕೇಲಬಲ್ ಮಾಡಿದ್ರೆ ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ. ಓಕೆ. ಒಂದು ಬಿಸ್ನೆಸ್ ನಾನು ಎಷ್ಟು ಹಾಕ್ತೀನಿ ಎಷ್ಟು ಬರುತ್ತೆ. ಸೊ ಇದು ಒಂದು ನನ್ನ ಬಿಸ್ನೆಸ್ ಒಂದು ಪಾಯಿಂಟ್, ಒಂದು ಆಕ್ಸಲರೇಷನ್ ಸಿಸ್ಟಮ್ ಯಾವ ಥರ ಮೂವ್ ಆಗೋದಕ್ಕೆ. ಓಕೆ. ನಾನು ಎಷ್ಟು ಹಾಕ್ತೀನಿ ಸ್ಕೇಲಬಲ್, ಪ್ರಾಫಿಟಬಲ್ ಎಷ್ಟು ಬರುತ್ತೆ. ಸೊ ಇದು ಒಂದು ಬಿಸ್ನೆಸ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಫರ್ದರ್ ಇವಾಗ ನಮ್ಮ ಟೀಮ್ನೇ ಕನ್ಸಿಡರ್ ಮಾಡ್ಕೊಳ್ಳೋಣ. ಲೈಕ್ ಇವಾಗ ಅಧಿಗಮನ ಅಚೀವರ್ಸ್ ಅಕಾಡೆಮಿ. ಈಗ ನಾವೇನೋ ಒಂದು ಲೈಕ್ ಒಂದು ಸ್ಕೇಲಬಲ್ ಅಮೌಂಟ್ ಹಾಕಿದ್ದೀವಿ. ಈಗ ಒಂದು ಅಮೌಂಟ್ ಹಾಕಿದ್ದೀವಿ. ಓಕೆ. ಒಂದು ಅಮೌಂಟ್ ಹಾಕಿದ್ದೀವಿ, ನಾವು ನೆಕ್ಸ್ಟ್ ಪ್ರಾಫಿಟ್ಗೆ ನಾವು ಗಮನಿಸ್ತಾ ಇದ್ದೀವಿ. ಬಟ್ ವಾಟ್ ಆರ್ ದ ಸಿಚುಯೇಷನ್ ರೈಟ್ ನಾವು ಇಷ್ಟು ಜನ 7 ಜನ ವರ್ಕ್ ಮಾಡ್ತಾ ಇದ್ದೀವಲ್ಲ. ಸೊ ನಾವ್ಯಾರು ಬಿಸ್ನೆಸ್ ಮ್ಯಾನ್ ಅಲ್ಲ. ವಿ ಕಾಲ್ಡ್ ಎಸ್ ಎನ್ ಆಪ್ರೇಟರ್ಸ್ ಅಂತ ಕರಿತೀವಿ. ಏನು ಆಪ್ರೇಟರ್ಸ್ ಅಂದರೆ ಏನು? ವಿ ಆರ್ ಟ್ರೈಂಗ್ ಟು ಡೂ ಎವ್ರಿಥಿಂಗ್. ನಾನೀಗ ಎಲ್ಲದನ್ನೂ ಮಾಡೋದಕ್ಕೆ ನಾವು ಇಷ್ಟಪಡ್ತಿದ್ದೀವಿ. ಇವಾಗ ನೋಡಿ, ಈಗ ಬಿಸ್ನೆಸ್ ಮ್ಯಾನ್ ಆದರು ಲೈಕ್ ಈಗ ಒಂದು ಪೊಸಿಷನ್ ಲೈಕ್ ಈಗ ಯಾವುದೋ ಒಂದು ಏರಿಯಾ ಇರುತ್ತೆ. ಇವಾಗ ನಾನು ಆ ಏರಿಯಾದಲ್ಲಿ ನಾನು ಕವರ್ ಮಾಡ್ಕೋಬೇಕು, ಅಥವಾ ಏನೋ ಒಂದು ನಾನು ಕೆಲಸ ವಹಿಸಿರ್ತಾರೆ ಅದನ್ನು ನಾನು ಮಾಡಬೇಕು. ನಾವು ಆ ಥರ ಮಾಡ್ತಾ ಇಲ್ಲ. ಲೈಕ್ ಈಗ ನಾನು ಮಾಡ್ತಾ ಇದ್ದೀನಿ, ಅವ್ನು ಅದನ್ನು ಬಿಟ್ಟ ತಿರ್ಗಾ ನಾನು ಅದನ್ನು ಮಾಡ್ತೀನಿ. ಈಗ ಅದನ್ನು ಇನ್ನೊಬ್ಬ ಯಾರೋ ಮಾಡ್ದ, ಈಗ ಅವನು ಅದನ್ನು ಖಾಲಿ ಬಿಟ್ಟ ಅದನ್ನು ಇನ್ನೊಬ್ಬ ಮಾಡ್ತಾನೆ. ಓಕೆ. ಇನ್ನೊಬ್ರು ತಿರ್ಗಾ ಬರ್ತಾರೆ, ಇಲ್ಲ ಈ ಥರ ಬಿಸ್ನೆಸ್ ಬೇಡ, ಈ ಥರ ಇದಕ್ಕೆ ಇನ್ನೊಂದೆರಡು ಐಡಿಯಾ ಹೇಳ್ತೀನಿ ಅದನ್ನು ಮಾಡಿ ಅಂತ. ಓಕೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಇನ್ನೊಬ್ರು ಬರ್ತಾರೆ, ಇದು ಬೇಡ ಇದ್ರ ಜೊತೆಗೆ ಇನ್ನೊಂದು ಎರಡು ಮಾಡಿ ಅಂತೀವಿ. ಓಕೆ, ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಬಟ್ ದ ಬಿಸ್ನೆಸ್ ಮ್ಯಾನ್ ಇಸ್ ನಾಟ್ ಲೈಕ್ ದಟ್. ಬಿಸ್ನೆಸ್ ಮ್ಯಾನ್ ಯಾರು ಆ ಥರ ಮಾಡೋದಿಲ್ಲ. ಬಟ್ ನಾವಿಂದ ಈ ಪರಿಸ್ಥಿತಿಯಲ್ಲಿ ಇರೋದು ವಿ ಆರ್ ಲೈಕ್ ಎ ಆಪರೇಟರ್ಸ್. ಓಕೆ. ನಾವು ಆಪರೇಟರ್ಸ್ ಥರ ಥಿಂಕ್ ಮಾಡ್ತಿದ್ದೀವಿ, ನಾವು ಎಲ್ಲದನ್ನೂ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಓಕೆ. ನಾವು ಎಲ್ಲದಕ್ಕೆ ಲೈಕ್ ಅಂದರೆ ನಮ್ಮ ಈ ಸಿಚುವೇಶನ್ ನಾನು ಜಸ್ಟ್ ಅಸ್ಯೂಮ್ ಮಾಡ್ಕೊಂಡಿದ್ದೆ ಅಷ್ಟೇ. ಬಟ್ ಲೇಟರ್ ಆನ್ವರ್ಡ್ಸ್ ವಿ ಆರ್ ಡೆವಲಪ್ಡ್. ಓಕೆ. ಬಟ್ ಇವಾಗ ನಾವು ಇನಿಷಿಯಲ್ ಸ್ಟೇಜಸಲ್ಲಿ ಬಂದಾಗ ನಾವು ಆಪರೇಟರ್ಸ್ ಆಗಿದ್ವಿ. ಓಕೆ. ಒಬ್ಬರು ಡೆಮೋ ಕೊಡಲಿಲ್ಲ ಅಂದರೆ ಓಕೆ ನಾನು ಕೊಡ್ತೀನಿ. ಓಕೆ. ಇನ್ನೊಬ್ರು ಡೆಮೋ ಕೊಡಲಿಲ್ಲ ಅಂದರೆ ಅವ್ನ ಬದಲು ಅಂತಲ್ಲ, ಲೈಕ್ ಇನ್ನೊಬ್ರು ಯಾರೋ ವರ್ಕ್ ಮಾಡಿಲ್ಲ ಅಂದರೆ ಅವ್ರ ಬದಲು ನಾನು ವರ್ಕ್ ಮಾಡ್ತೀನಿ. ಓಕೆ. ಅವ್ರು ಯಾರೋ ಏನೋ ಒಂದು ಚಾನಲ್ ಓಪನ್ ಮಾಡೋಣ ಅಂದರು, ಓಕೆ ಅದನ್ನೂ ಮಾಡೋಣ ಅಂದ್ವಿ. ಓಕೆ. ಲೈಕ್ ಇನ್ನೊಬ್ರು ನಾವು ಇದು ಪಾಂಪ್ಲೆಟ್ ಓಡಿಸೋಣ ಅಂದ್ವಿ. ಓಕೆ ಪಾಂಪ್ಲೆಟ್ ಓಡಿಸೋಣ ಅಂದ್ವಿ. ಓಕೆ. ನಾವು ಒಂದು ಮೂಮೆಂಟಲ್ಲಿ ಮಾಡ್ತಾ ಇಲ್ಲ, ಎಲ್ಲದನ್ನೂ ಓಕೆ ಇದನ್ನೂ ಮಾಡೋಣ ಅಂತ ಮಾಡ್ತೀವಿ. ಓಕೆ. ಲೈಕ್ ಇದು ಬಂದು ಆಪರೇಟರ್ ಟ್ರೈಂಗ್ ಟು ಡೂ ಎವ್ರಿಥಿಂಗ್. ಓಕೆ. ಆಪರೇಟರ್ ಆಗಿ ಬಿಸ್ನೆಸ್ ಕನ್ವರ್ಷನ್ ಆಗುತ್ತೆ. ಓಕೆ. ಬಟ್ ಬಿಸ್ನೆಸ್ ಮ್ಯಾನ್ ಯಾವತ್ತೂ ಆ ಥರ ಮಾಡೋಕ್ಕಲ್ಲ. ಅವನಿಗೆ ಒಂದು ವ್ಯೂ ಅಂತ ಇರುತ್ತೆ. ಓಕೆ. ನಮಗೂ ಇದೆ ವ್ಯೂ, ನಾವಿಲ್ಲ ಅಂತಲ್ಲ. ಬಟ್ ಇವಾಗ ನಾವೇನು ಮಾಡ್ತೀವಿ? I have one question. ಹೇಳಿ. See, as you said, business we are doing everything ಅಂತ ನೀನು ಹೇಳ್ದೆ. Okay. If that is a big organization, we can assign some particular work to somebody. But if we have small organization like us, is there any possibility that we can arrange the work and we can distribute the work to somebody else? And one more follow-up. If he is not capable, if he can able to do, ನಾವೇನಾರು ಅವ್ನಿಗೆ ಅಸೈನ್ ಮಾಡಿದ್ವಿ ಅಂದರೆ ಔಟ್ಪುಟ್ ಇಸ್ ನಾಟ್ ದಟ್ ಪ್ರಾಪರ್ ಅಂಡ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ಹಿಸ್ ಸೇಕ್, ಇಸ್ ದಟ್ ರೈಟ್ ಆರ್ ರಾಂಗ್? ಓಕೆ. ಸೊ ಅದನ್ನು ನಾನು ನಿಮ್ಮ ಕ್ವಶನಿಗೆ ನಾನು ಒಂದು ಲಾಸ್ಟಿಗೆ ಉತ್ತರ ಕೊಡಲ. ನಾನು ಒಂದು ಟ್ಯಾಗ್ಲೈನ್ ಇದೆ, ಅದು ನಿಮ್ಮ ಕೈಲೇ ಓದಿಸ್ತೀನಿ. ಓಕೆ ನೋ ಪ್ರಾಬ್ಲಮ್. ಓಕೆ. ಸೊ ಗುಡ್ ಕ್ವಶನ್. ಯಾಕೆ ಅಂದರೆ ಈ ಕ್ವಶನ್ಗೆ ಒಂದು ಆನ್ಸರ್ ಬರುತ್ತೆ ಅಂತಲೇ ಕೊನೆಗೊಂದು ನಾನು ಇಟ್ಟಿದ್ದು. ಓಕೆ. ಸೊ ವಿ ಆರ್ ರೈಟ್ ನೌ ವಿ ಆರ್ ಆನ್ ಆಪರೇಟರ್ ಟ್ರೈಂಗ್ ಟು ಡೂ ಎವ್ರಿಥಿಂಗ್. ಓಕೆ. ಈಗ ಒಬ್ಬೊಬ್ರಿಗೆ ಒಂದು ಮೈಂಡಲ್ಲಿ ಐಡಿಯಾ ಬರುತ್ತೆ, ಇಲ್ಲ ಇದನ್ನು ಮಾಡೋಣ ಲೈಕ್ ಆ ಥರ ಒಂದು ಟ್ರೈಂಗ್ ಟು ಡೂ ಎವ್ರಿಥಿಂಗ್ ಆ ಥರ ಒಂದು ಪೊಸಿಷನಲ್ಲಿ ಇದ್ದಾರೆ. ಓಕೆ. ಇವಾಗ ಯಾರಾದರೂ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಆ ಥರ ಒಂದು ಪೊಸಿಷನಲ್ಲಿ ಇದ್ದಾರೆ. ಬಟ್ ಬಿಸ್ನೆಸ್ ಮ್ಯಾನ್ ಆ ಥರ ಅಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದರೆ ಲೈಕ್ ಅವನದೇ ಒಂದು ವ್ಯೂ ಅಂತ ಇರುತ್ತೆ. ಓಕೆ. ಈ ಥರ ಮಾಡಿದ್ರೆ ಏನಾಗ್ಬೋದು ಅಂತ ಒಂಥರ ಇರುತ್ತೆ. ಓಕೆ. ಅದೊಂದು. ನೆಕ್ಸ್ಟು
ಫಾರ್ಮುಲಾ ಫಾರ್ ಸಕ್ಸಸ್. ಈ ಸಕ್ಸಸ್ ಬಿಸ್ನೆಸ್ ಮೆನಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ಏನು ಸಕ್ಸಸ್ ಬೇಕು, ಯಾವ ಥರ ಸಕ್ಸಸ್ಸನ್ನು ತಗೋಬೇಕು ಅಂದರೆ ಲೈಕ್ ಪರ್ಸನಲ್ ಮ್ಯಾಸ್ಟ್ರಿ ಪ್ಲಸ್ ಬಿಸ್ನೆಸ್ ಸಿಸ್ಟಮ್. ಪರ್ಸನಲ್ ಮ್ಯಾಸ್ಟ್ರಿ ಪ್ಲಸ್ ಬಿಸ್ನೆಸ್ ಸಿಸ್ಟಮ್ ಅಂದರೆ ವಾಟ್ ಇಸ್ ಮೀನ್ ಬೈ ಪರ್ಸನಲ್ ಮ್ಯಾಸ್ಟ್ರಿ ಅಂದರೆ, ಸೊ ಇಫ್ ಒಂದು ಸಕ್ಸಸ್ ಬೇಕು ಅಂದರೆ ಒಂದು ಬಿಸ್ನೆಸ್ಸಿಗೆ ನಾನು ಏನಾದರೂ ಒಂದು ಲೈಕ್ ಒಂದು ಏನೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ವಿ ನೀಡ್ ಟು ಡಿಸಿಷನ್ ತೊಗೋಬೇಕು, ಏನು ಮಾಡಬೇಕು, ಓಕೆ ಈ ಥರ ಮಾಡಿದ್ರೆ ಏನಾಗುತ್ತೆ, ಮತ್ತು ಕೆಲವೊಂದು ಎರಡು ಥರ ರಿವ್ಯೂ ತೊಗೋಬೇಕು, ಈ ಥರ ಮಾಡಿದ್ರೆ ಎಷ್ಟು ನೆಕ್ಸ್ಟ್ ಏನು ಮಾಡಬಹುದು. ಆ ಥರ ಒಂದು ಪರ್ಸ್ನಲಿ ಮ್ಯಾಸ್ಟ್ರಿ ಮಾಡಿಕೊಂಡು ನಮ್ಮದೇ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಏನೇ ಒಂದು ಲೈಕ್ ಬೇರೆಯವ್ರ ಹತ್ರ ಕೇಳೋದಿರ್ಬೋದು, ಡಿಸಿಷನ್ ಮಾಡಿಕೊಂಡು ರಿವ್ಯೂ ಮಾಡಿಕೊಂಡು ಪ್ರತಿಯೊಂದನ್ನು ಅದೆಲ್ಲ ಬರುತ್ತೆ ಪರ್ಸ್ನಲ್ ಮ್ಯಾಸ್ಟ್ರಿ. ನೆಕ್ಸ್ಟ್ ಬಿಸ್ನೆಸ್ ಸಿಸ್ಟಮ್ ಅಂತ ಬಂದರೆ ಲೈಕ್ ಇವಾಗ ನಾನು ಏನು ಹೇಳಿದ್ನೋ, ಇವನ್ನೆಲ್ಲ ಮಾಡಿದ್ಮೇಲೆ ಇವನ್ನೆಲ್ಲ ಆರ್ಡರ್ ವೈಸ್ ಯಾವಾಗ ಡಿಸಿಷನ್ ನಾನು ಮಾಡಿಕೊಂಡೆ, ಓಕೆ ಯಾವಾಗ ನಾನು ಯಾವ ಟೈಮಲ್ಲಿ ಏನು ನಾನು ತೊಗೋಬೇಕು, ಯಾವ ಟೈಮಲ್ಲಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಜಾಸ್ತಿ ಇಟ್ಕೋಬೇಕು, ಯಾವ ಟೈಮಲ್ಲಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಕಮ್ಮಿ ಇಟ್ಕೋಬೇಕು, ಓಕೆ ಇವೆರಡೂ ಕಂಬೈನ್ ಮಾಡಿ ನಾವೇನು ಅಟ್ ಎ ಟೈಮ್ ಒಂದು ಬಿಸ್ನೆಸ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ನಮಗೆ ಖಂಡಿತ ಸಕ್ಸಸ್ ಅಂತೂ ಸಿಗುತ್ತೆ. ಯಾಕೆಂದರೆ ಈಗ ಲೈಕ್ ವಿನಾಯಕ್ ಹೇಳ್ತಿರ್ತಾನೆ ಲೈಕ್ ಡೋಂಟ್ ಟೇಕ್ ಮಚ್ ಮೋರ್ ಟೈಮ್, ಪ್ಲೀಸ್ ಶೆಡ್ಯೂಲ್ ಇನ್ ಬಿಟ್ವೀನ್ ಅಂದರೆ ವಾಟ್ ಎವರ್ ದ ಟೈಮ್ ಅಂತ ಹೇಳ್ತಿರ್ತಾನೆ. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಕೀಪ್ ಔಟ್ ಮಾಡ್ಕೊಳ್ಳಿ, ಯಾಕೆಂದರೆ ಒಂದು ನೀವೇನಾದರೂ ಬಿಟ್ಟೆ ಅಂದರೆ ಅದನ್ನು ಲೈಕ್ ತುಂಬಾ ದೂರ ಆಗ್ತಿರುತ್ತೆ. ಒಂದು 5 ಡೇಸ್ ಅಂದರೆ 5 ಡೇಸಲ್ಲೇ ಕಂಪ್ಲೀಟ್ ಮಾಡಿ ಅಂತ. ಸೊ ಆ ಥರ ಒಂದು ಡಿಸಿಷನ್ ಮೇಕೋಬೇಕು. ಯಾಕೆಂದರೆ ಅದಾಗುತ್ತೆ, ವರ್ಕ್ ಆಗುತ್ತೆ ಅಂದ್ಬಿಟ್ಟು ಒಂದು ತಿಂಗಳು ಬಿಟ್ಟರು ಅದು ವರ್ಕ್ ಆಗ್ತಾನೆ ಇರುತ್ತೆ. ನೋ ಅಲ್ಲಿವರೆಗೂ ನಾವು ಬಿಡೋಂಗಿಲ್ಲ. ಡಿಸಿಷನ್ ಒಂದು ವರ್ಕ್ ಆಗ್ತಿದೆ ಅಂದರೆ ಡಿಸೈಡ್ ಮಾಡ್ಕೋಬೇಕು, ಆ ಟೈಮಿಗೆ ತೊಗೋಬೇಕು, ಆ ಟೈಮಿಗೆ ತೊಗೊಂಡಾಗಲೇ ನಮಗೆ ಸಕ್ಸಸ್ ಅಂತ ಬರೋದು. ತುಂಬ ಬಿಟ್ಟರೆ ಸಕ್ಸಸ್ ಬರುತ್ತೆ, ಬರಲ್ಲ ಅಂತಲ್ಲ, ಇಟ್ ಈಸ್ ಎ ಲೇಟ್ ಸಕ್ಸಸ್. ಬಟ್ ನಮಗೆ ಇಲ್ಲಿ ಬಿಸ್ನೆಸ್ಸಲ್ಲಿ ಲೇಟ್ ಸಕ್ಸಸ್ ಬೇಡ, ಯಾಕೆಂದರೆ ಪ್ರತಿದಿನ ಒಬ್ಬರು ಬೆಳೀತಾನೆ ಇರ್ತಾರೆ. ನಮಗೆ ಆ ಸಕ್ಸಸ್ ಏನು ಬೇಕೋ ಆ ಟೈಮಿಗೆ ಬೇಕು ನನಗೆ ಸಕ್ಸಸ್. ಸೊ ಇದು ಒಂದು ಫಾರ್ಮುಲಾ ಫಾರ್ ಸಕ್ಸಸ್ ಅಂತ ನಾವು ಕೇಳ್ತೀವಿ. ಇದಕ್ಕೊಂದು ಏನು ಲೈಕ್ ಪರ್ಸನಲ್ ಮ್ಯಾಸ್ಟ್ರಿ ಪ್ಲಸ್ ಬಿಸ್ನೆಸ್ ಸಿಸ್ಟಮ್ ಅಂತ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಆ ಫಾರ್ಮುಲಾದು ಏನು ಅಂತ ನಾನು ಹೇಳಿದ್ದೆ ಇವಾಗ. ನೆಕ್ಸ್ಟ್ ಇನ್ನೊಂದು ಹೇಳ್ತೀವಿ, ದೇರ್ ಇಸ್ ಎ ನೋ ಸ್ಮಾಲ್ ಬಿಸ್ನೆಸ್. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸ್ಮಾಲ್ ಬಿಸ್ನೆಸ್ ಇಲ್ಲ, ಬಟ್ ಓನ್ಲಿ ದ ಸ್ಮಾಲ್ ಬಿಸ್ನೆಸ್ ಓನರ್ ಇರ್ತಾರೆ. ಓಕೆನಾ, ಇವಾಗ ನಾನು 50,000 ಅಂಗಡಿ ಹಾಕ್ತೆ, ಅವನು 5 ಲಕ್ಷದ ಅಂಗಡಿ ಹಾಕ್ತಾ, ದಟ್ ಈಸ್ ನಾಟ್ ಎ ಸ್ಮಾಲ್ ಬಿಸ್ನೆಸ್ ಓನರ್. ಆ್ಯಂಡ್ ಇಲ್ಲಿ ಒಂದು ತಿಳ್ಕೊಳ್ಳಿ, ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಲೈಕ್ ನಾನು ಅಮೌಂಟನ್ನು ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಓಕೆನಾ, ಅಮೌಂಟ್ ಇನ್ವೆಸ್ಟ್ ಮಾಡಿರೋದನ್ನ ಯಾವ ಥರ ಡೆವಲಪ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಪೀರಿಯಡ್. ಓಕೆ, ಸೊ ಇಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ, ಇಲ್ಲಿ ನಾವೇನೋ ಒಂದು ಇನ್ವೆಸ್ಟ್ ಮಾಡಿದ್ದೀವಿ, ಅದನ್ನು ಯಾವ ಥರ ಡೆವಲಪ್ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿ ಅಮೌಂಟ್ನೇ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ. ಓಕೆ, ಸೊ ಇಲ್ಲಿ ದೇರ್ ಇಸ್ ನೋ ಸ್ಮಾಲ್ ಬಿಸ್ನೆಸ್. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸ್ಮಾಲ್ ಬಿಸ್ನೆಸ್ ಇಲ್ಲ. ಇವತ್ತು ನೀನೇನೋ ಒಂದು ಚಿಕ್ಕ ಅಂಗಡಿ ಇಟ್ಟಿದ್ಯಾ, ನಾಳೆ ಅವನು ಇನ್ನೊಬ್ಬ ದೊಡ್ಡ ಅಂಗಡಿ ಇಟ್ಟಿದ್ದಾನೆ. ಬಟ್ ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ ಇರುತ್ತಲ್ಲ, ಆ ಮೈಂಡ್ ಸೆಟ್ನ ನಾವು ಹೋಗಲಾಡಿಸ್ಬೇಕು. ಓಕೆ, ಯಾಕೆಂದರೆ ಲೈಕ್ ನೋಡಿ, ಯಾವಾಗಲೂ ನಮ್ಮ ಥಿಂಕಿಂಗಲ್ಲೇ ಇರ್ಬೇಕು ನಾವು. ಐ ಆಮ್ ಎ ಗುಡ್, ಮೈ ಬಿಸ್ನೆಸ್ ಇಸ್ ಗುಡ್. ಓಕೆ, ವಾಟ್ ಎವರ್ ಇಟ್ ಮೇ ಬಿ, ವಾಟ್ ಎವರ್ ದ ಸ್ಕೇಲಬಲ್ ಆ್ಯಂಡ್ ವಾಟ್ ಇಸ್ ದ ಪ್ರಾಫಿಟ್, ವಿ ಜಸ್ಟ್ ಫರ್ಗೆಟ್ ಇಟ್. ಪ್ರಾಫಿಟ್ ಬರ್ತಾ ಇರುತ್ತೆ, ಬಟ್ ಪ್ರಾಫಿಟ್ ಈಗ ನಾವು ಎಷ್ಟು ಲೈಕ್ ಅಂದ್ರೆ ನಮ್ದೇನೋ ಒಂದು ಸ್ಮಾಲ್ ಅಂಗಡಿ ಇರುತ್ತೆ, ಒಂದು ಲಿಟ್ಲ್ ಬಿಟ್ ಅಮೌಂಟ್ ದೊಡ್ಡ ಅಂಗಡಿಗಿಂತ ಸ್ವಲ್ಪ ಕಮ್ಮಿ ಪ್ರಾಫಿಟ್ ಇರುತ್ತೆ. ಓಕೆ, ಬಟ್ ದೊಡ್ಡ ಅಂಗಡಿಕಿರೋನು ಅವ್ನು ನಮಗಿಂತ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ತಗೊಂಡು, ಯಾಕೆ ಅಂದರೆ ಲೈಕ್ ಅವನದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ನಮ್ಮ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮೈಂಡಲ್ಲಿ ನಾವು ಯಾವತ್ತು ಸ್ಮಾಲ್ ಬಿಸ್ನೆಸ್ ಓನರ್ ಆಗಿರಬಾರ್ದು. ನಮ್ಮದು ಎಷ್ಟಿದೆ ನಮ್ಮ ಅಷ್ಟು ಸ್ಕೇಲಬಲ್ ನಾವು ಅಮೌಂಟಲ್ಲಿ ಹಾಕಿ ಇನ್ವೆಸ್ಟ್ ಮಾಡಿದ್ದೀವಿ, ವಿ ಕ್ಯಾನ್ ಗೆಟ್ ಎ ಪ್ರಾಫಿಟ್ ವಾಟ್ ಎವರ್ ದ ಅಮೌಂಟ್ ವಿ ಆರ್ ಇನ್ವೆಸ್ಟೆಡ್. ಆ ಟೈಮಿಗೆ ಪ್ರಾಫಿಟ್ ಬರ್ತಾಯಿದೆ. ಇಫ್ ಇನ್ ಸಚ್ ಕೇಸಸ್ ಸ್ವಲ್ಪ ಒಂದೊಂದ್ಸತಿ ಜಾಸ್ತಿನೂ ಕೂಡ ಬರ್ಬೋದು. ಓಕೆ, ಒಂದು ಮಾರ್ಕೆಟಿಂಗ್ ಚೆನ್ನಾಗಿದ್ದು ಸ್ವಲ್ಪ ಜಾಸ್ತಿನೂ ಕೂಡ ಬರ್ಬೋದು. ಬಟ್ ಸೊ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸ್ಮಾಲ್ ಬಿಸ್ನೆಸ್ ಅಂತ ಇಲ್ಲ, ವಿ ಆರ್ ದ ಸ್ಮಾಲ್ ಬಿಸ್ನೆಸ್ ಓನರ್ ಅಂತ ಥಿಂಕಿಂಗ್ ಇದೆ. ಸೊ ಅದನ್ನು ಸ್ಮಾಲ್ ಬಿಸ್ನೆಸ್ ಓನರ್ ಅಂತ ಥಿಂಕ್ ಮಾಡೋರು. ಯಾರು ಸ್ಮಾಲ್ ಬಿಸ್ನೆಸ್ ಓನರ್ ಅಂತ ಥಿಂಕ್ ಮಾಡ್ತಾರೆ ಅಂದರೆ ವೇರ್ ದೇರ್ ಇಸ್ ಎ ನೋ ಹೂ ಡಸಂಟ್ ಅಂಡರ್ಸ್ಟ್ಯಾಂಡ್ ಹೌ ಟು ಗ್ರೋ. ಯಾವ ಥರ ಹೋಗಬೇಕು, ಯಾವ ಥರ ಎತ್ತರಕ್ಕೆ ಬೆಳಿಬೇಕು ಅಂತ ಗೊತ್ತಾಗ್ದಲೇ ಇರೋರಿಗೆ ನಾನು ಒಬ್ಬ ಸ್ಮಾಲ್ ಬಿಸ್ನೆಸ್ ಓನರ್ ಅಂತ ತಿಳಿಸ್ಕೊತಿರ್ತಾನೆ ಯಾವಾಗಲೂ. ಲೈಕ್ ಈಗ ಒಂದು 5 lakhs ಅಮೌಂಟ್ ಅಥವಾ ಒಂದು ಏನೋ ಒಂದು ಲೈಕ್ ಒಂದು 5 ಮಿಲಿಯನ್ ಒಂದು ಇದನ್ನ ಹಾಕಿರ್ತಾನೆ, ಒಂದು ಕಂಪ್ನಿ ಕಟ್ಟಿರ್ತಾನೆ. ಅವ್ನು ಕಂಪ್ನಿ ಕಟ್ಟಿದಾಗ ಯಾವ ಥರ ನಾನು ಡೆವಲಪ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಯಾವಾಗಲೂ ಅಂದ್ಕೊತಿರ್ತಾನೆ, ಈಗ ನನಗಿಂತ ಇನ್ಫೋಸಿಸ್ ತುಂಬ ದೊಡ್ಡದಿದೆ, ಸೊ ಅದು ತುಂಬ ಬೆಳೀತಾ ಇದೆ ಅಂತ ಒಂದು ಬಿಸ್ನೆಸ್ ಸ್ಮಾಲ್ ಥಿಂಕಿಂಗ್ ಬೇಡ. ಓಕೆ, ಪ್ರಾಫಿಟ್ ಈಸ್ ಲೆಸ್ ಇರುತ್ತೆ, ಬಟ್ ಇಟ್ ಕ್ಯಾನ್ ಯಾವತ್ತೇ ಕಾರಣಕ್ಕೂ ಥಿಂಕಿಂಗ್ ಮಾತ್ರ ಯಾವತ್ತೂ ಕಮ್ಮಿ ಇರಬಾರ್ದು. ಓಕೆ, ಯಾವ ಥರ ಪಾಸಿಟಿವ್ನೆಸ್ಸಿಗೆ ಹೋಗಬೇಕು ಅಂತ ಯಾವಾಗಲೂ ಥಿಂಕ್ ಮಾಡ್ತಾ ಇರಬೇಕು. ಆ್ಯಂಡ್ ಆಮೇಲೆ ಲೈಕ್ ಇವಾಗ ಯಾವುದೋ ಒಂದು ಗೋಲ್ ಇಟ್ಕೊಂಡಿರ್ತೀವಿ, ಈ ಮಂತಲ್ಲಿ ಲೈಕ್ ಇದೇನೋ ಒಂದು ಅಚೀವ್ ಮಾಡಬೇಕು ಅಥವಾ ಈ ಮಂತಲ್ಲಿ ಇಷ್ಟು ಸೇಲ್ಸ್ ಮಾಡಬೇಕು ಅಂತ.
ಸೊ ಇದು ಸೇಲ್ಸ್ ಆಗದಲ್ಲಿದ್ರೆ ಲೈಕ್ ನೀವು ನಾರ್ಮಲಾಗಿ ಗಮನಿಸಿರ್ತೀರ ಒಂದು ಲೈಕ್ ಒಂದು ಏನೋ ಹೆಡ್ಡಿಂಗ್ ನೋಡಿರ್ತೀರ, ಚೇಂಜ್ ದ ವೆಹಿಕಲ್ ಬಟ್ ನಾಟ್ ಎಸ್ ಗೋಲ್. ಈಗ ಯಾವುದೋ ಒಂದು ಪ್ರಾಫಿಟಬಲ್ ಬರ್ತಾ ಇಲ್ಲ, ಓಕೆ, ಪ್ರಾಫಿಟಬಲ್ ಬರ್ತಾ ಇಲ್ಲ ಅಂದರೆ ಲೈಕ್ ನಾವು ಅದನ್ನು ಬಿಡ್ಲಿಕ್ಕಾಗಲ್ಲ, ಓಕೆ. ಬಟ್ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಪ್ರಾಫಿಟ್ ಬರ್ತಾ ಇಲ್ಲ ಅಂತ ಅದನ್ನು ಬಿಡ್ಲಿಕ್ಕಾಗಲ್ಲ, ಓಕೆ. ಬಿಸ್ನೆಸ್ಸಲ್ಲಿ ಆ ಥರ ಏನು ಮಾಡಬೇಕು ಅಂತ ಇನ್ನೊಂದು ರೂಟ ಅಥವಾ ಏನೋ ಒಂದು ನೋಡಬೇಕು, ಓಕೆ. ಅಟ್ಲೀಸ್ಟ್ ನಮ್ಮ ಕೈಲಿ ಸೈಕಲಲ್ಲಿ ತುಳಿಯೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನಡ್ಕೊಂಡು ಹೋಗಬೇಕು. ಹೇಳ್ತಿರ್ತಾರೆ ಸುಮ್ಮನೆ ಕೂತ್ಕೋಬೇಡಿ, ಏನಾದರೂ ಅಟ್ಲೀಸ್ಟ್ ಓಡೋಕ್ಕಾಗ್ದಿಲ್ಲ ನಡ್ಕೊಂಡು ಹೋಗಿ, ನಡ್ಕೊಂಡು ಹೋಗೋಕ್ಕಾಗ್ದಿಲ್ಲ ಇದ್ರೆ ತೇಲ್ಕೊಂಡು ಲೈಕ್ ಅಂದರೆ ಲೈಕ್ ಉಳ್ಕೊಂಡು ಏನೋ ಒಂದು ಲೈಕ್ ಏನೋ ಮಾಡ್ಕೊಂಡು ಹೋಗಿ ಅಂತಾರಲ್ಲ. ವಿ ಡೋಂಟ್ ವಾಂಟ್ ಟು ಸ್ಟಾಪ್, ಓಕೆ. ವಿ ನೀಡ್ ಟು ರನ್, ಅಟ್ಲೀಸ್ಟ್ ವಾಕ್, ಏನೋ ಒಂದು ಮಾಡ್ತಾ ಇರಬೇಕು, ಯಾವ ಕಡೆ ಗೋಲ್ ಕಡೆ ಹೋಗ್ತಾ ಇರಬೇಕು, ಅಷ್ಟೇ ಒಂದು ನಮ್ಮ ಇದು. I have one more follow-up. Yeah. See, you said that change the path but not the goal ಅಂತ. Yeah. In this like yeah. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, if somebody is working on some business, if that didn't work exactly for many years, he will face series of losses. Even though, do you want to tell him to continue or move for the another business? Yeah, good question. So series of business ಲಾಸ್ ಆಗ್ತಾ ಇದೆ ಅಂದರೆ, ಸೊ ಸಮ್ ಆಫ್ ದ ಲೂಪ್ ಹೋಲ್ಸ್ ಇಟ್ ಮೇ ಹ್ಯಾವ್. ಯಾವ ಲೂಪ್ ಹೋಲ್ಸ್ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು, ಓಕೆ. ಆ ಲೂಪ್ ಹೋಲ್ಸಿಗೆ ಯಾವ್ದಕ್ಕನ ಒಂದು ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಆ ಲೂಪ್ ಹೋಲ್ಸ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಹುಡ್ಕಿದ್ರೆ ಮೇ ಬಿ ವಿಲ್ ಬಿ ಸಕ್ಸಸ್ಫುಲ್. ಐ ಥಾಟ್ ಆನ್ಸರ್ ಸಿಕ್ತು ಅಂತ ಅನಿಸುತ್ತೆ. ಓಕೆ, ಕ್ಯಾನ್ ಐ ಪ್ರೊಸೀಡ್? ಯಾ ಓಕೆ. ಓಕೆ, ನೆಕ್ಸ್ಟ್ ಗೋಲ್ಸ್ ಆಫ್ ಬಿಸ್ನೆಸ್. ಓಕೆ, ಯಾವ್ಯಾವ ಥರ ಗೋಲ್ಸ್ ಆಫ್ ಬಿಸ್ನೆಸ್? ಒಂದು ಬಿಸ್ನೆಸ್ನ ನಾವು ಡೆವಲಪ್ ಮಾಡಬೇಕು ಅಂದರೆ, ಒಂದು ಸ್ಮಾಲ್ ಆರ್ಗನೈಸೇಷನ್ ಅಥವಾ ಬಿಗ್ ಆರ್ಗನೈಸೇಷನ್ ಒಂದು ಡೆವಲಪ್ ಮಾಡಬೇಕು ಅಂದರೆ ಏನು ಗೋಲ್ಸ್ ಆಫ್ ಬಿಸ್ನೆಸ್? ಫಸ್ಟ್ ಬಿಸ್ನೆಸ್ಸಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ, ಲೈಕ್ ಒಂದು ಇವೇನು ಅಂದರೆ ಲೈಕ್ ಆರ್ಡರ್ ವೈಸ್ ಇಲ್ಲ, ಬಟ್ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಇದನ್ನು ಮಾಡಿದ್ದೀನಿ. ಮಾರ್ಕೆಟಿಂಗ್, ನಾವು ಡೈಲಿ ಕಿತ್ತಾಡ್ತಿರ್ತೀವಿ ಗ್ರೂಪಲ್ಲಿ, ಮಾರ್ಕೆಟಿಂಗ್ ನಡೀತಿಲ್ಲ ಅಂತ. ಸೊ ಒನ್ ವರ್ಡಲ್ಲಿ ಯಾರಾದರೂ ಹೇಳ್ಬೋದಾ ಮಾರ್ಕೆಟಿಂಗ್ ಅಂದರೆ ಏನೇನು ಅಂತ? ಯಾಕೆಂದರೆ ನಾವು ಡೈಲಿ ಇದು ಮಾಡೋದ್ರಿಂದ, ಸೊ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಹೇಳ್ಬೋದಾ? ಅವ್ರು ಬೈ ಮಾಡ್ತಾರೋ ಅಥವಾ ನಮ್ಗೆ ಬರ್ತಾರೋ ಎಲ್ಲ ಗೊತ್ತಿಲ್ಲ, ನಮ್ದು ಪ್ರಾಡಕ್ಟ್ ಅಥವಾ ಎನಿಥಿಂಗ್ ಇರೋದು ಬೇರೆಯವರಿಗೆ ಗೊತ್ತು ಮಾಡೋದು. ದೆನ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಫ್ಲಕ್ಚುಯೇಷನ್ ಬಿಟ್ವೀನ್ ಅವ್ರದ್ದು ಮತ್ತೆ ನಮ್ದು, ಅಮೌಂಟ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಕಮ್ಯುನಿಕೇಶನ್. ಫಸ್ಟ್ ಏನಂದ್ರೆ ಅವ್ರಿಗೆ ಗೆಟ್ ಟು ನೋ ಅಬೌಟ್ ವಿ ಆರ್ ಆಲ್ಸೋ ಇನ್ ದ ಮಾರ್ಕೆಟ್, ಯು ಕ್ಯಾನ್ ಟೇಕ್ ಅ ಲುಕ್ ಅಂತ ನಾವು ಹೇಳ್ಬೋದು. ದಟ್ ಇಸ್ ವಾಟ್ ಮಾರ್ಕೆಟಿಂಗ್. ಎನಿ ಅದರ್? ಓಕೆ, ಮುಗಿಸಿ ನೀವು ಮುಂದಕ್ಕೆ ಹೋಗಿ. ಅಲ್ಲ ಏನಾದ್ರು ಏನಿದೆಯೋ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಒಟ್ಟಿಗೆ. ಓಕೆ, ನೋ ಇಶ್ಯೂಸ್. ಅಲ್ಲ ಏನಾದ್ರು ಡೌಟ್ಸ್ ಇದ್ರೆ ಬೇಕಾದ್ರೆ ಮಧ್ಯದಲ್ಲೇ ಕೇಳಿ. ಡೌಟ್ ಏನಿಲ್ಲ, ನಾನು ಲಾಸ್ಟ್ ಅಲ್ಲಿ ಕೇಳ್ತೀನಿ. ಓಕೆ, ನೋ ಪ್ರಾಬ್ಲಮ್. ಸೊ ಬೇಡ ಲಾಸ್ಟ್ ಅಲ್ಲಿ ಕೇಳಿ. ಓಕೆ, ಸೊ ವಾಟ್ ಎವರ್ ದ ಮಾರ್ಕೆಟಿಂಗ್ ದೇ ವಿನಾಯಕ್ ಟೋಲ್ಡ್, ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ಓಕೆ, ನಮ್ಮ ಹತ್ರ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ನ ಯಾವ ಥರ ಜನಕ್ಕೆ ತಲುಪಿಸ್ಬೇಕು. ಸುಮ್ಮನೆ ನಾವು ಹೋಗ್ಬಿಟ್ಟು ಲೈಕ್ ತಗೊಳ್ಳಿ ಅಂತ ಕೊಟ್ಟರೆ ದೇ ವಾಂಟ್ ಟೇಕ್. ಓಕೆ, ಸೊ ಬೀಟ್ ಸ್ಟ್ರಾಟಜಿಕ್, ನೀವೇನೋ ಸ್ಟ್ರಾಟಜಿ ಪ್ಲ್ಯಾನ್ ಮಾಡಬೇಕು. ಓಕೆ, ಸೊ ನಮ್ಮ ಹತ್ರ ಒಂದು ಬಿಸ್ನೆಸ್ ಮ್ಯಾನಿಂದ ಒಬ್ಬ ಕಸ್ಟಮರ್ಗೆ ಏನೋ ಒಂದು ಪ್ರಾಡಕ್ಟ್ ಹೋಗಬೇಕು ಅಂದರೆ ಲೈಕ್ ಏನೋ ಒಂದು ಸ್ಟ್ರಾಟಜಿ ಮಾಡಬೇಕು, ಮತ್ತು ಕನ್ಸಿಸ್ಟೆಂಟ್ ಇರಬೇಕು, ಅದ್ರ ಮೇಲೇ ವರ್ಕ್ ಮಾಡ್ತಾ ಇರಬೇಕು ಪ್ರತಿಯೊಂದು ದಿನ. ಕನ್ಸಿಸ್ಟೆಂಟ್ ಆಗಿದ್ದರೆ ಆ ಒಂದು ಮಾರ್ಕೆಟಿಂಗಲ್ಲಿ ನಮ್ಮ ಹತ್ರ ಇರೋ ಮೆಟೀರಿಯಲ್ ಕಸ್ಟಮರ್ನ ತಲುಪುತ್ತೆ. ಅದು ಒಂದು ಮೀನಿಂಗ್ ಮಾರ್ಕೆಟಿಂಗ್ ಅಂದರೆ. ಓಕೆ, ಅದ್ರ ಒಳಗಡೆ ತುಂಬಾ ಬರ್ತವೆ ಯಾವ ಥರ ಮಾರ್ಕೆಟಿಂಗ್ ಮಾಡೋದು ಅಂತ. ಸೊ ಐ ವಿಲ್ ಬಿ ಗಿವನ್ ಒಂದು ಸೆಕೆಂಡ್ ಒಂದು ಕೊಟ್ಟಿದ್ದೀನಿ, B2C. ಓಕೆ, ವಾಟ್ ಈಸ್ ಮೀಟ್ ಆಫ್ B2C ಅಂದರೆ ಬಿಸ್ನೆಸ್ಮೆನ್ ಟು ಕಸ್ಟಮರ್ ಮಾರ್ಕೆಟಿಂಗ್ ಅಂತ. ಸೊ ಬಿಸ್ನೆಸ್ಮೆನ್ ಟು ಕಸ್ಟಮರ್ ಮಾರ್ಕೆಟಿಂಗ್ ಯಾವುದಪ್ಪ ಅಂದರೆ, ಇವಾಗ ಫೇಸ್ಬುಕ್ ಬಂದು ಎಲ್ಲೋ ಅಮೇರಿಕಾದಲ್ಲಿ ಕಂಡಿಡ್ದ, ಸೊ ನಾವು ಇಂಡಿಯನ್ಸ್ ಯೂಸ್ ಮಾಡ್ತಾ ಇದ್ದೀವಿ, ವಿ ಆರ್ ದ ಕಸ್ಟಮರ್ಸ್. ಓಕೆ, ಬಿಸ್ನೆಸ್ಮೆನ್ ಅವನು ಅಲ್ಲಿಂದ ಇಲ್ಲಿಗೆ ಕಳಿಸಿದ ನಮಗೆ. ಲಿಂಕ್ಡ್ಇನ್ ಕೂಡ ಐ ಥಿಂಕ್ ಔಟ್ ಆಫ್ ಕಂಟ್ರಿ ಇದೆ ಅಂತ ಅನಿಸುತ್ತೆ, ಐ ಥಿಂಕ್ ಒಂದು ಸಾಫ್ಟ್ವೇರ್ ಅಥವಾ ಒಂದು. ಸೊ ಅದನ್ನು ಕಸ್ಟಮರ್ಸ್ ಯಾವ ಥರ ಯೂಸ್ ಮಾಡ್ತಿದ್ದಾರೆ, ಲೈಕ್
ಅವನು ಲೈಕ್ ಮಾರ್ಕೆಟಿಂಗ್ ಮಾಡ್ದ, ಬಟ್ ಲಿಟ್ಲ್ ಬಿಟ್ ಅಮೌಂಟ್ ಆಫ್ ಮಾರ್ಕೆಟಿಂಗ್ ಮಾಡ್ದ. ಬಟ್ ವಿ ಆರ್ ಅಡಿಕ್ಟ್ ಆಗಿ ಒಂದು ಲೈಕ್ ಅವ್ನು ಮಾರ್ಕೆಟಿಂಗ್ ಮಾಡಿದ ಸ್ಟ್ರಾಟಜಿನೇ ಬೇರೆ ಇತ್ತು. ಓಕೆ, ನಮಗೆ ಗೊತ್ತೇ ಇರಲಿಲ್ಲ ಫೇಸ್ಬುಕ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಓಕೆ, ನಮಗೇನು ಫೇಸ್ಬುಕ್ ಅಂತ ಬಂದು ಮಾರ್ಕ್ ಜುಗರ್ಬರ್ಗ್ ಯಾರು ಬಂದು ನಮ್ಗೆ ಹೇಳಿರಲಿಲ್ಲ ಇದು ನನ್ನ ಫೇಸ್ಬುಕ್ಕು ಬಂದು ಇದನ್ನಾಗಿ ಅಂತ. ಓಕೆ, ಅವ್ನ ಮಾರ್ಕೆಟಿಂಗ್ ಟೆಕ್ನಿಕೇ ಬೇರೆ ಇತ್ತು. ಅವನೊಂದು ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ದ. ಓಕೆ, ಅವ್ನು ಬಿಸ್ನೆಸ್ ಮ್ಯಾನ್ ಅಲ್ಲ, ಅಮೇರಿಕಾದಲ್ಲಿ ಕೂತ್ಕೊಂಡು ನಾವಿಲ್ಲಿ ಲೈಕ್ ನಮ್ಮದು ತುಮಕೂರು ಬೆಂಗಳೂರಲ್ಲಿ ಕೂತ್ಕೊಂಡು ನಾವು ಫೇಸ್ಬುಕ್ ಇನ್ಸ್ಟಾಲ್ ಮಾಡ್ತಾಯಿದ್ವಿ. ಒಬ್ಬ ಹಳ್ಳಿಗೆ ಹೋದ್ರು ಫೇಸ್ಬುಕ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸೊ ಅವ್ನ ಮಾರ್ಕೆಟಿಂಗ್ ಯಾವ ಥರ ಇದೆ? ಓಕೆ, ಬಿಸ್ನೆಸ್ ಮ್ಯಾನಿಂದ ಕಸ್ಟಮರಿಗೆ ಮಾರ್ಕೆಟಿಂಗ್ ಬಂದಿದೆ ನಮಗೆ. ಓಕೆನಾ, ಅವ್ನು ನಮ್ಮಿಂದ ರೆವಿನ್ಯೂ ತೊಗೊತಾ ಇದ್ದಾನೆ, ಒಳ್ಳೆ ವೆಲ್ತ್ ತೊಗೊತಾ ಇದ್ದಾನೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ಯಾವುದು ಅಂದರೆ ಲೈಕ್ ಎಸ್ ಹೇಳಿದೆ ನಾನು, ಗೆಟ್ ಪ್ರೊಯಾಕ್ಟಿವ್ ಮತ್ತು ಬಿ ಸ್ಟ್ರಾಟಜಿಕ್. ಅವ್ರವ್ರದ್ದು ಪ್ಲ್ಯಾನ್ ಇರುತ್ತೆ, ಅವ್ರವ್ರ ಸ್ಟ್ರಾಟಜಿ ಇರುತ್ತೆ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ. ಸೊ ಅದನ್ನು ಲೈಕ್ ನಾವು ಅಳವಡಿಸ್ಕೊಂಡ್ರೆ ಲೈಕ್ ವಿ ಆರ್ ಕ್ಯಾನ್ ಡೆವಲಪ್ ಸಮಥಿಂಗ್. ಒಂದು ಬಿಸ್ನೆಸ್ಸಲ್ಲಿ ಇನ್ನೊಂಚೂರು ನಮ್ಮ ಸ್ಟ್ರಾಟಜಿ ಮುಖಾಂತರ ಹೋಗ್ಬೋದು. ಇಲ್ಲಿ ಹೇಳಿರೋದು ಒಂದು ಕೆಲವೊಂದು ಸ್ಟ್ರಾಟಜೀಸು ಲೈಕ್ ಬಿಸ್ನೆಸ್ ಟು ಕಸ್ಟಮರ್ದು ಒಂದು ಸ್ಟ್ರಾಟಜಿ ಹೇಳಿದ್ದಾರೆ. ಬಟ್ ಇನ್ ಅವರ್ ಲೈಕ್ ನಮ್ಮ ಇನ್ಸ್ಟಿಟ್ಯೂಷನ್ ಅಥವಾ ನಮ್ಮ ಒಂದು ಸರೌಂಡಿಂಗ್ಸಲ್ಲಿ ನಾವು ಯಾವ ಥರ ಸ್ಟ್ರಾಟಜಿಕ್ ಯೂಸ್ ಮಾಡಬೇಕು ಅನ್ನೋದು ಒಂದು. ನೆಕ್ಸ್ಟ್ ಕಮಿಂಗ್ಸ್ ಟು ಮಾರ್ಕೆಟಿಂಗ್ ಆದಮೇಲೆ ಸೇಲ್ಸ್. ಈ ಮಾರ್ಕೆಟಿಂಗ್ ಆಯಿತು, ಓಕೆ, ನಾವೇನೋ ಒಂದು ಸ್ಟ್ರಾಟಜಿ ಮಾಡಿದ್ವಿ. ಸೇಲ್ಸ್, ಓಕೆ, ಈಗ ನಾವು ಯಾವುದೋ ಒಂದು ಐಟಮ್ ಏನೋ ಒಂದು ಲೈಕ್ ಒಂದೇನೋ ಮೌಸ್ ಏನೋ ಕಂಡಿಡಿದ್ವಿ. ಓಕೆ, ಮೌಸ್ನ ನಾವು ಅಥವಾ ಮೊಬೈಲ್ ಏನೋ ಕಂಡಿಡಿದ್ವಿ, ಮಾರ್ಕೆಟಿಂಗ್ ಕೂಡ ಮಾಡಿದ್ವಿ, ಆ್ಯಡ್ ಕೊಟ್ವಿ, ಏನೋ ಒಂದು ಸ್ಟ್ರಾಟಜಿ ಮಾಡಿದ್ವಿ. ಸೇಲ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಈಗ ನಾವು ಮೊಬೈಲ್ನ ನಾವು ಟಿ ವಿಲಿ ತೋರಿಸ್ಬಿಟ್ವಿ, ನಾವು ತೊಗೊಳ್ಳಿ ಅಂದರೆ ಬಂದು ಲೈಕ್ ಮಾರ್ಕೆಟಲ್ಲಿ ನಾವು ಎಲ್ಲರೂ ತೊಗೊತಾರೆ ಅನ್ನೋದು ಡೌಟು. ಓಕೆ, ಏಕೆಂದರೆ ಲೈಕ್ ಇವಾಗ ಆ್ಯಪಲ್ i13 ಆ್ಯಪಲ್ i13 ಬಂದಿದೆ. ಓಕೆ, ಅದು ಎಲ್ಲರೂ ತೊಗೊಳಕ್ಕಾಗಲ್ಲ. ಓಕೆ, ಸೊ ಎಲ್ಲರೂ ತೊಗೊಳೋದು ಮೀನ್ಸ್ ಅದನ್ನು ಡೈಲಿ ತೋರಿಸ್ತಾ ಇರ್ತಾನೆ ಟಿ ವಿಲಿ, ಎಲ್ಲದೋ ಒಂದು ಐಟಮ್ಸ್ ತೋರಿಸ್ತಾ ಇರ್ತಾರೆ ತೊಗೊಳ್ಳಿ ಅಂತ. ಬಟ್ ಸೇಲ್ಸ್ ಒಬ್ಬೊಬ್ಬ ಜನಗಳಿಗೆ ರೀಚ್ ಆಗಬೇಕು. ಸೊ ಈ ಸೇಲ್ಸಲ್ಲಿ ಕೆಲವೊಂದು ಸತಿ ಮಾರ್ಕೆಟು ಬ್ರೋಕನ್ ಆಗುತ್ತೆ, ಡೌನ್ ಆಗುತ್ತೆ. ಓಕೆ, ಕೆಲವೊಂದು ಸತಿ ಆಗುತ್ತೆ. ನೀವು ಡೈಲಿ ನೋಡ್ತಾ ಇರ್ತೀರ ನಿಫ್ಟಿ ಮತ್ತು ಲೈಕ್ ಸೆನ್ಸೆಕ್ಸ್ ಮಾರ್ಕೆಟ್ ಡೌನ್ ಆಯಿತು, ಮಾರ್ಕೆಟ್ ಲೈಕ್ ಸ್ಟಾಕ್ ಮಾರ್ಕೆಟ್ ಕಮ್ಮಿ ಆಯಿತು, ಸ್ಟಾಕ್ ಮಾರ್ಕೆಟ್ ಜಾಸ್ತಿ ಆಯಿತು ಅಂತ. ಓಕೆ, ಎಲ್ಲರೂ ಕೂಡ ಆ್ಯಪಲ್ ಐಫೋನ್ ಪರ್ಚೇಸ್ ಮಾಡಲಿಕ್ಕಾಗಲ್ಲ. ಓಕೆ, ಅವರು ಕೂಡ ಆ ಥರ ಮಾಡಲಿಕ್ಕಾಗಲ್ಲ. ಎಲ್ಲರೂ ಐಫೋನ್ನ ಪರ್ಚೇಸ್ ಮಾಡಬೇಕು ಅಂತಲೇ ಅವರು ಬಿಡಲ್ಲ. ಓಕೆ, ಯಾರು ಕೇಪಬಿಲಿಟಿ ಇರೋದು ಅವ್ರು ಪರ್ಚೇಸ್ ಮಾಡ್ತಾರೆ. ಸೊ ಅಲ್ಲಿ ಸೇಲ್ಸನ್ನು ಕೂಡ ನೋಡ್ಕೋಬೇಕು. ಓಕೆ, ಇಫ್ ಇನ್ ಕೇಸ್ ಏನಾದರೂ ಲೈಕ್ ಅವ್ರದ್ದು ಲೈಕ್ ಒಂದು ಡೇದು ಏನಾದರೂ ಸೇಲ್ಸ್ ಏನಾದಾಯಿತು ಅಂದರೆ ಅವ್ರ ಸ್ಟಾಕ್ ಮಾರ್ಕೆಟ್ ಡೌನ್ ಆಗೋಗುತ್ತೆ. ಸೊ ಒಂದು ಅನದರ್ ಡೇ ಒಂದು ಸ್ಟಾರ್ಟಿಂಗ್ i13 ಏನಾದ್ರು ಲಾಂಚ್ ಆಗೋ ದಿವಸ ತುಂಬಾ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಪ್ರೀ ಬುಕ್ಕಿಂಗ್ ನಡೆದಿರುತ್ತೆ. ಅವತ್ತಿನ ಒಂದು ಆ್ಯಪಲ್ದು ಸ್ಟಾಕ್ ಮಾರ್ಕೆಟ್ ಇನ್ಕ್ರೀಸ್ ಆಗುತ್ತೆ. ಒಂದೊಂದು ದಿವಸ ಕೆಲವೊಂದು ದಿವಸ ಮಾರ್ಕೆಟೇ ಬಿದ್ದೋಗಿರುತ್ತೆ, ಲೈಕ್ ಏನೋ ಒಂದು ಲೈಕ್ ಕೊರೋನಾ ಕೋವಿಡ್ ಅವೆಲ್ಲ ಬರ್ತವೆ. ಸೊ ಆ ಟೈಮಲ್ಲಿ ಮಾರ್ಕೆಟೇ ಬ್ರೇಕ್ ಡೌನ್ ಆಗಿರುತ್ತೆ, ಅವ್ರಿಗೆ ಏನು ಸೇಲ್ ಮಾಡಿದ್ರು ಏನು ಯೂಸ್ ಇಲ್ಲ. ಸೊ ಅಟ್ ಎ ಟೈಮ್ ಒಂದು 2000 5000 ಅಥವಾ ಡಿಸ್ಕೌಂಟಲ್ಲಿ ಕೊಡ್ತೀನಿ ಅಂದರೂ ತೊಗೊಳೋರಿರಲ್ಲ. ಸೊ ಆ ಸೇಲ್ಸ್ ಮಾಡೋದನ್ನ ಯಾವ ಥರ ಒಂದು ಮಾರ್ಕೆಟ್ ಇದೆ ಅಂತ ನೋಡಿಕೊಂಡು, ಸರಿನಾ, ಯಾವ ಮಾರ್ಕೆಟ್ ಏನಾದರೂ ಬ್ರೋಕ್ ಡೌನ್ ಆಗಿದೆಯಾ ಅಥವಾ ಯಾವ ಮಾರ್ಕೆಟಲ್ಲಿ ನಾವು ಈ ಸೇಲ್ಸ್ನ ಮಾಡಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಏನೇನು ಮಾಡಬೇಕು, ಯಾವ ಥರ ಸೇಲ್ಸ್ ಅಂದರೆ ಲೈಕ್ ಸೇಲ್ಸ್ ಪ್ರೋಸೆಸ್ನ ಯೂಸ್ ಮಾಡಬೇಕು. ನಾನು ಏನೇನು ಹೇಳಿದ್ನೋ ಅದನ್ನು ಕೆಲವೊಂದು ಪಾಯಿಂಟ್ಸಲ್ಲಿ ನಾನು ಬರ್ಕೊಂಡಿದ್ದೀನಿ. ಲೈಕ್ ಸೇಲ್ಸ್ ಪ್ರೋಸೆಸ್ ಯಾವುದಾದ್ಮೇಲೆ ಯಾವ್ದು ಮಾಡಬೇಕು, ಲೈಕ್ ಮಾರ್ಕೆಟಿಂಗ್ ಇವತ್ತು ಹೆಂಗಿದೆ, ಓಕೆ, ನಾಳೆ ಯಾವ ಥರ ಇರ್ಬೋದು. ಓಕೆ, ಸೊ ಇನ್ನು 2 ಡೇಸಲ್ಲಿ ಯಾವ ಥರ ಇರ್ಬೋದು. ಇವಾಗ ನೋಡಿ ನೆಕ್ಸ್ಟು ಲಾಕ್ಡೌನ್ ಏನಾದರೂ ಆಗ್ಬೋದಾ ಕೋವಿಡ್. ಓಕೆ, ನಾನು ಅವಾಗ ಯಾವ ಥರ ನಾನು ಮಾರ್ಕೆಟ್ ಮಾಡಬೇಕು, ಸೇಲ್ಸ್ ಮಾಡಬೇಕು, ಅಥವಾ ನನ್ನ ಇದು ಪ್ರೊಡಕ್ಷನ್ ಹೌಸಲ್ಲಿ ನಾನು ಕಮ್ಮಿ ಮಾಡ್ಕೋಬೇಕಾ ಸೇಲ್ಸ್ನು, ಅಥವಾ ನಾನು ಜಾಸ್ತಿ ಮಾಡಿಟ್ಕೊಂಡು ಕೋವಿಡ್ ಟೈಮಲ್ಲಿ ನಾನು ಸೇಲ್ ಆಗದಲ್ಲಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಆ ಥರ ಥಿಂಕಿಂಗ್ ಇರಬೇಕು. ಮತ್ತು ಕನ್ವರ್ಷನ್ ಮತ್ತು ಸ್ಟ್ಯಾಂಡರ್ಡೈಸರ್ ಅಂದರೆ ಇನ್ನು ಮಾರ್ಕೆಟ್ ಲೈಕ್ ಕಸ್ಟಮರ್ಸ್ ಜೊತೆ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರಬೇಕು. ಲೈಕ್ ಅವ್ರದ್ದು ರಿವ್ಯೂಸ್ ಯಾವ ಥರ ಇರುತ್ತೆ ಸೇಲ್ಸ್ ಅಂದರೆ ಲೈಕ್ ಅವ್ರು ತೊಗೊಂಡ್ಮೇಲೆ ರಿವ್ಯೂಸ್ ಈ ಥರ ಇರುತ್ತೆ, ಈ ಥರ ಚೆನ್ನಾಗಿದೆ, ಆ ಥರ ಚೆನ್ನಾಗಿದೆ, ಆ ಥರ ಒಂದು ಸೇಲ್ಸಲ್ಲಿ ಅದನ್ನು ನೋಡ್ಕೋಬೇಕು, ರಿವ್ಯೂಸ್ ಯಾವ ಥರ ಇದೆ ಅಂತೇಳಿ. ಮತ್ತು ಆಫರ್ ಮತ್ತು ಡೀಲ್ಸ್, ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಬಂದಾಗ 20% ಡಿಸ್ಕೌಂಟ್, 30% ಡಿಸ್ಕೌಂಟ್. ಆ ಸೇಲ್ಸ್ ಮಾರ್ಕೆಟ್ನ ನಾವು ಯಾವ ಥರ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಅದನ್ನ ನಾವು ಏನು ಬೇಕಾದ್ರೂ ಮಾಡ್ಬೋದು. ನೀವು ಆಫರ್ ಆದರೂ ಕೊಡಿ ಅಥವಾ ಡೀಲ್ಸ್ ಆದರೂ ಕೊಡಿ, ಓಕೆ, ಏನು ಬೇಕಾದರೂ ಕೊಡಿ, ಒಟ್ಟಿನಲ್ಲಿ ಸೇಲ್ಸ್ ಪ್ಲ್ಯಾನ್ ಯಾವತ್ತೂ ಕರೆಕ್ಟಾಗಿರಬೇಕು. ಮಾರ್ಕೆಟಿಂಗಲ್ಲಿ ಸ್ಟ್ರಾಟಜಿ ಮಾಡಿದಿರ ಅದನ್ನ ಸೇಲ್ಸಾಗಿ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಮಾರ್ಕೆಟಿಂಗಲ್ಲಿ ಸ್ಟ್ರಾಟಜಿ ಕರೆಕ್ಟಾಗಿದ್ದರೂ ಸೇಲ್ಸಲ್ಲಿ ಏನಾದರೂ ಮಾರ್ಕೆಟ್ ಬಿದ್ದೋಯ್ತು ಅಂದರೆ ದೇರ್ ಇಸ್ ನೋ ಯೂಸ್. ಸೇಲ್ಸ್ ಎಲ್ಲ ಒಂದೇ ಸತಿ ವಾಶೌಟ್ ಆಗೋಗುತ್ತೆ. ನೆಕ್ಸ್ಟ್ ಆಮೇಲೆ ಈ ಎಲ್ಲ ಆದಮೇಲೆ ಇದ್ರದ್ದು ಏನು ನಮಗೆ ಗೋಲ್ ಆಫ್ ಬಿಸ್ನೆಸ್ ಅಂದರೆ, ಇದನ್ನು ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗೇ ಹೇಳಬೇಕಿತ್ತು. ಗೋಲ್ ಆಫ್ ಬಿಸ್ನೆಸ್ ಏನು ಅಂದರೆ, ನಮಗೆ ಈಗ ಸುಮ್ಮನೆ ನಾವು ಬಿಸ್ನೆಸ್ ಮಾಡೋದ್ರಿಂದ ನಾನು ಆವಾಗಲೇ ಹೇಳಿದೆ ಸ್ಟಾರ್ಟಿಂಗು ಪ್ರಾಫಿಟ್ ಬೇಕೇ ಬೇಕು. ಪ್ರಾಫಿಟ್ ಬೇಕು ಅಂದರೆ ಲೈಕ್ ಇವಾಗ ನೋಡಿ ಯಾವ ಥರ ಪ್ರಾಫಿಟ್ ಅಂದರೆ, ಲೈಕ್ ನೀವು ಇವಾಗ ಎಲ್ಲೋ ಲೈಕ್ ಟ್ರಿಪ್ ಹೋಗಿರ್ತೀರ, ಏನೋ ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿರ್ತೀರ. ಫ್ಯಾಮಿಲಿ ಟ್ರಿಪ್ ಹೋದಾಗ ಲೈಕ್ ಫೋನ್ ಕಾಲ್ ಬರುತ್ತೆ,
ಸೊ ಒಂದು ಅರ್ಧ ಗಂಟೆಗೂ ಫೋನ್ ಕಾಲ್ ಬರ್ತಿರುತ್ತೆ, ಸರ್ ಇದು ಆಯಿತಾ, ಇದು ಮಾಡಿಲ್ಲ, ಆಫೀಸ್ ವರ್ಕು ಈ ಥರ ಇದೆ, ನಮ್ಮದು ಬಿಸ್ನೆಸ್ ಈ ಥರ ಇದೆ ಅಂತ. ವಿ ಡೋಂಟ್ ವಾಂಟ್ ಲೈಕ್ ದಟ್. ನಮಗೆ ಆ ಥರ ಬೇಡ. ನಿಮಗೆ ಆಫೀಸ್ ಅಂದರೆ ಲೈಕ್ ಒಂದು ಫ್ಯಾಮಿಲಿ ಅಂದರೆ ಫ್ಯಾಮಿಲಿಗೆ ಅಂತಲೇ ಟೈಮ್ ಸ್ಪೆಂಡ್ ಮಾಡಬೇಕು. ನೀವಿಲ್ಲ ಅಂದರೂ ಕೂಡ ಈ ಬಿಸ್ನೆಸ್ ರನ್ ಆಗ್ತಾ ಇರಬೇಕು. ಮ್ಯಾಸಿವ್ ವೆಲ್ತ್, ತುಂಬಾ ವೆಲ್ತ್ ಬರ್ತಾ ಇರಬೇಕು ನೀವಿಲ್ಲ ಅಂದರು. ಓಕೆ, ನೀವು ವರ್ಕ್ ಮಾಡ್ತಾ ಇಲ್ಲ ಅಂದರೂ ನಿಮಗೆ ಮ್ಯಾಸಿವ್ ವೆಲ್ತ್ ಬರ್ತಾ ಇದೆ ಅಂದರೆ ಅದು ರಿಯಲ್ ಬಿಸ್ನೆಸ್ ಆ್ಯಂಡ್ ಗೋಲ್ ಆಫ್ ದ ಬಿಸ್ನೆಸ್ ಒಂದು. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ಆಪ್ರೇಷನ್ಸ್. ಏನಪ್ಪ ಆಪ್ರೇಷನ್ಸ್? ಮಾರ್ಕೆಟಿಂಗ್ ಆಯಿತು, ಸೇಲ್ಸ್ ಆಯಿತು, ಆಪ್ರೇಷನ್. ಓಕೆ, ಲೈಕ್ ಆಪ್ರೇಷನ್ ಅಂತ ಬಂದರೆ ಲೈಕ್ ಯಾವುದೋ ಒಂದು ಮೆಟೀರಿಯಲ್ ಮೊಬೈಲ್ ನಾವು ಕಂಡುಹಿಡಿದಿರ್ತೀವಿ, ಮೊಬೈಲ್ನ ನಾವು ಸೇಲ್ಸ್ ಮಾಡಿರ್ತೀವಿ. ಆ ಮೊಬೈಲ್ನ ತೊಗೊಂಡ್ಮೇಲೆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಬೇಕು. ಈಗ ಒಂದು 20,000 ನಾವು ಮೊಬೈಲು ಅಂದರೆ ಆ 20,000 ಮೊಬೈಲ್ಗೆ ಅವ್ನು ಕಸ್ಟಮರ್ ಸ್ಯಾಟಿಸ್ಫೈ ಆಗಬೇಕು. ಓಕೆ, ಅವನು ಆ ಮೊಬೈಲ್ಗೆ ಅಮೌಂಟ್ ಕೊಟ್ಟಿರೋದು ವರ್ತ್ ಅನ್ನಿಸ್ಬೇಕು. ಕಸ್ಟಮರ್ ಹ್ಯಾಪಿನೆಸ್ ನಮಗೆ ತುಂಬ ಇಂಪಾರ್ಟೆಂಟ್. ಓಕೆ, ಇದು ಜಸ್ಟ್ ನಾನು ಇದನ್ನ ಹೇಳ್ತಿರೋದು ಲೈಕ್ ಈ ಗೋಲ್ ಆಫ್ ಬಿಸ್ನೆಸ್ನ ಒಂದು ಹೈ ಸ್ಕೇಲ್ ಇದನ್ನು ಮಾಡಿ ಹೇಳ್ತಿದ್ದಾರೆ. ಬಟ್ ಇದನ್ನು ನಾವು ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂದರೆ ಒಂದೊಂದು ಪಾಯಿಂಟ್ ಬರುತ್ತೆ. ಇದನ್ನು ಎಲ್ಲದನ್ನೂ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲ್ಲ. ನಮ್ಮ ಅಧಿಗಮನದಲ್ಲಿ ಕೆಲವೊಂದು ಪಾಯಿಂಟ್ಸ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಫರ್ದರ್ ಪಾಯಿಂಟ್ಸಲ್ಲಿ ನಾನು ಹೇಳ್ತೀನಿ. ಸೊ ಈ ಆಪ್ರೇಷನ್ಸ್ ಅಂತ ಬಂದಾಗ ಒಂದು ವರ್ತ್ ಡೆಲಿವರ್ ಟು ದ ವರ್ತ್. ಇವಾಗ ನಮ್ಮದೇ ಇನ್ಸ್ಟಿಟ್ಯೂಷನ್ ತೊಗೊಳ್ಳಿ. ಈಗ ನಾವೊಂದು ಒಂದು 8th ಸ್ಟ್ಯಾಂಡರ್ಡ್ ಅಥವಾ 9th ಸ್ಟ್ಯಾಂಡರ್ಡ್ಗೆ ಒಂದು ಲೈಕ್ ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತೀವಿ. ಆ ಅಮೌಂಟು ಪೇರೆಂಟ್ಸ್ಗಳಿಗೆ ಸ್ಯಾಟಿಸ್ಫೈ ಆಗಬೇಕು, ನಮಗೂ ಕೂಡ ಸ್ಯಾಟಿಸ್ಫೈ ಆಗಬೇಕು. ಈಗ ನಮ್ಮ ಕಡೆ ಒಂದು ಸ್ಯಾಟಿಸ್ಫೈ ಅಂದರೆ ಒಂದು 10% 20% ಕೂಡ ಲಾಸ್ ಆಗ್ಬೋದು. ಬಟ್ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಓಕೆ, ಬಟ್ ಅದು ಪೇರೆಂಟ್ಸ್, ನಾವು ಈಗ ಕಸ್ಟಮರ್ಸ್ ಅಂತ ಹೇಳ್ತಿದ್ವಿ, ನಾವು ಪೇರೆಂಟ್ಸಿಗೆ ಸ್ಯಾಟಿಸ್ಫೈ ಆಗಬೇಕು. ಸೊ ಅದು ಒಂದು ಅವರಿಗೆ ಲೈಕ್ ಅವ್ರ ಪೇರೆಂಟ್ಸ್ ಹ್ಯಾಪಿನೆಸ್ ನಮಗೆ ತುಂಬ ಮುಖ್ಯ ಅಂದರೆ ನಮ್ಮ ಅಧಿಗಮನದಲ್ಲಿ. ಓಕೆ, ಇದು ಒಂದು ಆಪ್ರೇಷನ್. ನೆಕ್ಸ್ಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ವಾಟ್ ಇಸ್ ದ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದರೆ ಈ ಇಷ್ಟು ಪ್ರೋಸೆಸ್ಗಳು ನಡೀತಾ ಇದ್ದಾವಲ್ಲ, ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇಲ್ಲಿ ನೋಡಿ, ಇಲ್ಲಿ ಅದ್ರ ಕೆಳಗಡೆ R&D ಇದೆ, HR ಇದೆ, ಲೀಗಲ್ ಆ್ಯಂಡ್ ಕಂಪ್ಲೈನ್ಸ್ ಇದೆ. ಇಷ್ಟು ಬಿಸ್ನೆಸ್ ಮ್ಯಾನೇಜ್ಮೆಂಟು ಆರ್ಡರ್ ವೈಸ್ ನಡೀತೀವಿ. ಆರ್ಡರ್ ವೈಸ್ ಅಂದರೆ ಲೈಕ್ ಈಗ ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಗಮನಿಸ್ತೀವಲ್ಲ, ಸೊ ಎಲ್ಲ ವರ್ಕ್ ನಡೀತಿದೆಯಾ ಅಂತ ಬರ್ತಾರೆ ಒಂದು ವೀಕ್ ಆದಮೇಲೆ. ಓಕೆ, ಈ ವರ್ಕ್ ನಡೆದಿದೆಯಾ, ಆ ವರ್ಕ್ ನಡೆದಿದೆಯಾ, ಈ ವರ್ಕ್ ನಡೆದಿದೆಯಾ, ಎಲ್ಲಿ ನಡೆದಿದೆ, ಏನಾಗಿದೆ, ಓಕೆ ಮಾರ್ಕೆಟಿಂಗ್ ಏನಾಗಿದೆ, ಆ ಥರ ಒಂದು ಮ್ಯಾನೇಜ್ಮೆಂಟ್ ಟೀಮ್ ಅಂತ ಇರುತ್ತಲ್ಲ, ಆ ಮ್ಯಾನೇಜ್ಮೆಂಟ್ ಟೀಮ್ ನೋಡುತ್ತೆ. ಅಷ್ಟನ್ನು ಕೂಡ ಲೈಕ್ ಅಂದರೆ ಫ್ಲೋ ಅಪ್ ಮಾಡುತ್ತೆ. ಕರೆಕ್ಟಾಗಿ ನಡೀತಾ ಇದೆಯಾ, ಇಲ್ಲ ಓವರಾಲ್ ಯಾವ ಥರ ಬಿಸ್ನೆಸ್ ಹೋಗ್ತಾ ಇದೆ. ಓಕೆ, ಸೊ ಅದು ಒಂದು ಮ್ಯಾನೇಜ್ಮೆಂಟ್ ಟೀಮ್. ಓಕೆ, ಅದನ್ನು ನಾವು ಲೈಕ್ ನಮ್ಮನ್ನೆಲ್ಲದನ್ನೂ ಅದು ನೋಡ್ಕೊತಾ ಇರುತ್ತೆ. ನಮ್ದು ಏನೋ ಮಾರ್ಕೆಟಿಂಗ್ ಎಲ್ಲಾದರೂ ಬಿದ್ದೋಗಿದೆಯಾ, ಅಥವಾ ಸೇಲ್ಸ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಹ್ಯಾಪಿನೆಸ್ ಕಸ್ಟಮರ್ದು ಏನಾದರೂ ಪ್ರಾಬ್ಲಮ್ ಇದೆಯಾ, ನಮಗೆ ರಿವ್ಯೂ ಕರೆಕ್ಟಾಗಿ ಬರ್ತಾ ಇಲ್ವಾ, ಅವನ್ನೆಲ್ಲ ನೋಡ್ಕೊಳೋದೇ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ದೆನ್ ಫೈಂಡ್ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಫಸ್ಟು ನಾವು ಈಗ ಯಾವುದೇ ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾರ್ಕೆಟ್ನ ನೋಡ್ತೀವಿ. ಓಕೆ, ಲೈಕ್ ನಾನೀಗ ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ನೋಡ್ತಿದ್ದೆ. ಸೊ ಒಬ್ಬ ನಿಮಗೆ ಪರ್ಸನ್ ನೆನಪಿದೆ ಅನಿಸುತ್ತೆ, ಕಬಿ ಅಂತ ಹೇಳಿ ಒಬ್ಬ ಪರ್ಸನ್. ಲೈಕ್ ಒಂದು ತುಂಬ ವೈಡ್ ರೇಂಜ್ ಆಫ್ ಕೆಲಸನ ಒಂದು ಸ್ಮಾಲ್ ಥಿಂಗಲ್ಲಿ ಮಾಡಿ ತೋರಿಸಿ ಒಂದು ಇಮೇಜ್ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಅಪ್ಲೋಡ್ ಮಾಡ್ತಾನೆ. ಸೊ ಅವನದೊಂದು ನೋಡಿದ್ರೆ, ಅವ್ನು ಗಮನಿಸಿದರೆ ಅರೌಂಡ್ ಒಂದು ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಇದ್ದಾರೆ ವಿತಿನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ. ಓಕೆ, ಅವನು ಏನು ಅಂದ್ಕೊಂಡ ಅಂದರೆ ಲೈಕ್ ಈಗ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಪೋಸ್ಟ್ ಹಾಕ್ತಾರೆ, ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಇದು ಮಾಡ್ತಾರೆ. ಬಟ್ ಈಷ್ಟು ಡಿಫ್ರೆಂಟ್ ಮೈಂಡ್, ಒಂದು ಡಿಫ್ರೆಂಟ್ ಮೈಂಡ್ ಅಂತ ಯೂಸ್ ಮಾಡ್ದೆ. ಓಕೆ, ಸೊ ಅವನು ಏನೂ ಮಾಡ್ತಿರ್ಲಿಲ್ಲ, ಜಸ್ಟ್ ಅವನೇನೋ ಒಂದು ಲಾರ್ಜ್ ಒಂದು ತುಂಬ ದೊಡ್ಡ ಕೆಲಸನ ಅವನೇನೋ ಒಂದು ಶಾರ್ಟ್ ಕಟ್ಟಲ್ಲಿ ಮಾಡಿ ತೋರಿಸೋನು. ಸೊ ಆ ಥರ ಒಂದು ನಾವು ಈ ಬಿಸ್ನೆಸ್ಸಲ್ಲಿ ಬಂದರೆ ಕಸ್ಟಮರ್ಸ್ಗೆ ಎಲ್ಲದೂ ಸಿಗ್ತಾ ಇರುತ್ತೆ, ಬಟ್ ಇನ್ನೂ ಏನೋ ಬೇಕಾಗಿರುತ್ತೆ ಕಸ್ಟಮರ್ಸ್ಗೆ. ಓಕೆ, ಎಲ್ಲ ಮೊಬೈಲ್ಸು ಇರ್ತವೆ, ಬಟ್ ಆ್ಯಪಲ್ i13ಗೆ ಕಾಯ್ತಿರ್ತಾರೆ. ಓಕೆ, ಎಲ್ಲ ಮೊಬೈಲ್ಸ್ ಎಲ್ಲ ಇದು ಶೋರೂಮ್ಗಳಲ್ಲಿ ಎಲ್ಲವೂ ಬರ್ತಾ ಇರ್ತಾರೆ, ಬಟ್ ಆದರೂ ಒಂದು ಪರ್ಸನ್ ಯಾರೋ ಒಬ್ಬ ಇದಕ್ಕೆ ಅಂತಲೇ ಕಾಯ್ತಿರ್ತಾನೆ. ಸೊ ಅದು ಏನು ಅಂತ ತಿಳ್ಕೊಂಡು ಅವನಿಗೆ ಕಸ್ಟಮರ್ಗೆ ಅದನ್ನ ಏನು ಅಂತ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ರಿಸರ್ಚ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾವೇನು ಕೊಡಬೇಕು ಕಸ್ಟಮರ್ಗೆ, ಎಲ್ಲದೂ ಇದೆ, ಅದನ್ನ ಬಿಟ್ಟು ಇನ್ನೂ ಏನಾದರೂ ಎಕ್ಸ್ಟ್ರಾ ಕೊಡಬೇಕಾ ಅಂತ. ನೆಕ್ಸ್ಟು ನಮಗೆ ಕೆಲವೊಂದು ಮಾರ್ಕೆಟ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಮಾರ್ಕೆಟ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಲೈಕ್ ನೋಡಿ, ಈಗ ನಮಗೆ ಇನಿಷಿಯಲಿ ಸುನಿಲ್ ಒಬ್ರು ಹೇಳಿದ್ರು, ಈಗ ನಾವು ಇದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದೀವಿ ಅಂದರೆ ಲೈಕ್ ನಮಗೆ ಈಗ ಯಾರಾದರೂ ಲೈಕ್ ಪೇರೆಂಟ್ಸ್ ಬಂದು ಮಿಡಲ್ ಕ್ಲಾಸ್ ಪೇರೆಂಟ್ಸ್ನ ನೀವು ಟ್ಯಾಕಲ್ ಮಾಡಿ. ಓಕೆ, ಯು ಕ್ಯಾನ್ ಗೆಟ್ ಎ ವೆರಿ ಗುಡ್ ಆಫರ್ ಫ್ರಮ್ ದ ಪೇರೆಂಟ್ಸ್ ಅಂತ ಅಂದರು. ಓಕೆ, ಇಫ್ ದೇರ್ ಇಸ್ ಲೈಕ್ ಈಗ ಐ ಕ್ಲಾಸ್ ಅಂದರೆ ಅವ್ರು ಹೋಗ್ತಾರೆ ಬೈಜೂಸು, ಲೈಕ್ ವೇದಾಂತು ಅಂಥ ಕಡೆ ಹೋಗ್ತಾರೆ. ಬಟ್ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಂದ್ರೂ ಅಮೌಂಟು ಕೂಡ ಕಮ್ಮಿ ಇರಬೇಕು, ನಮಗೊಂದು ಕ್ವಾಲಿಟಿ ಎಜುಕೇಷನ್ ಬೇಕು. ಸೊ ಆ ಥರ ಆ ಮಾರ್ಕೆಟ್ನ ನಾವು ಸೃಷ್ಟಿ ಮಾಡ್ಕೋಬೇಕು. ನಮಗೆ ಎಲ್ಲಿ ಆ ಥರ ಸಿಗುತ್ತೆ, ಯಾವ ಥರ ಪೇರೆಂಟ್ಸ್ ಅಲ್ಲಿ ಎಲ್ಲಾದರೂ ಸಿಗ್ತಾರಾ. ಓಕೆ, ಆ ಥರ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅವ್ರನ್ನ. ಓಕೆ, ಆ ಥರ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಈ ಥರ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಕೊಂಡು ಲೈಕ್ ಈ ಥರ ಇದೆ, ಈ ಥರ ನಮಗೆ ವೆರಿ ರೀಸನಬಲ್ ಅಮೌಂಟ್ ಅಂತ ಹೇಳಿ. ಸೊ ಅವ್ರಿಗೆ ನಮ್ಮದೊಂದು ಮಾರ್ಕೆಟ್ನ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಅಕೌಂಟ್ಸ್.
ನಾವೇನೇ ಮಾಡಿದ್ರು ಅಕೌಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಅಕೌಂಟ್ಸ್ನ ಕೂಡ ಮೇಂಟೈನಿಂಗ್ ಮಾಡೋದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲೇ ಬರುತ್ತೆ. ಓಕೆ, ನಾವು ಯಾವ ಥರ ಡೆವಲಪ್ ಮಾಡ್ತೀವಿ ಮತ್ತು ಯಾವ ಥರ ನಮಗೆ ಇನ್ಫಾರ್ಮೇಷನ್, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನು, ಪ್ರತಿಯೊಂದು ಆಡಿಟು, ಅಕೌಂಟು ಏನೇ ಇರಲಿ, ಓಕೆ, ಇಷ್ಟು ಅಮೌಂಟ್ ನಾನು ಹಾಕಿದ್ರೆ ನೆಕ್ಸ್ಟ್ ವೀಕಲ್ಲಿ ನಾನು ಎಷ್ಟು ಪ್ರಾಫಿಟ್ ತೊಗೋಬೋದು, ಓಕೆ, ಇಷ್ಟೇನಾದರೂ ಈ ವೀಕಲ್ಲಿ ನನಗೆ ಲಾಸ್ ಆಗಿದೆ ಅಂದರೆ ಮುಂದೆ ನಾನು ಏನು ಮಾಡ್ಕೋಬೇಕು. ಸೊ ದಟ್ ಈಸ್ ಆಲ್ಸೋ ನೀಡ್ ಟು ಕೀಪ್ ಅಪ್ ಅವರ್ ಡೇಟಾ. ಅಕೌಂಟ್ಸಲ್ಲೂ ಕೂಡ ಡೇಟಾ ನಾವು ಕೀಪ್ ಅಪ್ ಮಾಡ್ತಾ ಇರಬೇಕು, ರಿಸರ್ಚ್ ಮಾಡ್ತಾ ಇರಬೇಕು. ನೆಕ್ಸ್ಟು ಆ್ಯಕ್ಯುರಸಿ ಬಂದು ಲೈಕ್ ಅಕೌಂಟ್ಸಲ್ಲೇ ಆ್ಯಕ್ಯುರಸಿ ಇರಬೇಕು. ನಾವು ಲೈಕ್ ಏನೋ ಒಂದು ಮಾಡೋಕ್ಕೋಗಿ ಓಕೆ ನೋ ಪ್ರಾಬ್ಲಮ್, ಒಂದು 5 to 10,000 ಅಲ್ವಾ, ಓಕೆ ಲೀವ್ ಇಟ್, ಅದ್ರ ಮೇಲೆ ಏನಾಗಲ್ಲ ಬಿಡಿ, ಏನಾಗಲ್ಲ, ತೊಂದರೆ ಆಗಲ್ಲ. ಓಕೆ, ನೆಕ್ಸ್ಟು ಒಂದು ಸತಿ 5 to 10,000 ಲಾಸ್ ಆಯಿತು, ಓಕೆ ನೋ ಪ್ರಾಬ್ಲಮ್, ಏನಾಗಲ್ಲ ಬಿಡಿ. ನೆಕ್ಸ್ಟ್ ಮಂತು 20 to 30,000 ಲಾಸ್ ಆಯಿತು. ಹಂಗೆ ಬಿಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಆ್ಯಕ್ಯುರಸಿನೇ ಹೋಗುತ್ತೆ. ಆ್ಯಕ್ಯುರಸಿ ಆಮೇಲೆ ಲೈಕ್ ನೆಗ್ಲಿಜೆನ್ಸ್ ಬಂದುಬಿಡುತ್ತೆ. ಓಕೆ, ವಿ ನೀಡ್ ಟು ಕೀಪ್ ಅಪ್ ಅವರ್ ಆ್ಯಕ್ಯುರಸಿ ಆ್ಯಂಡ್ ವಿ ನೀಡ್ ಟು ಕೀಪ್ ಅಪ್ ಅವರ್ ಅಕೌಂಟ್ಸ್. ಓಕೆ, ಆ್ಯಂಡ್ ಮೋರ್ ಓವರ್ ಒಂದು ಹೇಳಿದ್ನಲ್ಲ, ರಿಸರ್ಚ್ ಬಂದು ಒಂದು ಪೀರಿಯಡ್ ಆಫ್ ಟೈಮಲ್ಲಿ ನಾವು ಮಾಡ್ಕೋಬೇಕು. ಅಂದರೆ ಪೀರಿಯಡ್ ಆಫ್ ಟೈಮ್ ಅಂದರೆ ಈ ಮಂತಲ್ಲಿ ಇಷ್ಟು ನಾವು ಕವರ್ ಮಾಡಲೇಬೇಕು, ಇದು ಒಂದು ರಿಸರ್ಚ್. ಓಕೆನಾ, ಈ ಮಂತಲ್ಲಿ ನಾನು ಇಷ್ಟು ಕವರ್ ಮಾಡ್ತೀನಿ, ಓಕೆ ಈ ಥರ ಮಾಡಬಹುದು, ಓಕೆ ಈ ಥರ ಮಾಡಿದ್ರೆ ಏನಾಗುತ್ತೆ, ಒಂದು ಟೈಮ್ ಪೀರಿಯಡ್ನ ನಾವು ಹಾಕ್ಕೋಬೇಕು. ಸುಮ್ಮನೆ ನಾವು ಮಾಡ್ತೀವಿ, ಓಕೆ 5 ವರ್ಷ ಆಗಲಿ, 5 ವರ್ಷ ಹಾಕಿ ಕೆಲವೊಂದು ಬಿಸ್ನೆಸ್ ದೊಡ್ಡವಕ್ಕೂ ಇರ್ತವೆ. ಅಂದರೆ ಒಂದು ಎಲ್ಲದಕ್ಕೂ ಒಂದಕ್ಕೆ ಅಂದರೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಓಕೆ, ಯಾವುದೇ ಒಂದು ಇದನ್ನು ಮಾಡ್ತಾ ಹೋಗ್ರಿ, ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಆ ಎಕ್ಸ್ಪೈರಿ ಡೇಟ್ ಒಳಗೆ ಮಾಡಬೇಕು. ಓಕೆ, ಆ ಎಕ್ಸ್ಪೈರಿ ಡೇಟ್ ಒಳಗೆ ಮಾಡ್ದಲೇ ಇದ್ರೆ ದೇರ್ ಇಸ್ ನೋ ಯೂಸ್. ಓಕೆ, ನೀವು ಯಾವುದೋ ಈಗ ಒಂದು ಲೈಕ್ ನೀವು ಒಂದು ಬಿಲ್ಡಿಂಗ್ ಕಟ್ತೀನಿ ಅಂದ್ರೆ ಅರೌಂಡ್ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತೀನಿ ಅಂದರು ಒಂದು ಅರೌಂಡ್ 5 to 10 years ಅಂತ ಒಂದು ಎಸ್ಟಿಮೇಟ್ ಮಾಡ್ಕೊಂಡಿರ್ತಾರೆ. ರಿಸರ್ಚ್ ಮಾಡಿ ಒಂದು ಎಸ್ಟಿಮೇಟ್ ಮಾಡ್ಕೊಂಡಿರ್ತಾರೆ. ಆ ಟೈಮ್ ಒಳಗೆ ಇನ್ನೂ ಬೇಗ ಮುಗಿಸಿದ್ರೆ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಗುಡ್. ಓಕೆ, ಅದರ್ವೈಸ್ ಅದನ್ನ ಎಕ್ಸೀಡ್ ಮಾಡ್ತು ಅಂದರೆ 1 or 2 days ಎಕ್ಸೀಡ್ ಮಾಡಲಿ, ಬಟ್ ಅದೇ 5 to 10 years 20-30 years ಆಗಬಾರ್ದು. ಓಕೆ, 20 to 30 years ಆಗ್ತಿದೆ ಅಂದರೆ ಏನೋ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ಓಕೆ, ಸೊ ಅದನ್ನು ಒಂದು ರಿಸರ್ಚ್ ಮಾಡಿ ಏನು ಮಾಡ್ಬೋದು ಅಂತ ಫಸ್ಟೇ ಒಂದು ಟೈಮ್ ಕೀಪ್ ಅಪ್ ಮಾಡ್ಕೋಬೇಕು. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಕವರ್ಡ್ ಇನ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಆ್ಯಂಡ್ ಕಮಿಂಗ್ ಟು HR, ಹ್ಯೂಮನ್ ರಿಸೋರ್ಸ್. ಸೊ ವಾಟ್ ಆರ್ ದ ಇಲ್ಲಿ ಹ್ಯೂಮನ್ ರಿಸೋರ್ಸಲ್ಲಿ ನಾನೊಂದು ಗಮನಿಸಿದ್ದು ಏನಂದರೆ, ಆ ಟೈಮಲ್ಲಿ ನನ್ನ ಟೀಮಲ್ಲಿ ಇದೇನಾಗ್ತಿತ್ತು, ಹ್ಯೂಮನ್ ರಿಸೋರ್ಸು ಕೆಲವೊಂದು ಪಾಯಿಂಟ್ಸ್ಗಳು ಇದರಲ್ಲಿ ನನಗೆ ಬರ್ತವೆ, ಅದನ್ನು ಹೇಳ್ತೀನಿ. ನಮ್ಮ ಟೀಮಲ್ಲಿ ಕೆಲವೊಂದು ಲೈಕ್ ನೆಸೆಸರಿ ಕೆಲವೊಂದು ಇವೆಲ್ಲ ಅದು. ಸೊ ಅದರಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ನ ಬರ್ತೀನಿ. ರಿಕ್ರೂಟ್ ರೈಟ್ ಪೀಪಲ್. ಹ್ಯೂಮನ್ ರಿಸೋರ್ಸ್ ಅವ್ರ ಜಾಬೇ ರೈಟ್ ಪೀಪಲ್ನ ರಿಕ್ರೂಟ್ ಮಾಡೋದು. ಓಕೆ, ರೈಟ್ ಪೀಪಲ್ನ ರಿಕ್ರೂಟ್ ಮಾಡಿ ಅವರಿಗೆ ರೈಟ್ ಜಾಬನ್ನು ಕೊಡಬೇಕು. ಓಕೆ, ಆಮೇಲೆ ಡೆವಲಪ್ ದ ಪೀಪಲ್. ಓಕೆ, ಅವ್ರನ್ನ ರಿಕ್ರೂಟ್ ಮಾಡಾದ್ಮೇಲೆ ಅವರಿಗೆ ಯಾವ ಥರ ಒಂದು ಲೈಕ್ ಸಾರಿ someone is coming. Yeah, Vinod. Yeah, so in HR ಫಸ್ಟ್ ಪಾಯಿಂಟ್ ಇಸ್ ರಿಕ್ರೂಟ್ ರೈಟ್ ಪೀಪಲ್. ಸೊ ಒಬ್ಬ ರೈಟ್ ಪೀಪಲ್ನ ನಾವು ರಿಕ್ರೂಟ್ ಮಾಡಬೇಕು. ನಾವೀಗ ಯಾವುದೇ ಕಂಪ್ನಿಗೆ ಹೋಗಲಿ, ಸೊ ಅವನಲ್ಲಿ ಏನು ಕ್ವಾಲಿಟಿ ಇದೆ ಅಂತ ನೋಡ್ತಾರೆ. ನಮ್ಮ ಕಂಪ್ನಿಗೆ ಸೂಟಬಲ್ ಆಗುತ್ತಾ ಪರ್ಸನ್, ಯು ಕ್ಯಾನ್ ರಿಕ್ರೂಟ್. ಲೈಕ್ ಮೈಂಡೆಡ್ ಇದೆಯಾ, ನಮಗೆ ಸಪೋರ್ಟ್ ಮಾಡ್ತಾನೆ, ನಮ್ಮ ಕಂಪ್ನಿನ ಒಳ್ಳೆ ಡೆವಲಪಿಗೆ ತೊಗೊಂಡೋಗ್ತಾನೆ, ಯು ಕ್ಯಾನ್ ರಿಕ್ರೂಟ್. ಓಕೆ, ಆ್ಯಂಡ್ ಡೆವಲಪ್ ಪೀಪಲ್. ಅವನಿಗೆ ಏನಾದರೂ ಒಂದು ಚೂರು ಕೊಟ್ಟರೆ ಇನ್ನೊಂದು ಸ್ವಲ್ಪ ಎತ್ತಕ್ಕೆ ಬೆಳೆಸ್ತಾನೆ, ಆ ಥರ ಬೆಳೆಸ್ಬೋದಾ, ಆ ಥರ ನಾವು ಏನಾದರೂ ಅವನಿಗೆ ಒಂಚೂರು ಕೊಡ್ಬೋದಾ, ನಾವೇನಾದರೂ ಅವನಿಗೆ ಡೆವಲಪ್ ಮಾಡ್ಬೋದಾ, ನಾವೇನಾದರೂ ಅವನು ಡೆವಲಪ್ ಮಾಡಿದ್ರೆ ಅವ್ನ ಕಂಪ್ನಿ ಏನಾದರೂ ಡೆವಲಪ್ ಮಾಡ್ತಾನೆ, ಅದು ಒಂದು ತಿಳ್ಕೊಬೇಕು HR ಆಗಿ. ಓಕೆ, ಆ್ಯಂಡ್ ಕಮಿಂಗ್ ಟು ಕೀಪ್ ಪೀಪಲ್ ಹ್ಯಾಪಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂದರೆ ಪ್ರತಿ ಸಲ ನಾವು ಎಲ್ಲಾದರೂ ಲೈಕ್ ಒಬ್ಬ ಏನಾದರೂ ತಪ್ಪು ಮಾಡ್ದ ಅಂದರೆ ಅವನು ಬೈಯೋದು. ಓಕೆ, ಈಗ ಒಬ್ಬ ಕರೆಕ್ಟ್ ಮಾಡ್ದ ಅಂದರೆ ಅವ್ನು ಹೊಗಳೋದು. ಆ ಥರ ಮಾಡ್ತಾಯಿದ್ರೆ ಲೈಕ್ ಅವ್ರ ಮೈಂಡೆಡ್ ಹೆಂಗೆ ಇರುತ್ತೆ ಅಂದರೆ ಲೈಕ್ ಏನಾದರೂ ಲೈಕ್ ಒಳ್ಳೇದು ಮಾಡಿದ್ರೆ ಬೈತಾರೆ, ಒಳ್ಳೇದು ಮಾಡಿದ್ರೆ ಹೊಗಳ್ತಾರೆ, ಕೆಟ್ಟದ್ದು ಮಾಡಿದ್ರೆ ಬೈತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಬಟ್ ನಾನು ತಪ್ಪಂತ ಹೇಳ್ತಿಲ್ಲ, ಬಟ್ ಪೀಪಲ್ನ ಒಂದು ನಮ್ಮ ಸರೌಂಡಿಂಗ್ಸಲ್ಲಿ ಏನು ವರ್ಕ್ ಮಾಡ್ತಿರ್ತಾರೋ ಅವ್ರನ್ನೂ ಕೂಡ ಲೈಕ್ ಒಂದು ಹ್ಯಾಪಿ ಸಿಚುವೇಶನ್ ನಾವು ಬಿಲ್ಡ್ ಮಾಡಬೇಕು. ಓಕೆ, ಅವರು ಲೈಕ್ ಡೈಲಿ ಬಂದು ಬರ್ಡನ್ ಆಗಿ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇಫ್ ಯು ಲವ್ ದ ವರ್ಕ್ ಮೀನ್ಸ್ ಯು ಕ್ಯಾನ್ ಡೂ ಇಯರ್ ಓನ್ಲಿ. ಆ ಥರ ಒಂದು ಹ್ಯಾಪಿ ಪೀಪಲ್ ಸರೌಂಡಿಂಗ್ಸ್ನ ನಾವು ಇದನ್ನು ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಇದರಲ್ಲಿ ಬಂದು ಲೈಕ್ ಗೋಲ್ಸ್ ಆಫ್ ಬಿಸ್ನೆಸ್ಸಲ್ಲಿ ಬಂದರೆ ಲೈಕ್ ಇವಾಗ ನಾನೊಂದು ಇದನ್ನು ಕೊಡ್ತೀನಿ ಎಕ್ಸಾಂಪಲ್ಲು. ಇವೆಲ್ಲ ಮುಗಿದ್ಮೇಲೆ HR ಆಯಿತು. ನೆಕ್ಸ್ಟು ಲೀಗಲ್ ಕಂಪ್ಲೇನ್ಸಸ್. ಸೊ ಲೀಗಲ್ ಕಂಪ್ಲೇನ್ಸಸ್ ಬಂದು ಲೈಕ್ ಏನನ್ನಪ್ಪ ಲೀಗಲ್ ಕಂಪ್ಲೇನ್ಸಸ್ ಬಂದು ಅಂದರೆ MOU, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್.
ಇವಾಗ ನಾವು ಹೇಳಿದ್ವಿ ಯಾವುದೋ ಒಂದು ಜೊತೆ ಒಂದು ಮರ್ಜ್ ಆಗೋವಂಥದ್ದು. ನನ್ನ ಬಿಸ್ನೆಸ್ ಏನೋ ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ ಯಾವುದೋ ಒಂದು ಇಂಪ್ಲಿಮೆಂಟ್ ಆಗ್ತಾ ಇರೋ ಅಥವಾ ಯಾವುದೋ ಒಂದು ಸ್ಟಾರ್ಟಪ್ಪು, ನಂದು ಒಂದು ಸ್ಟಾರ್ಟಪ್ಪು, ಇನ್ನೊಬ್ರದ್ದು ಒಂದು ಸ್ಟಾರ್ಟಪ್ಪು, ಯಾಕೆ ನಾವೆರಡು ಮರ್ಜ್ ಆಗಬಾರ್ದು? ಥಿಂಕ್ ಮಾಡಬೇಕು, ಸುಮ್ಮನೆ ಮರ್ಜ್ ಆಗೋದಲ್ಲ. ಓಕೆ, ಇಫ್ ಯು ಕ್ಯಾನ್ ಥಿಂಕ್ ಮಾಡಿ, ಓಕೆ ಅದು ಲೀಗಲ್ ಆಗಿದೆಯಾ, ಓಕೆ ಆ ಕಂಪ್ನಿ ಲೀಗಲ್ ಆಗಿದೆಯಾ, ಅಥವಾ ನಾವು ನಮ್ಮ ಕಂಪ್ನಿ ಲೀಗಲ್ ಆಗಿದೆಯಾ, ನಾವು ಅವ್ರ ಜೊತೆ ಏನಾದರೂ ಮರ್ಜ್ ಆಯಿತು ಅಂದರೆ ನಮಗೇನಾದರೂ ಲಾಭ ಇದೆಯಾ. ಸೊ ಮೆಮೊರಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕಾಂಟ್ರಾಕ್ಟ್ಸ್, ಓಕೆ ಏನೇನು ನಾವು ಕಾಂಟ್ರಾಕ್ಟ್ಸ್ ಮಾಡ್ಕೋಬಹುದು ಒಂದು ಕಂಪ್ನಿ ಜೊತೆ, ಓಕೆ ಲೀಗಲ್ ಆಗಿ. ಓಕೆ ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಲೈಕ್ ಇನ್ ದ ಲೀಗಲ್ ಆ್ಯಂಡ್ ಕಂಪ್ಲೈನ್ಸಸ್ ಇದರಲ್ಲಿ ಬರ್ತಾ ಹೋಗ್ತಾರೆ. ನೆಕ್ಸ್ಟು ಗೋಲ್ ಆಫ್ ಬಿಸ್ನೆಸ್ನ ನಾನು ಈಗ ಇನಿಷಿಯಲಿ ಹೇಳಿದೆ, ಲೈಕ್ ನೀವು ಯಾವ ಥರ ಒಬ್ಬ ಬಿಸ್ನೆಸ್ ಮ್ಯಾನ್ ಡೆವಲಪ್ ಆಗಬೇಕು ಅಂದರೆ ಈ ಗೆಟ್ ಎ ಮ್ಯಾಸಿವ್ ವೆಲ್ತ್ ಅಂದರೆ ತುಂಬಾ ಮ್ಯಾಸಿವ್ ವೆಲ್ತ್ ಇರಬೇಕು. ಮತ್ತು ನೀನು ಇಲ್ದಲೇ ಇದ್ದರೂ ಕೂಡ ವರ್ಕ್ ನಡೀತಾ ಇರಬೇಕು, ಕಂಪ್ನಿ ಲೀಡ್ ಆಗ್ತಾ ಇರಬೇಕು. ಸೊ ಇವಾಗ ಗಮನಿಸಿ, ಇವಾಗ ಯಾವುದೇ ಒಂದು ಇದನ್ನು ತೊಗೊಳ್ಳಿ, ಜಿಯೋ ಸಿಮ್ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ನಾವು ಅಂಬಾನಿಗೆ ಫೋನ್ ಮಾಡಲಿಕ್ಕಾಗಲ್ಲ. ಸೊ ಅವ್ರ ವರ್ಕರ್ಸ್ಗೆ ನಾವು ಫೋನ್ ಮಾಡಬೇಕು. ಲೈಕ್ ಅದೇ ಥರ ಈಗ ನಿಮಗೆ ನೀವು ಯಾವ ಥರ ಬಿಸ್ನೆಸ್ನ ಡೆವಲಪ್ ಮಾಡಬೇಕು ಅಂದರೆ ಪ್ರತಿಯೊಂದು ಸಲ ನಿಮಗೆ ಲೈಕ್ ಇವ್ರು ಬಿಸ್ನೆಸ್ ಓನರು, ಸೊ ನಾವು ಇದೇನೋ ಪ್ರಾಬ್ಲಮ್ ಆಯಿತು, ಯಾವುದೋ ಒಂದು ಮೆಟೀರಿಯಲ್ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಅವ್ರ ಓನರ್ಗೆ ಫೋನ್ ಮಾಡಲಿಕ್ಕಾಗಲ್ಲ. ಅವ್ರ ಅಂಡರಲ್ಲಿ ಕೆಲವರು ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆ ಫೋನ್ ಮಾಡ್ತೀವಿ. ಓಕೆ ಅವ್ರು ಯಾರೋ ಕಸ್ಟಮರ್ ಸಪೋರ್ಟ್ ಅವ್ರು ಮಾಡ್ತಿರ್ತಾರೆ. ಬಟ್ ದೀಸ್ ಕಸ್ಟಮರ್ಸ್ ಆಲ್ಸೋ, ಆ ಕಸ್ಟಮರ್ಸು ಕೂಡ ಬಿಸ್ನೆಸ್ ಮೇಲೆ ತುಂಬಾ ಇದಿರಬೇಕು, ಅನಲೈಸಿಂಗ್ ಮಾಡಿರಬೇಕು. ಓಕೆ ಏನಾಗ್ತಿದೆ ಬಿಸ್ನೆಸ್ಸು ಅಂತ ಹೇಳಿ ಎಲ್ಲದನ್ನೂ ತೊಗೊಂಡೋಗಿ ಓನರ್ ಮೇಲೆ ಇದು ಮಾಡಲಿಕ್ಕಾಗಲ್ಲ, ಬರ್ಡನ್ ಮಾಡಲಿಕ್ಕಾಗಲ್ಲ. ಓಕೆ ಇವಾಗ ನಾವು ಗಮನಿಸ್ತಿರ್ತೀವಿ, ಓಕೆ ಇದು ಯಾರೋ ಒಬ್ಬ ನಮ್ಮ ಗ್ರೂಪಲ್ಲೇ ಇರಲಿ, ನಮ್ಮ ಗ್ರೂಪಲ್ಲಿ ಯಾರೋ ಒಬ್ಬ ವರ್ಕ್ ಮಾಡ್ತಾ ಇರಲ್ಲ, ನಾವೇನು ಮಾಡ್ತೀವಿ, ಎಲ್ಲದೂ ವರ್ಕ್ ಮಾಡ್ತೀವಿ, ಇದನ್ನೂ ಮಾಡ್ತೀವಿ ಅದನ್ನೂ ಮಾಡ್ತೀವಿ. ವಿನಾಯಕ್ ಕೇಳ್ದ, ನಾನು ಅದನ್ನೂ ಮಾಡ್ತೀನಿ ಇದನ್ನೂ ಮಾಡ್ತೀನಿ ಅಂತ. ಓಕೆ ನೋ ಪ್ರಾಬ್ಲಮ್. ಅದಕ್ಕೆ ಏನಂದ್ರೆ ಲೈಕ್ ಫೈನಲ್ ಆಗಿ ಆನ್ಸರ್ ನಾನು ಕೊಡ್ತೀನಿ ಅದೇನು ಅಂತೇಳಿ. ಸೊ ಈ ಥರ ನಮ್ಮ ಬಿಸ್ನೆಸ್ ಯಾವ ಥರ ಡೆವಲಪ್ ಆಗಬೇಕು ಅಂದರೆ ನಾನು ಇಲ್ದಲೇ ಇದ್ರೂ ಕೂಡ ಬಿಸ್ನೆಸ್ ಓಡ್ತಾ ಇರಬೇಕು, ಒಂದು ವೆಲ್ತ್ ಬರ್ತಾ ಇರಬೇಕು, ಮ್ಯಾಸಿವ್ ಆಗಿ ವೆಲ್ತ್ ಬರ್ತಾ ಇರಬೇಕು. ಮತ್ತು ನನ್ನ ಅಂಡರಲ್ಲಿ ವರ್ಕ್ ಮಾಡೋರು ಕೂಡ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ತಿಳಿದಿರಬೇಕು, ನನ್ನ ಬಿಸ್ನೆಸ್ ಬಗ್ಗೆ ಏನು ಅಂತ. ಸೊ ಅವ್ರಿಗೂ ಕೂಡ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋ ಮತ್ತು ಡಿಸಿಷನ್ ತೊಗೊಳೋ ರೀತಿ, ಅಂದರೆ ಡಿಸಿಷನ್ ಅಂದರೆ ಲೈಕ್ ಈ ಥರ ಕಾಂಟ್ರಾಕ್ಟ್ಸು ಅವೆಲ್ಲ ಇದನ್ನು ಕೊಡಲಿಕ್ಕಲ್ಲ, ಅಟ್ಲೀಸ್ಟ್ ಲಿಟ್ಲ್ ಬಿಟ್ ಈ ಸೇಲ್ಸು ಮತ್ತು ಅದಕ್ಕೆ ಅಂತ ಕೆಲವೊಂದು ಹೆಡ್ಗಳನ್ನ ಇಟ್ಟಿರ್ತಾರೆ. ಓಕೆ ಅವರು ಕೂಡ ಲಿಟ್ಲ್ ಬಿಟ್ಟಾಗಿ ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೋಬೇಕು. ಓಕೆ ಎಲ್ಲನೂ ತೊಗೊಂಡೋಗಿ ಬಿಸ್ನೆಸ್ ಮ್ಯಾನ್ ಮೇಲೆ ಹಾಕಿದ್ರೆ ಈಸ್ ನಾಟ್ ಎ ಗುಡ್ ಬಿಸ್ನೆಸ್. ಓಕೆ ಅಂಡ್ ಗುಡ್ ಬಿಸ್ನೆಸ್ ಮ್ಯಾನ್ ಅವನಲ್ಲ. ಸೊ ಆ ಬಿಸ್ನೆಸ್ ಮ್ಯಾನು ಅವ್ನು ಬೆಳೆಯೋದಲ್ದರೆ ಕೆಳಗಿರೋ ಅವನ್ನ ಅಂಡರಲ್ಲಿರೋರನ್ನ ಬೆಳೆಸ್ಬೇಕು. ಓಕೆ ಅವ್ನು ಯಾವ ಥರ ಬೆಳೆಸ್ತಾನೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ನಾವು ಹೇಳ್ತಿರ್ತೀವಿ ಮ್ಯಾನೇಜ್ಮೆಂಟ್ ಟೀಮು ಏನು ನಿಮ್ಮದು ಲೈಕ್ ಡೆಸಿಗ್ನೇಷನ್ ಏನು ಅಂತ. ಸೊ ಅದನ್ನು ತಿಳ್ಕೊಬೇಕು. ರೋಲ್ ಆಫ್ ವಾಟ್ ಯು ಡೂಯಿಂಗ್, ಏನು ನಾವು ಮಾಡ್ತಾ ಇದ್ದೀವಿ, ಯಾವ ನಮ್ಮದು ರೋಲು ಮ್ಯಾನೇಜ್ಮೆಂಟ್ ಟೀಮಲ್ಲಿ. ನಾನು ಜಸ್ಟ್ ಹೇಳಿದ್ದು ಮ್ಯಾನೇಜ್ಮೆಂಟ್ ಟೀಮಲ್ಲಿ ನಮ್ದು ಏನು, ಮ್ಯಾನೇಜ್ಮೆಂಟ್ ಟೀಮಲ್ಲಿ ನನ್ನ ರೋಲ್ ಏನು. ಫಸ್ಟ್ ವಿ ನೀಡ್ ಟು ಫೈಂಡ್ ಔಟ್ ನನ್ನ ವರ್ಕ್ ಏನು, ನನ್ನ ಮ್ಯಾನೇಜ್ಮೆಂಟ್ ಟೀಮಲ್ಲಿ ನಾನೇನು ಮಾಡಬೇಕಾಗಿರೋದು. ಸರಿನಾ, ಎಲ್ಲದಕ್ಕೂ ಹೇಳ್ತೀನಿ, ನೀನು ಮ್ಯಾನೇಜ್ಮೆಂಟ್ ಟೀಮಲ್ಲಿ ಲೈಕ್ ನೀನು ಮೆಂಟರಾಗಿ ವರ್ಕ್ ಮಾಡು, ಲೈಕ್ ಇದನ್ನು ಮಾಡು, ಲೈಕ್ ಅದನ್ನು ಮಾಡು. ಓಕೆ ಒಂದು ಪರ್ಟಿಕ್ಯುಲರಾಗಿ ನಮ್ಮದೊಂದು ಟೀಮ್ ಅಂತ ಮಾಡ್ಕೊಂಡ್ಮೇಲೆ ಆ ಪರ್ಟಿಕ್ಯುಲರ್ ವರ್ಕ್ ಅವನಿಗೆ ಫಿಕ್ಸ್ ಆಗಿರುತ್ತೆ. ಓಕೆ ಈ ಕ್ಯಾನ್ ಡೂ ದಟ್ ವರ್ಕ್. ಓಕೆ ನಾನು ಏನು ಮಾಡಬೇಕು ಅನ್ನೋದು ಅದನ್ನು ಮಾತ್ರ ರೋಲಾಗಿ ಇಟ್ಕೊಂಡು, ಓಕೆ ಆ ವರ್ಕ್ ನಾನು ಮಾಡಲೇಬೇಕು. ಅದನ್ನು ಬಿಟ್ಟು ದೆರ್ ಇಸ್ ನೋ ಲೈಕ್ ನೀನು ಇದನ್ನು ಮಾಡ್ತೀನಿ ನಾನು ಅದನ್ನು ಮಾಡ್ತೀನಿ ಅನ್ನೋದು, ದಟ್ ಈಸ್ ನಾಟ್ ಎ ಲೈಕ್ ಗುಡ್ ಬಿಸ್ನೆಸ್ ಮ್ಯಾನ್. ಒಂದು ಸ್ಟ್ರಾಟರ್ಜಿ ಅಲ್ಲ. ಓಕೆ ಅವನಿಗೆ ಯಾಕೆ ಅಂದರೆ ಲೈಕ್ ಎಲ್ಲದೂ ನಾನು ಮಾಡ್ತೀನಿ ಅಂದರೆ ಲೈಕ್ ಮುಂದೆ ಏನಾಗುತ್ತೆ ಅಂತ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಒಂದು ವರ್ಡು. ಇಫ್ ಯು ಆರ್ ಬೆಸ್ಟ್ ಇನ್ ಯುವರ್ ಟೀಮ್ ಯು ಆರ್ ದ ವರ್ಸ್ಟ್ ಫಾರ್ ದ ಬಿಸ್ನೆಸ್. ಇದಕ್ಕೆ ಯಾರಾದರೂ ಒಬ್ರು ಏನಾದರೂ ಮೀನಿಂಗ್ ಕೊಡ್ಬೋದಾ? I got that. I got some logic about this. Yeah, I think I think I'm suited for this line, I guess. ಸೊ ಐ ಥಾಟ್ ನಿನಗೆ ಆನ್ಸರ್ ಸಿಕ್ತು ಅಂತ ಅನ್ಸ್ಕೊತೀನಿ ಫಸ್ಟ್ ಕ್ವಶನ್ಗೆ. Yeah, exactly. Okay, if you are the best in your team you are the worst for the business. ಸೊ ಸ್ಟಾರ್ಟಿಂಗ್ ವಿನಾಯಕ್ ಹೇಳಿದ್ರು, ಅವ್ರು ವರ್ಕ್ ಮಾಡ್ತಿಲ್ಲ ನಾನೇ ವರ್ಕ್ ಮಾಡ್ತೀನಿ, ಅವ್ರು ಇನ್ನೊಬ್ರು ವರ್ಕ್ ಮಾಡ್ತಿಲ್ಲ ನಾನೇ ವರ್ಕ್ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಎ ಗುಡ್ ಬಿಸ್ನೆಸ್ ಮ್ಯಾನ್ ಥಿಂಕಿಂಗ್. ಓಕೆ ಅವ್ನು ವರ್ಕ್ ಮಾಡ್ತಿಲ್ಲ ಅಂದರೆ ಮಾಡಿಸ್ಬೇಕು ವರ್ಕ್. ಸೊ ಅದರಲ್ಲೇ ನಮಗೆ ಬರೋದು HR ಅಲ್ಲಿ ಲೈಕ್ ಆ ಪೀಪಲ್ನ ನಾವು ತೊಗೊಂಬರ್ಬೇಕು, ಲೈಕ್ ಮೈಂಡೆಡ್ ಪೀಪಲ್ನ ನಾವು ರಿಕ್ರೂಟ್ ಮಾಡಬೇಕು. ಓಕೆ ನಮ್ಮ ಜೊತೆ ನಡೆಯುವಂಥ ಪೀಪಲ್ನ ನಾವು ರಿಕ್ರೂಟ್ ಮಾಡಬೇಕು. ಯಾರನ್ನೋ ಕರ್ಕೊಂಬಂದು ಅವ್ನು ಮಾಡ್ತಾ ಇಲ್ಲ ವರ್ಕು ನಾನೇ ಮಾಡೋಣ, ಅದನ್ನೂ ಸೇರಿಸಿ ನಾನು ಮಾಡೋಣ ಅಂದರೆ ದಟ್ ಈಸ್ ನಾಟ್ ಬಿಸ್ನೆಸ್ ಆಗಲ್ಲ. ಓಕೆ
ಈಗ ನೆಕ್ಸ್ಟ್ ಯಾವುದೋ ಒಬ್ಬ ಅಂಬಾನಿನೇ ತಗೊಳ್ಳಿ. ಈಗ ಅವ್ನು ಯಾರೋ ಒಬ್ಬ ಕಸ್ಟಮರ್ ಲೈಕ್ ಅವನ ಅಂಡರಲ್ಲಿ ಯಾರೋ ಒಬ್ಬ ಅಂಬಾನಿ ಕೆಳಗೆ ಯಾರೋ ಒಬ್ಬ CEO ಇರ್ತಾನೆ, ಅವ್ನು ವರ್ಕ್ ಮಾಡಲ್ಲ ಅಂತ ಬಂದು ಅಂಬಾನಿ ಬಂದು ವರ್ಕ್ ಮಾಡಲ್ಲ. ಓಕೆ, ಅವ್ನ ಪ್ಯಾಷನ್ ಏನಿರುತ್ತೋ ಅವನಷ್ಟೇ ಅವ್ನು ವರ್ಕ್ ಮಾಡೋದು. ಓಕೆ, CEO ಅವ್ನು ವರ್ಕ್ ಮಾಡಲೇಬೇಕಾದು. ಓಕೆ, ಎಲ್ಲರೂ ವರ್ಕ್ ಮಾಡಿದ್ರೆ ಒಬ್ಬ ಬಿಸ್ನೆಸ್ ಮ್ಯಾನು ಒಬ್ಬ ಬಿಸ್ನೆಸ್ಸು ಲೀಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹಿಯರ್ ದಟ್ ದೇರ್ ಇಸ್ 2 ಬಿಸ್ನೆಸ್ ಎಕ್ಸಲೆನ್ಸ್ ಗೈಡೆನ್ಸ್. 2 ಬಿಸ್ನೆಸ್ ಎಕ್ಸಲೆನ್ಸ್ ಗೈಡೆನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾವುದಪ್ಪ ಅಂದರೆ ಬಕೆಟ್ ಸರ್ವಿಸ್ ಆ್ಯಂಡ್ ಪೈಪ್ಲೈನ್ ಸರ್ವಿಸ್. ಏನಿದು ಬಕೆಟ್ ಸರ್ವಿಸ್ಸು ಮತ್ತು ಪೈಪ್ಲೈನ್ ಸರ್ವಿಸ್ ಅಂದರೆ, ಸೊ ಇವಾಗ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಲೈಕ್ ನಾನು ಹೇಳಿದ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋ, ಏನೋ ಒಂದು ಪ್ರಾಫಿಟ್ ಬರುತ್ತೆ. ಓಕೆ, ಪ್ರಾಫಿಟ್ ಬಂದಮೇಲೆ ಓಕೆ ನನ್ನ ಪ್ರಾಫಿಟ್ ಬಂತು ಅಂತ ವಾಪಸ್ ಬರ್ತೀರಾ. ಓಕೆ, ನೆಕ್ಸ್ಟ್ ಆದಮೇಲೆ ತಿರುಗಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಓಕೆ ಇನ್ನೊಂದು ಸತಿ ಅದು ಅಮೌಂಟ್ ಖಾಲಿ ಆಗುತ್ತೆ, ತಿರ್ಗಿ ಇನ್ನೊಂದು ಸತಿ ಹೋಗ್ತೀರಾ, ಇನ್ನೊಂದು ಸತಿ ಇನ್ವೆಸ್ಟ್ ಮಾಡ್ತೀರಾ. ಓಕೆ ನನ್ನ ಪ್ರಾಫಿಟ್ ಬಂತು, ಓಕೆ ನಾನು ತೊಗೊಂಡೆ ಬಂದೆ. ಓಕೆ, ತಿರ್ಗಿ ಅದು ಖಾಲಿ ಆಗುತ್ತೆ, ನೆಕ್ಸ್ಟ್ ಇನ್ನೊಂದು ಸತಿ ಹೋಗ್ತೀರಾ, ನಾನು ಪ್ರಾಫಿಟ್ ಇದು ಇನ್ವೆಸ್ಟ್ ಮಾಡ್ತೀರಾ, ಪ್ರಾಫಿಟ್ ಬಂತು ತೊಗೊಂಡೆ ಬಂದೆ. ಓಕೆ, ಸೊ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪನ್ನು ಆದಷ್ಟು ನಾವು ಕಮ್ಮಿ ಮಾಡಬೇಕು. ಹೋಗಿ ಇನ್ವೆಸ್ಟ್ ಮಾಡೋದು ತೊಗೊಂಬರೋದು, ಇನ್ವೆಸ್ಟ್ ಮಾಡೋದು ತೊಗೊಂಬರ್ಬೋದು. ದಟ್ ಈಸ್ ನಾಟ್ ಎ ಬಿಸ್ನೆಸ್. ಯು ಶುಡ್ ಇನ್ವೆಸ್ಟ್ ಮಾಡಬೇಕು. ಬಟ್ ಪೈಪ್ಲೈನ್ ಸರ್ವಿಸ್ ಯಾವ ಥರ ಅಂದರೆ, ಪೈಪಲ್ಲಿ ಯಾವ ಥರ ನೀರು ಕಂಟಿನ್ಯೂಸ್ ಆಗಿ ಬರ್ತಿರುತ್ತೋ ಆ ಥರ ವೆಲ್ತ್ ಯಾವಾಗಲೂ ಬರ್ತಾ ಇರಬೇಕು, ಇನ್ಕಮ್ ಬರ್ತಾ ಇರಬೇಕು. ಓಕೆ, ಇವಾಗ ನೋಡಿ ನಾವು ಬೈಜೂಸು ಅವೆಲ್ಲ ಗಮನಿಸಿರ್ತೀವಿ. ಈಗ ಅರೌಂಡ್ 14,000 crore ಆಫ್ ನೆಟ್ವರ್ತ್ ಇದೆ ಆ ಕಂಪ್ನಿದು. ಓಕೆ, ಅವ್ರೇನಾದರೂ ಲೈಕ್ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರು ಬೈಜೂಸ್ ಅಂತೇಳಿ. ಓಕೆ, ಅವ್ರು ಒಂದೆರಡು ವರ್ಷ ಪಾಠ ಮಾಡಿದ್ರು. ಓಕೆ, ಪ್ರಾಫಿಟ್ ಬಂತು ಅಂತ ಅವ್ರು ರಿಟರ್ನ್ ತಿರ್ಗಿ ವಾಪಸ್ ಬಂದಿದ್ರೆ ಬೈಜೂಸ್ ಇದು ಮಾಡ್ತಿರಲಿಲ್ಲ. ಅವ್ರು ಇನ್ವೆಸ್ಟ್ ಮಾಡಿದ್ರು, ಆ ಇನ್ವೆಸ್ಟ್ ಮಾಡಿದ ತಕ್ಕನಾಗಿ ವರ್ಕ್ ಮಾಡಿದ್ದಕ್ಕೆ ಇವತ್ತು ಅವರು ಈಗ ಅವನು ಲೈಕ್ ಇನ್ವೆಸ್ಟ್ ಮಾಡಿದವನು ಅವನು ಸ್ಟಾರ್ಟಿಂಗ್ ಪಾಠ ಮಾಡ್ತಿದ್ದ ಅಂತ ಐ ಥಿಂಕ್ ಅನ್ಕೊತೀನಿ. ಅವ್ರ ಅಂಡರಲ್ಲಿ ಒಂದು 2 or 3 ಮೆಂಬರ್ಸ್ ಏನೋ ವರ್ಕ್ ಮಾಡ್ತಿದ್ರು ಬೈಜೂಸಲ್ಲಿ. ಸೊ ಅವ್ರು ಇವತ್ತು ಕೂಡ ಪಾಠ ಮಾಡದಲ್ಲೇ ಇದ್ರು, ಅವ್ರಿಗೆ ವೆಲ್ತ್ ತುಂಬಾ ಬರ್ತಾ ಇದೆ. ಓಕೆ, ಅವ್ರು ಯಾವತ್ತೂ ಬಕೆಟ್ ಸರ್ವಿಸ್ ಯೂಸ್ ಮಾಡಲಿಲ್ಲ, ಪೈಪ್ಲೈನ್ ಸರ್ವಿಸ್. ಬಕೆಟ್ ಸರ್ವಿಸ್ ಅಂದರೆ ಈ ಹೋಗ್ತಿರೋ ನೀರನ್ನ ಸ್ವಲ್ಪ ತೊಗೊಂಬರೋದು. ಓಕೆ, ಮನೇಲಿ ಇದು ಖಾಲಿ ಆಗೋವರೆಗೂ ಬಕೆಟಲ್ಲಿ ನೀರು ಖಾಲಿ ಆಗೋವರೆಗೂ ಯೂಸ್ ಮಾಡೋದು, ತಿರ್ಗಿ ಖಾಲಿ ಆಯಿತಾ ತಿರ್ಗಿ ಇನ್ನೊಂದು ಸತಿ ಹೋಗೋದು ತರೋದು. ಆ ಥರ ಅಲ್ಲ. ನಮಗೆ ವೆಲ್ತ್ ಬರಬೇಕು ಅಂದರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ ಪೈಪ್ಲೈನ್ ಸರ್ವಿಸ್ನ ನಾವು ಅಳವಡಿಸ್ಕೋಬೇಕು. ಲೈಕ್ ವೆಲ್ತ್ ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು. ಒಬ್ಬ ಬಿಸ್ನೆಸ್ ಮ್ಯಾನ್ ಆದಮೇಲೆ ವೆಲ್ತ್ ಅನ್ನೋದೇ ಪ್ರಾಫಿಟಬಲ್ ಅನ್ನೋದೇ ಒಂದು ಮೈಂಡ್ ಥಿಂಗ್. ಫಸ್ಟ್ ಬರೋದೇ ಪ್ರಾಫಿಟಬಲ್, ಅದನ್ನ ಬಿಟ್ಟು ಇನ್ನೇನು ಬರಲ್ಲ. ಸೆಕೆಂಡ್ ಥಿಂಗ್ ಬಂದು ಪ್ಯಾಷನ್ ಬರುತ್ತೆ. ಓಕೆ, ಪ್ರಾಫಿಟಬಲ್ ಅಂತ ಬಂದಾಗ ಪೈಪ್ಲೈನ್ ಸರ್ವಿಸ್ನ ನಾವು ಆದಷ್ಟು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟ್ 2 ಕೀ ಏರಿಯಾಸ್ ಇನ್ ದ ಬಿಸ್ನೆಸ್. ಓಕೆ, ಸೊ ಇದು ನಾನು ಆಲ್ರೆಡಿ ಹೇಳಿದ್ದೀನಿ. ಇದು ಯಾವುದೋ ಲೈಕ್ HR ಇದರಲ್ಲಿ ಬಂದು ಬಿಲ್ಡ್ ಎ ಲಾಯಲ್ ಪೀಪಲ್. ಲೈಕ್ ಈಗ ನಮ್ದೊಂದು ಕಂಪ್ನಿ ಇರುತ್ತೆ, ಏನೋ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ ಆ ಇನ್ಫಾರ್ಮೇಷನ್ನು. ಸೊ ಏನೋ ಒಂದು ಸಾಫ್ಟ್ವೇರ್ ಇರುತ್ತೆ, ಆ ಸಾಫ್ಟ್ವೇರ್ನ ಇನ್ನೊಬ್ರಿಗೆ ಕೊಡೋ ಅಂಥದ್ದು ಬೇಡ. ಓಕೆ, ಇನ್ನೊಬ್ರಿಗೆ ಕಂಪ್ನಿಯಿಂದ ಆ ಸಾಫ್ಟ್ವೇರ್ನ ಕದ್ದು ತರೋದು ಬೇಡ. ಓಕೆ, ನಮ್ಮ ಲಾಯಲಿಟಿ, ನಮ್ಮ ಪರ್ಸನ್ಸು, ನಮ್ಮ ಸುತ್ತಮುತ್ತ ಇರೋ ನಮ್ಮ ಕಂಪ್ನಿ ವರ್ಕರ್ಸು ಲಾಯಲ್ ಪರ್ಸನಾಲಿಟಿ ಇರಬೇಕು. ಓಕೆ, ಲಾಯಲ್ ಪೀಪಲ್ ಆಗಿರಬೇಕು. ಓಕೆ, ಅವ್ರಿಗೆ ಅದೇನು ಬೇಕೋ ಆ ಥರ ಲೈಕ್ ಒಂದು ಸಿಚುವೇಶನು ಮತ್ತು ಒಂದು ಸರೌಂಡಿಂಗ್ನ ನಾವು ಕ್ರಿಯೇಟ್ ಮಾಡಬೇಕು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ. ಓಕೆ, ನಮ್ಮ ಅಂಡರಲ್ಲಿ ವರ್ಕ್ ಮಾಡೋರಿಗೆ. ಓಕೆ, ಸೊ ನೀವು ಯಾವಾಗ ಒಂದು ರೈಟ್ ಪಾತಲ್ಲಿ ಹೋಗ್ತಾ ಇದ್ದೀರಾ ಅಂದರೆ, ಓಕೆ ಒಂದು ರೈಟ್ ಪಾತಲ್ಲಿ ಓಕೆ ಒಂದೆರಡು ಸತಿ ಮೇ ಬಿ ನಿಮಗೆ ಲಾಸ್ ಆಗ್ಬೋದೇನೋ. ಬಟ್ ಇಫ್ ಯು ಇನ್ ದ ರೈಟ್ ಪಾತ್ ಮೀನ್ಸ್ 100% ಒನ್ ಆರ್ ಟು ಒಂದಲ್ಲ ಒಂದು ದಿವಸ ಯು ವಿಲ್ ಬಿ ಗೆಟಿಂಗ್ ಎ ಗುಡ್ ಔಟ್ಪುಟ್. ಓಕೆ, ಒಂದು ಲಾಯಲ್ ಆಗಿ ಹೋಗಬೇಕು, ಮತ್ತು ಲಾಯಲಿಟಿ ತುಂಬಾ ಇಂಪಾರ್ಟೆಂಟು. ಅಥವಾ ಇನ್ನು ನಿಮ್ಮ ಕೆಳಗೆ ಯಾರಾದರೂ ಪೀಪಲ್ಸ್ ವರ್ಕ್ ಮಾಡಿದ್ರೆ ಅವ್ರಿಗೂ ಕೂಡ ಲಾಯಲ್ ಪೀಪಲ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಡಿಸೈನ್ ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಯಾವ ಥರ ಬಿಸ್ನೆಸ್ ಟ್ಯಾಕ್ಟಿಕ್ಸ್ನ ನಾವು ಮಾಡಬೇಕು ಅಂತ. ಲೈಕ್ ಈಗ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತ ಬಂದರೆ ಲೈಕ್ ನಾವೀಗ ಕನ್ಸಿಡರ್ ಇನ್ಸ್ಟಾಗ್ರಾಮೇ ತೊಗೊಳ್ಳಿ. ಓಕೆ, ನಾವು ಇನ್ಸ್ಟಾಗ್ರಾಮಿಗೆ ಫಸ್ಟು ಪೋಸ್ಟ್ ಮಾಡ್ತಿದ್ವಿ, ಫೇಸ್ಬುಕ್ಕು ಪೋಸ್ಟ್ ಮಾಡ್ತಿದ್ವಿ. ಓಕೆ, ನಮ್ಮದು ಸೋಷಿಯಲ್ ಮೀಡಿಯಾ ಯೂಟಿಲೈಸ್ ಮಾಡ್ಕೊತೀವಿ. ನೆಕ್ಸ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ತಲುಪುತ್ತೆ. ಬಟ್ ಸೋಷಿಯಲ್ ಮೀಡಿಯಾ ಇದ್ದರೂ ಕೂಡ ನಾವು ಈಗ ಪಾಂಪ್ಲೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಓಕೆ, ಇನ್ನೂ ಯಾವ್ಯಾವ ಕಡೆ ತಲುಪೋಕ್ಕಾಗೋ ಪ್ಲೇಸ್ಗಳಿಗೆ ಅಲ್ಲಿಗೂ ಕೂಡ ತಲುಪಲಿ ಅನ್ನೋದು ಒಂದು. ಸೊ ನಮ್ಮದೇ ಆದಂಥ ಒಂದು ಬಿಸ್ನೆಸ್ನ ನಾವು ಡಿಸೈನ್ ಮಾಡ್ಕೊತಾ ಇದ್ದೀವಿ. ಓಕೆ, ಟ್ಯಾಕ್ಟಿಕ್ಸ್ನ ಯೂಸ್ ಮಾಡ್ತಿದ್ದೀವಿ. ಓಕೆ, ಇನ್ಸ್ಟಾಗ್ರಾಮು ಕೂಡ ಡೈಲಿ ಅಪ್ಡೇಟ್ಸು, ಫೇಸ್ಬುಕ್ಕು ಡೈಲಿ ಅಪ್ಡೇಟ್ಸು ಮತ್ತು ಪೋಸ್ಟರ್ಸು. ಓಕೆ, ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಅಡಾಪ್ಟಿಂಗ್ ಇನ್ ಅವರ್ ಇನ್ಸ್ಟಿಟ್ಯೂಷನ್, ಇನ್ ಅವರ್ ಫಾರ್ ದ ಬಿಸ್ನೆಸ್. ಓಕೆ, ಆ್ಯಂಡ್ one truth in the business. It is a very very important in days. And ವಿನಾಯಕ್ ಆಗಲೇ ಹೇಳ್ತಿರ್ತಾನೆ, ಇಂಪಾಸಿಬಲ್ ಇಸ್ ಎ ಲೈ. ನಾವು ಯಾವತ್ತೂ ಹೇಳ್ಬಾರ್ದು ಇಂಪಾಸಿಬಲ್, ನನ್ನ ಕೈಲಿ ಆಗಲ್ಲ ಇದು, ಅಟ್ಲೀಸ್ಟ್ ನಾನು ಮಾಡ್ತೀನಿ, ನನ್ನ ಕೈಲಿ ಆಗಲ್ಲ ಅಂತ ಯಾವತ್ತೂ ಕೂತ್ಕೋಬಾರ್ದು. ಓಕೆ, ಆ್ಯಂಡ್ ಡೋಂಟ್ ಎಕ್ಸ್ಕ್ಯೂಸ್
ಎಕ್ಸ್ಕ್ಯೂಸ್ ಕೊಡಿ, ಈ ವರ್ಕಿಂಗ್ ನನಗೆ ಎಕ್ಸ್ಕ್ಯೂಸ್ ಕೊಡಿ, ಆ ಥರ ಯಾವತ್ತೂ ಮಾಡಬೇಡ್ದು. ಯಾವತ್ತೂ ಮಾಡಿದ್ರು ದಟ್ ಈಸ್ ನಾಟ್ ಎ ಬಿಸ್ನೆಸ್ ಆಗಲ್ಲ. ಅದು ಲೈಕ್ ಏನೋ ಅಂದ್ರೆ ಲೈಕ್ ಒಂಥರ ವ್ಯಾಪಾರ ಆದಂಗೆ ಆಯ್ತು. ಏನಿದು, ಓಕೆ ಒಂದು ಎಕ್ಸ್ಕ್ಯೂಸ್ ಕೊಡಿ, ನಾಳೆ ಕೊಡ್ತೀನಿ, ಓಕೆ ಇನ್ನೊಂದು ಕೊಡಿ, ಅದನ್ನು ಕೊಡ್ತೀನಿ. ಓಕೆ, ವಿ ನೀಡ್ ಅಕ್ಯುರಸಿ ಇರಬೇಕು ಮತ್ತು ನಮ್ಮ ಬಿಸ್ನೆಸ್ಸಲ್ಲಿ, ಮತ್ತು ಅದೇ ರೀತಿ ಸ್ಕೇಲಬಲ್ಲು ಮತ್ತು ಪ್ರಾಫಿಟಬಲ್ ಇರಬೇಕು. ಇವೆಲ್ಲ ಮಾಡಬೇಕು ಅಂದರೆ ದೀಸ್ ಆರ್ ದ ಥಿಂಗ್ಸ್ ವಿ ನೀಡ್ ಟು ಅಡಾಪ್ಟ್ ಇನ್ ಅವರ್ ಬಿಸ್ನೆಸ್. ಓಕೆ, ಯಾವುದೇ ಕಾರಣಕ್ಕೂ ಇಂಪಾಸಿಬಲ್ ಅಂತ ಹೇಳ್ಬಾರ್ದು. ಓಕೆ, ಆ್ಯಂಡ್ ಎಕ್ಸ್ಕ್ಯೂಸ್ಗೂ ಕೊಡಬಾರ್ದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಟೈಮಲ್ಲಿ ಲೈಕ್ ಸ್ಟೀವ್ ಜಾಬ್ಸ್ ಅನಿಸುತ್ತೆ, ಐ ಥಿಂಕ್, ಆ್ಯಪಲ್ ಐಫೋನು ಒಬ್ಬ ಅವ್ರ ಕಸ್ಟಮರ್ಸ್ ಅಂದರೆ ಅವರ ವರ್ಕರ್ಸ್ ಬರ್ತಾರೆ. ಸರ್ ಇದು ಇಟ್ ಈಸ್ ಎ ವೆರಿ ಅರೌಂಡ್ ಒಂದು 10 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಸೊ ಬರ್ತಾರೆ, ಒಬ್ರು ಕಸ್ಟಮರ್ ಬಂದು, ಸರ್ ನೋಡಿ, ದಿಸ್ ಈಸ್ ದ ವೆರಿ ಥಿನ್ನೆಸ್ಟ್ ಮೊಬೈಲ್ ಇನ್ ದ ವರ್ಲ್ಡ್ ಅಂತಾರೆ. ಓಕೆ, ಸೊ ಅವ್ರು ಸ್ಟೀವ್ ಜಾಬ್ ಒಂದು ಕೆಲಸ ಮಾಡ್ತಾನೆ, ಆ ಮೊಬೈಲ್ನ ತೊಗೊಂಡೋಗಿ ಅಕ್ವೇರಿಯಂ ಒಳಗಡೆ ಹಾಕ್ತಾನೆ. ಅಕ್ವೇರಿಯಂ ಒಳಗಡೆ ಹಾಕ್ತಾಗ ಏನಂತಾರೆ, ಆ ಅಕ್ವೇರಿಯಂ ಒಳಗಡೆಯಿಂದ ನೀರು ಬಬಲ್ಸ್ ಬರ್ತಾ ಇರ್ತವೆ. ಸೊ ಅವ್ನು ನೋಡ್ತಾನೆ, ಲೈಕ್ ನೋಡಿ ಇದರಲ್ಲಿಂದ ಬಬಲ್ಸ್ ಬರ್ತಿದೆ ಅಂದರೆ ಇದರಲ್ಲಿನ ಏರ್ ಕೂಡ ಸೆಟಲ್ ಆಗಿದೆ, ಏರ್ ಕೂಡ ಇದೆ ಇದರಲ್ಲಿ, ಅಂದರೆ ಏರ್ ಕೂಡ ಇರೋಷ್ಟು ಸ್ಪೇಸ್ ಇದೆ. ಸೊ ಇದು ಥಿನ್ನೆಸ್ಟ್ ಮೊಬೈಲ್ ಅಲ್ಲ, ಇದಕ್ಕಿಂತ ತಿನ್ನಾಗಿರೋದು ಇನ್ನೂ ಮೊಬೈಲ್ ಕಂಡಿಡೀರಿ ಅಂತಾರೆ. ಓಕೆ, ದೆರ್ ಇಸ್ ನೋ ಇಂಪಾಸಿಬಲ್, ಇಟ್ ಈಸ್ ಪಾಸಿಬಲ್, ಮೇಕ್ ಇಟ್ ಪಾಸಿಬಲ್. ಓಕೆ, ನಾವು ಪಾಸಿಬಲ್ ಕನ್ವರ್ಟ್ ಮಾಡಬೇಕು. ಆಮೇಲೆ ಎಕ್ಸ್ಕ್ಯೂಸ್, ಇಲ್ಲ ಸರ್ ಇದು ಆಗಲ್ಲ, ಇನ್ನೂ ಮುಂದಕ್ಕೆ ಆಗಲ್ಲ ಅಂತ ಯಾವುದೇ ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ. ಈ ಯಾವುದೇ ಎಕ್ಸ್ಕ್ಯೂಸ್ ಕೊಟ್ಟರು ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಮ್ಯಾನ್. ಓಕೆ, ದೆರ್ ಇಸ್ ನೋ ಎಕ್ಸ್ಕ್ಯೂಸ್ ಇನ್ ದ ಎನಿ ಬಿಸ್ನೆಸ್. ಯು ನೀಡ್ ಟು ಡೂ ದ ವರ್ಕ್ ಆ್ಯಂಡ್ ವಿತ್ accuracy and get a massive wealth. Okay, yeah, so this is the review of our Myth Park like webinar, how to develop the business. I hope you people getting the good points in the what I am telling in the like this webinar. So if you have any doubts means you can ask now. Yeah. ಮನೋಹರ್ ಅವರೇ, Yeah. ಡೌಟ್ ಅಂತ ಇಲ್ಲ, ಬಟ್ ಒಂದು ಸ್ಮಾಲ್ ಕ್ವೈರಿ. Yeah. ಏನಂತಂದ್ರೆ ಬಿಸ್ನೆಸ್ ಮಾಡ್ಬೇಕು ಅನ್ಕೋತೀವಿ, ಅಂದ್ರೆ ಲೈಕ್ ಮೇ ಬಿ ಇಟ್ಸ್ ಎ ಫ್ಯಾಷನ್ ಆರ್ ಪ್ರೊಫೆಷನ್, ಎನಿಥಿಂಗ್ ಬಿಸ್ನೆಸ್ ಅಂತ ಮಾಡ್ಬೇಕು ಅನ್ಕೋತೀವಿ. ಅವಾಗ ನಮ್ಗೆಲ್ಲೋ ಒಂದ್ ಕಡೆ ಹೆಕ್ಟಿಕ್ ಆಗ್ತಾ ಇರುತ್ತೆ. ನಾವು ವರ್ಕ್ಗಳನ್ನ ಎಲ್ಲ ನೋಡ್ ತಗೋಬೇಕಾದ್ರೆ ಅವಾಗ ನಮಗೆ ಏನು ಜನ ಬೇಕು ಅಂತ ಅವಾಗ ಅನ್ಸೋದು ನಮ್ಗೆ. ಸೊ ಅವಾಗ ಈಗ ನೀವ್ ಹೇಳ್ದಾಗೆ ಲಾಯಲ್ ಪೀಪಲ್ ನೋಡ್ಬೇಕಾ ಅಥವಾ ಜನ ನೋಡ್ಬೇಕಾ? ಯಾಕಂದ್ರೆ ನಮಗ್ ಜನನೇ ಸಿಗ್ತಾ ಇಲ್ಲ. ಜನ ಸಿಗದೆ ಇರೋ ಟೈಮಲ್ಲಿ ಲಾಯಲ್ ಪೀಪಲ್ ನೋಡ್ಕೊಂಡು ಅದಕ್ಕೆ ವರ್ತಿ ಇದಾರ ಅವರು ಅಂತ ನೋಡ್ಕೊಂಡು ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಆ ಟೈಮಿಗೆ ಜನ ತಗೊಳ್ಳೋದೇ ಇಂಪಾರ್ಟೆಂಟ್ ಆಗುತ್ತಾ? ಓಕೆ, ಇವಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಜನ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಸ್ಕೇಲಬಿಲಿಟಿ ನೋಡ್ಕೊಳ್ಳಿ. ಜನ ಸಿಗ್ತಾ ಇಲ್ಲ ಅಂತ ಇವಾಗ ಜನ ಸಿಗ್ತಾ ಇಲ್ಲ. ಓಕೆ, ಅಂದರೆ ಲೈಕ್ ಈಗ ಒಂದು 20 ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು ನೀವು. ಸೊ ಇವಾಗ ಜನ ಸಿಗ್ತಾ ಇಲ್ಲ, ನಾನು ಒಬ್ಬಳೇ ಇಷ್ಟು ಬಿಲ್ಡಿಂಗ್ ನಾನು ಕಟ್ಬೋದಾ, ನಾನು ಒಬ್ಬಳೇ ಕೂತ್ಕೊಂಡು ಇಷ್ಟು ದೊಡ್ಡ ಬಿಲ್ಡಿಂಗ್ ನಾನು ಕಟ್ಬೋದಾ ಅಂತ ಯೋಚನೆ ಮಾಡಿ. ಓಕೆ, ಲಾಯಲ್ ಪೀಪಲ್ ಬಿಟ್ಟಾಕಿ, ಜನನೇ ಸಿಗ್ತಿಲ್ಲ ಅಂದರೆ ನಾವು ತಿಳ್ಕೊಬೇಕು ನಮ್ಗೆ ಇಷ್ಟು ದೊಡ್ಡ ಪೀಪಲ್ನ ಕಟ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಇಟ್ ಮೇ ಟೇಕ್ ಸಮ್ ಟೈಮ್, ಮೋರ್ ಟೈಮ್ಸ್ ಆಗುತ್ತೆ. ಬಟ್ ಅದನ್ನು ನಾವು ಮಾಡ್ತಾ ಕೂತ್ಕೊಂಡ್ರೆ ಈಗ ಒಂದು 2-3 ಇಯರ್ಸಿಗೆ ನಾವು ಬಿಲ್ಡ್ ಮಾಡೋದನ್ನ ಲೈಕ್ ಏನೋ ಒಂದು ಬಿಲ್ಡಿಂಗ್ನ ಅರೌಂಡ್ 20 ಇಯರ್ಸ್ ಹಿಡಿಯುತ್ತೆ. ಸೊ ಟೈಮು ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೆ ಹೇಳಿದ್ದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ನಾವು ಸರ್ಚ್ ಮಾಡಬೇಕು ಪೀಪಲ್ನ. ಓಕೆ, ಸರ್ಚ್ ಮಾಡಿ ಆ ಪೀಪಲ್ಲು ಸಿಗಬೇಕು. ಸಿಗದಲ್ಲೇ ಇದ್ದಾಗ ನಮಗೆ ಬರ್ಡನ್ ಆಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ಇಟ್ ಟೇಕ್ ಮೋರ್ ಟೈಮ್. ಆ ಥರ ತೊಗೊಂಡಾಗ ನಾವು ಬಿಸ್ನೆಸ್ ಮ್ಯಾನ್ ಆಗಿ ವರ್ಕ್ ಮಾಡಲಿಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಅವಾಗ ಆಪ್ರೇಟರ್ ಆಗ್ತೀವಿ. ಟ್ರೈ ಟು ಡೂ ಎವ್ರಿಥಿಂಗ್. ಈಗ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಲೈಕ್ ಏನೋ ಮಣ್ಣು ಹಾಕಬೇಕು, ಎಲ್ಲ ಹಾಕಬೇಕು, ಎಲ್ಲದೂ ನಾವೇ ಮಾಡ್ತಿದ್ದೀವಿ. ಓಕೆ, ಅದನ್ನು ಲಾಯಲ್ ಆಗಿ ರಿಸರ್ಚ್ ಮಾಡಬೇಕು, ನನಗೆ ಎಲ್ಲಿ ಸಿಗ್ತಾರೆ ಆ ಥರ ಪರ್ಸನ್ಸು ಅಂತ. ಓಕೆ. Any other? No, I have one more question. Yeah. See, okay, I completely understood the scenario that you have said. See,
in the startup ಅಂದ್ರೆ everybody knows ಏನಂದ್ರೆ it's not like MNC. Maximum work is done by a single person rather than individual because manpower ಕಡಿಮೆ ಇರುತ್ತೆ. If that is the case, we have a less amount and we have a less people. How can we distribute our work to individually? And one more thing, let's say I'm doing mentoring. Let's say Ajit doing management. We are definitely know that in the future we may come across many students. And ಈಗ management ಗೆ let's say Ajit ಗೆ ಒಂದು ಕೆಲಸ ಗೊತ್ತಾಗ್ತಾ ಇಲ್ಲ ಹೆಂಗ್ ಮಾಡೋದು ಅಂತ. Will tell ನೋಡಪ್ಪ ನನಗೆ ಗೊತ್ತಾಗ್ತಾ ಇಲ್ಲ, what is the thing that I can do. So I'll tell him this is the way you must do. Okay, call me back and say I have tried many possibilities, still I am not getting. Like ಆವಾಗ ನಾನು ಮಾಡೋದು ಕರೆಕ್ಟಾ ತಪ್ಪಾ? ಓಕೆ, ವೆರಿ ಗುಡ್ ಕ್ವಶನ್. ಸೊ ನೀವು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ನಾನು, ಲೈಕ್ ಸೊ ಈಗ ನೀವು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದನ್ನು ಕಂಟಿನ್ಯೂ ಮಾಡೋದು ಬೇಡ. ಓಕೆ, ಇವಾಗ ನೀವೇನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ, ಓಕೆ ನೀವು ಹೇಳಿದ್ರಿ ಲೈಕ್, ಸೊ ನಾನು ಅದನ್ನೇ ಹೇಳಿದೆ, ಮ್ಯಾನೇಜ್ಮೆಂಟಲ್ಲಿ ಒಂದು ಲೈಕ್ ನಾವೇನು ರೋಲ್ ಮಾಡ್ತಾ ಇದ್ದೀವಿ, ರೋಲ್ ಆಫ್ ವಾಟ್ ಯು ಡೂಯಿಂಗ್, ನಾವೀಗ ಏನೋ ಒಂದು ರೋಲ್ ಮಾಡ್ತಾ ಇದ್ದೀವಿ. ಓಕೆ, ಆ ರೋಲ್ನ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಏನೇ ಆಗಲಿ, ಓಕೆ ಅದು ಬರ್ತಾ ಇಲ್ಲ, ಓಕೆ ಎವ್ರಿ ಪರ್ಸನ್ಸ್, ಓಕೆ ನನಗೇನೋ ಗೊತ್ತಾಗ್ತಿಲ್ಲ, ಓಕೆ ನನಗೂ ಗೊತ್ತಾಗಲ್ಲ, ಓಕೆ ನಿಮ್ಮನ್ನು ಕೇಳ್ತೀನಿ. ಬಟ್ ಕೇಳಿದ್ಮೇಲೆ ನನ್ನ ಡೆಸಿಗ್ನೇಷನ್ ನನಗೇನು ಅಂತ ಗೊತ್ತಾಗಬೇಕು ವಾಪಸ್. ಈಗ ಅಜಿತ್ ಬಂದು ನನಗೆ ಗೊತ್ತಾಗ್ತಿಲ್ಲ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಅಪ್ಲೋಡ್ ಮಾಡೋದು, ಓಕೆ ನನಗೆ ಗೊತ್ತಿರುತ್ತೆ, ನಾನು ಹೇಳ್ತೀನಿ, ಬಟ್ ನಾನು ಅದನ್ನು ವರ್ಕ್ ಮಾಡಲ್ಲ. ನಾನು ಹೇಳ್ತೀನಿ ಈ ಥರ ಮಾಡು ಅಂತ ಹೇಳ್ತೀನಿ, ನಾನು ಈ ಥರ ಮಾಡು, ಈ ಥರ ಆಗುತ್ತೆ ಅಂತ ಹೇಳ್ತೀನಿ, ಸರಿನಾ? ನಾನು ಅದನ್ನು ವರ್ಕ್ ಮಾಡಲ್ಲ. ಓಕೆ, ಈಗ ಯಾರೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ, ಬಿಸ್ನೆಸ್ ಮ್ಯಾನ್ಗೆ ಈಗ ನಿಮಗೆ ವರ್ಕರ್ಸ್ ಬಂದು ಕೇಳ್ಬೋದತ್ತು ಅವ್ನ ಅಂಡರ್ಲಿ, ಸರ್ ಇದು ನನಗೆ ಗೊತ್ತಾಗ್ತಿಲ್ಲ, ಇದನ್ನೇನು ಮಾಡಬೇಕು ಅಂತ. ಅವ್ನು ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ, ಇಲ್ಲ ಈ ಥರ ಮಾಡು ಅಂತ, ಈ ಥರ ಗೈಡ್ ಮಾಡು ಅಂತ ಕೂತ್ಕೊಂಡು ಅವ್ನ ಮುಂದೆ ಕೂತ್ಕೊಂಡು ಅವನು ಲ್ಯಾಪ್ಟಾಪಲ್ಲಿ ಈ ಥರ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಹೇಳ್ತಿರೋದು. ಓಕೆ, ಇಫ್ ಇನ್ ದ ಕೇಸ್ ನಾವು ಅದೇ ಹೇಳ್ತೀನಲ್ಲ, ವಿ ಆರ್ ಇನ್ ದ ನಾಟ್ ಇನ್ ಲೈಕ್ ಎ ಬಿಸ್ನೆಸ್ ಮ್ಯಾನ್. ಓಕೆ, ವಿ ಆರ್ ಇನ್ ದ ಆಪ್ರೇಟರ್ ರೇಂಜ್. ಓಕೆ, ನಾವು ಅದಕ್ಕೇನು ಮಾಡ್ತೀವಿ, ಎಲ್ಲದನ್ನೂ ನಾವು ಮಾಡಕ್ಕೆ ಹೋಗ್ತೀವಿ. ಓಕೆ, ನಾನು ಮಾಡೋಣ, ಓಕೆ ಇದನ್ನು ಗೊತ್ತಾಗ್ತಿಲ್ವ ನಾನು ಮಾಡೋಣ ಅಂತ ಹೋಗ್ತೀವಿ. ಸೊ ಅದನ್ನು ಆ ಮೆಂಟಾಲಿಟಿ ಬಿಟ್ಟು ಒಂದೊಂದು ಪೊಸಿಷನ್ ಒಂದೊಂದು ರೋಲ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೇನೆ. one more question. Yeah. ಈಗ ಒಬ್ಬ let's say I'll take Sunil as example. Yeah. ಸುನಿಲ್ ಸಡನ್ ಆಗಿ ನನಗೆ ಇಷ್ಟು ದಿನ ಬೇಕು ರಜಾ ಅಂತ ಹೇಳ್ದ. Yeah. Sunil is handling social media. Yeah. In that alternative we have less man resource ಇರೋದು ಕಡಿಮೆ ನಮಗೆ. Yeah. ಆವಾಗ ಆ ಪೊಸಿಷನ್ಗೆ ಒಬ್ಬ ಇನ್ನೊಬ್ಬನ ಹೈಯರ್ ಮಾಡಿ ಬರ್ಡನ್ ಮಾಡ್ಕೊಳೋದ ಅಥವಾ ಈಗಿರೋದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡೋದ? ಅಡ್ಜಸ್ಟ್ ಮಾಡೋದಾದ್ರೆ ಆಸ್ ಯು ಸೆಡ್ ನೀನ್ ಹೇಳ್ತಾ ಇರೋದು ರಾಂಗ್ ಆಗುತ್ತೆ. ಅಡ್ಜಸ್ಟ್ ಇಲ್ಲ ಮಾಡಬಾರ್ದು ಅಂದ್ರೆ ಕೆಲಸ ಹಂಗೆ ನಿಲ್ಲುತ್ತೆ, ಕೆಲಸ ಡೈಲಿ ಆಗ್ತಾನೆ ಇರ್ಬೇಕು. ಅವಾಗೇನು? ಓಕೆ, ಸೊ ಡೈಲಿ ಆಗ್ತಾ ಇರಬೇಕು. ಓಕೆ, ಅಡ್ಜಸ್ಟ್ ಮಾಡಬಾರ್ದು, ಲೈಕ್ ಅಡ್ಜಸ್ಟ್ ಮಾಡೋದ ಅಥವಾ ಏನು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಒನ್ ಥಿಂಗ್, ಇವಾಗ ಲೈಕ್ ಇದು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತಾನೆ ನೋಡ್ಕೊಳ್ಳೋಣ. ನಾವು ಆಪರೇಟರ್ ರೇಂಜ್ ಅಲ್ಲಿ ಬೇಡ, ನಾವು ಬಿಸ್ನೆಸ್ ಮ್ಯಾನ್ ಅಂತಾನೆ ನಾನು ಕ್ವಶನ್ ಕೇಳ್ತಾ ಇರೋದು. ಆ ಥರ ಆ ರೇಂಜ್ ಅಲ್ಲೇ ಕ್ವಶನ್ ಕೇಳ್ತಾ ಇರೋದು. ಓಕೆ, ಫಾರ್ಗೆಟ್ ಅಬೌಟ್ ಆಪರೇಷನ್ ರೇಂಜ್. ಓಕೆ, ಸೊ ಇವಾಗ ಲೈಕ್ ಇವಾಗ ಏನೋ ಒಂದು ವರ್ಕ್ ನಡೀತಿರುತ್ತೆ, ಸಡನ್ ಆಗಿ ಲೈಕ್ ಸುನಿಲೇ ಬಿಟ್ಟೋದ ಅಂತ ಅನ್ಕೊಳ್ಳಿ. ಓಕೆ, ಸೊ ಆ ಟೈಮಲ್ಲಿ ಆ ವರ್ಕ್ನ ಕಂಟಿನ್ಯೂ ಮಾಡಬೇಕು. ಓಕೆ, ಆಯಿತು, ಇನ್ನೊಬ್ರನ್ನ ತರಬೇಕು. ಓಕೆ, ಸೊ ಇಟ್ಸ್ ಡಿಪೆಂಡ್ಸ್. ಈಗ ಡಿಪೆಂಡ್ಸ್ ಅಂದರೆ ಲೈಕ್ ಒಬ್ಬ ಬಿಸ್ನೆಸ್ ಮ್ಯಾನ್ ಇವಾಗ ಸಡನ್ ಆಗಿ ಲೈಕ್ ಒಂದು ಅಂದರೆ ಲೈಕ್ ಈಗ ರೆಸಿಗ್ನೇಷನ್ ಕೊಡ್ತೀವಿ ಅಂತಾರಲ್ಲ ಕೆಲವೊಂದು ಆಫೀಸ್ ಅಥವಾ ಏನೋ ಒಂದು, ಲೈಕ್ ನನಗೆ ಗೊತ್ತಿಲ್ಲ. ಸೊ ಇಟ್ ಡಸಂಟ್ ಲೈಕ್ ಅಂದರೆ ಲೈಕ್ ಅಗ್ರಿ ಆಗೋದು ತುಂಬಾ ಸ್ವಲ್ಪ ಅಟ್ಲೀಸ್ಟ್ 1 or 2 days ಟೈಮ್ ತೊಗೊಳುತ್ತೆ. ಸಡನ್ನಾಗಿ ಯಾರೂ ಅಗ್ರಿ ಮಾಡೋದಿಲ್ಲ. ಓಕೆ,
ಈಗ ನನಗೆ ರೆಸಿಗ್ನೇಷನ್ ಬೇಕು, ನನಗೆ ನಾಳೆ ರೆಸಿಗ್ನೇಷನ್ ಬೇಕು ಅಂದರೆ ಯಾರೂ ಅಗ್ರಿ ಮಾಡಲ್ಲ. 1 or 2 ಡೇಸ್ ನಮಗೆ ರೆಸಿಗ್ನೇಷನ್ ಬೇಕು ಅಂತಾರೆ. ಸೊ ಅಟ್ ಎ ಸ್ಪ್ಯಾನ್ ಆಫ್ ಟೈಮ್, ಒನ್ ಮಂತ್ ಆಫ್ ಟೈಮ್ ತಗೊತಾರೆ. ಸೊ ಆ ಟೈಮಲ್ಲಿ ಆ ಟೈಮಲ್ಲಿ ಅವನು ವರ್ಕ್ ಮಾಡ್ತಾನೆ ಇರಬೇಕು. ರೆಸಿಗ್ನೇಷನ್ ಕೊಟ್ಟ ಅಂದ್ರೆ ವರ್ಕ್ ಮಾಡ್ತಾನೆ ಇರ್ತಾನೆ. ಓಕೆ, ನಾನು I'm not talking about resignation here. He is asked for holidays for 1 month. Okay, he will come back for sure, that I know. But at 1 month duration, how can you fix that gap anta keltare. How can we fix that gap? So ಓಕೆ, ನಿಮ್ಮ ಕ್ವಶನ್ ಅರ್ಥ ಆಗಿದೆ. ಇದಕ್ಕೆ ಆನ್ಸರ್ ಮಾಡ್ತೀನಿ. ಆಸ್ ಅ ಬಿಸ್ನೆಸ್ ಮ್ಯಾನ್ ಆನ್ಸರ್ ಮಾಡ್ತೀನಿ ನಾನು. ಓಕೆ, ಯು ಕ್ಯಾನ್ ಆನ್ಸರ್. ಕವರ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಏನೋ ಒಬ್ರು, ಈಗ ಯಾರೋ ಒಬ್ರು ನಾನೇ ಅಂತಾನೆ ತಿಳ್ಕೊಳ್ಳೋಣ, ಹಿಂಗ್ 1 ತಿಂಗಳು ರಜಾ ಬೇಕು ಅಂತ ಬಂದೆ. ಇಟ್ ಈಸ್ ನಾಟ್ ದಿ ಆರ್ಗನೈಸೇಷನ್ ರೆಸ್ಪಾನ್ಸಿಬಿಲಿಟಿ ಒಬ್ರನ್ನ ಅಪಾಯಿಂಟ್ ಮಾಡೋದು. It is the individual's responsibility to make sure that he is handing over it to someone. That too if the person agrees. No. As Manohar said, you should not shift your work to somebody else because he is irrelevant to that job. ಹಂಗ್ ಮಾಡಕ್ಕಾಗಲ್ಲ. ಅಂದ್ರೆ ಆ ಫ್ಲೆಕ್ಸಿಬಿಲಿಟಿ ಕೊಡ್ಬೇಕಾಗತ್ತೆ. ಯಾಕಂದ್ರೆ if we give that flexibility, whatever said Amit Paresh is wrong ಅಂತ ಅನ್ಸುತ್ತೆ ಅವಾಗ. ಹೌದು, ಅಂದ್ರೆ ಕಂಪ್ಲೀಟ್ ಆಗಿ ಈಗ ಅಮಿತ್ ಪರೇಕರ್ ಹೇಳಿದಾರಲ್ಲ, ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಬಿಸ್ನೆಸ್ ನ ಇನ್ನೊಬ್ರಿಗೆ ವಹಿಸ್ಬೇಡಿ ಅಂತ ಅಂದಿದ್ದಾರೆ ಅನ್ಸುತ್ತೆ. ನೋ ಬಿಸ್ನೆಸ್ ನ ಇನ್ನೊಬ್ರಿಗೆ ವಹಿಸ್ಬೇಡಿ ಅಂತ ಹೇಳ್ತಿಲ್ಲ. ನಿಮ್ ಕೆಲಸ ಮಾಡಿ, ನಿಮ್ಮ ಕೆಲಸ ಬೇರೆಯವರಿಗೆ ಕೊಡಬೇಡಿ, ಅವ್ರ ಕೆಲಸ ಕೊಡಬೇಡಿ. ಸರಿ, ನಾನು ನಿಮ್ಮ ಕೆಲಸ ಬೇರೆಯವರಿಗೆ ಕೊಡಬೇಡಿ, ಬೇರೆಯವರಿಗೆ ಕೊಡಬೇಡಿ ಅಂತಲ್ಲ, ಬೇರೆಯವ್ರಿಗೆ ಇನ್ನ ಬೇಕಾದ್ರೆ ಗೊತ್ತಿಲ್ಲ ಅಂದ್ರೆ ಮಾಡಿಸಿ. ಓಕೆ, ನೀವು ಹೋಗಿ ಮಾಡಬೇಡಿ ಆ ಕೆಲಸನ ಅಂತ ಹೇಳ್ತಿದ್ದಾರೆ. ಓಕೆ, ನೀವೇ ಹೋಗಿ ಮಾಡಬೇಡಿ, ಎಲ್ಲಾ ಕೆಲಸನೂ ನೀವೇ ಮಾಡ್ತೀನಿ. ಈಗ ಅವ್ರು ಇಲ್ಲ ಅಂತ ಹೇಳ್ತಿದಂಗೆ ಮತ್ತೊಬ್ರು ನಾನು ಹೋಗಿ ಅದನ್ನ ಮಾಡ್ತೀನಿ. ಓಕೆ, ಅದು ಒಬ್ಬ ಬಿಸ್ನೆಸ್ ಮ್ಯಾನ್ ಥಿಂಕಿಂಗ್ ಅಲ್ಲ. ಇವಾಗ ಇನ್ನೊಬ್ಬ ಯಾರೋ ಒಬ್ಬ ವರ್ಕರ್ ಬಂದಿಲ್ಲ, ಓಕೆ, ಆ ವರ್ಕರ್ ಒಂದು ಅರ್ಧ ದಿನ ರಜೆ ಇದೆ ಅಂತ ಹೇಳಿ ಹೋಗ್ತಿದಂಗೆ, ಈಗ ಓಕೆ CEO ಅನ್ಕೊಳ್ಳಿ. ಓಕೆ, CEO ಅವನ ಅಂಡರಲ್ಲಿ ಒಂದು ಅರೌಂಡ್ 1000-2000 ಮೆಂಬರ್ಸ್ ವರ್ಕ್ ಮಾಡ್ತಿರ್ತಾರೆ. ಓಕೆ, ಆ CEO ಅವ್ನ ಪೊಸಿಷನಲ್ಲಿ ಥಿಂಕ್ ಮಾಡ್ತಾನೆ. ಓಕೆ, ಈಗ ಯಾರೋ ಒಬ್ಬ ವರ್ಕರ್ ಒನ್ ಆರ್ 2 ವೀಕ್ಸ್ ಹಾಲಿಡೇ ಆಗಿದೆ. ಓಕೆ, ಆ ವರ್ಕರ್ 1 or 2 ವೀಕ್ಸ್ ಹಾಲಿಡೇ ಆಗಿದ್ರೆ ಅವ್ನು ಹೋಗಿ CEO ಕೂತ್ಕೊಂಡು ಅವ್ನ ವರ್ಕ್ ನಾನು ಮಾಡ್ಲಿಕ್ಕಾಗಲ್ಲ. ಓಕೆ, ಹೇಳ್ತಾನೆ ಈ ಥರ ಮಾಡಿಸ್ಬೋದು ಅಂತ ಹೇಳ್ತಾನೆ ಹೊರತು ಅವನೇ ಹೋಗಿ ಮಾಡಲ್ಲ. ಓಕೆ, ಆ ಪೊಸಿಷನ್ ಅವನಿಗೆ ಇರುತ್ತೆ ಅದು. ಓಕೆ, ಅವನ ರೋಲಿಂಗ್ ಏನೋ, ಅವ್ನ ಪೊಸಿಷನ್ ಏನೋ ಅವ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾನೆ. ಇನ್ನೊಬ್ರು ಪೊಸಿಷನ್ನು ಅಷ್ಟೇ. ಈಗ ಅವ್ರು ಬಂದು ಈಗ CEO ರಜಾ ಆಗ್ತಾ ಅಂತ ಹೇಳ್ಬಿಟ್ಟು ಅವ್ನ ಅಂಡರಲ್ಲಿ ಬಂದು CEO ವರ್ಕ್ ಅವ್ನು ಮಾಡೋಕ್ಕಾಗಲ್ಲ. ಓಕೆ, ಸೊ ಅವ್ರ ವರ್ಕ್ ಏನಿರುತ್ತೆ ಅದನ್ನ ಮಾಡ್ತಾ ಇರ್ತಾರೆ. ಸೊ ಅದನ್ನ ಇನ್ನೊಬ್ರು ವರ್ಕ್ನ ಚೇಂಜ್ ಮಾಡ್ಲಿಕ್ಕಾಗಲ್ಲ, ಹೇಳ್ಬೋದು ಅಷ್ಟೇ ಈ ಥರ ವರ್ಕ್ ಮಾಡಿ ಅಂತ ಹೇಳಿ. Okay, I understood. ನೀವು ಹೇಳಿದ್ರಿ ಯು ಕ್ಯಾನ್ ಅಸೈನ್ ದಟ್ ಟು ಸಂಬಡಿ ಎಲ್ಸ್ ಬಟ್ ನಾಟ್ CEO ಅಸೈನ್ ಮಾಡಬಾರ್ದು ಅಂತ. CEO ಗೆ ಅಸೈನ್ ಮಾಡೋದು ಅಂತಲ್ಲ, ಯಾರಾದ್ರೂ ಮಾಡ್ಬೋದು. ಯಾರಾದ್ರೂ ಮಾಡ್ಬೋದು. ಒನ್ ಗಾಯ್ ಶುಡ್ ಗಿವ್ ಅ ಕಮಾಂಡ್, ಕೊಟ್ಟು ಮಾಡಿಸ್ಬಹುದು. ಓಕೆ, ಈ ವರ್ಕ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಮತ್ತೆ ಹೇಳಿ. ಸಾರಿ, ಕೆಲಸ ಮಾಡಿದಾಗ ಹೊಗಳೋದು, ಕೆಲಸ ಮಾಡದೇ ಇದ್ದಾಗ ಬೈಯೋದು, ಆ ತರ ಅಂದ್ರೆ ಅವ್ರಿಗೆ ಮೈಂಡ್ ಸೆಟ್ ಫಿಕ್ಸ್ ಆಗುತ್ತೆ. ಅವರು ಹ್ಯಾಪಿ ಆಗಿದಾರ ಅಂತ ನೋಡ್ಕೋಬೇಕು ಅಂತ. ಎಕ್ಸ್ಟ್ರಾ ವರ್ಕ್ ಅವ್ರಿಗೆ ಪುಟ್ ಆನ್ ಮಾಡಿದ್ರೆ ಡು ಯು ಥಿಂಕ್ ದಟ್ ದೇ ವಿಲ್ ಬಿಕಮ್ ಹ್ಯಾಪಿ? ಸೊ ಅದೇನೇ ಹೇಳಿದ್ದು. ಈಗ ಎಕ್ಸ್ಟ್ರಾ ವರ್ಕ್ ನಾವು ಆಗ್ತಿದ್ದಂಗೆ ಹೇಳಿದ್ನಲ್ಲ, ಏನೋ ವರ್ಕ್ ಕೊಟ್ಟರು, ಇಷ್ಟೊಂದು ವರ್ಕ್ ಕೊಟ್ರ, ಬೆಳಗ್ಗೆ ಬಂದೆ ಇಷ್ಟೊಂದು ವರ್ಕ್ ಕೊಟ್ರ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ನಾರ್ಮಲಾಗಿ ವರ್ಕಲ್ಲಿ ನಾವು ಎಲ್ಲ ಅವರ ವರ್ಕ್ ಯಾರೋ ಅಷ್ಟಾಗಿ ಇದನ್ನ ಮಾಡ್ಲಿಕ್ಕೂ ಅಲ್ಲ, ಬೇರೆ ವರ್ಕ್ನೇ ನೋಡ್ತಿರ್ತಾರೆ. ನನಗೆ ಈ ಥರ ಆ ಥರ ವರ್ಕ್ ಇದ್ರೆ ತುಂಬ ಇಷ್ಟ ಆಗುತ್ತೆ, ಈ ಥರ ವರ್ಕ್ ಇದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ. ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಅವರಿಗೂ ಕೂಡ ಆ ವರ್ಕನ್ನು ಇಷ್ಟಪಡೋ ರೀತಿ ಆ ಒಂದು ಆರ್ಗನೈಸೇಷನ್ನ ಬೆಳೆಸ್ಬೇಕು. ಮಾರ್ನಿಂಗ್ ಬರ್ತಿದ್ದಂಗೆ ನಾನು ಇಲ್ಲ ಆಫೀಸಲ್ಲಿ ನಾನು ಇದು ವರ್ಕ್ ಇದೆ, ನಾನು ಮಾಡಬೇಕು, ಇದನ್ನು ವರ್ಕ್ ಕೊಟ್ಟರು ಇದ್ಯಾಕೆ ಇಷ್ಟೊಂದು ವರ್ಕ್ ಕೊಟ್ಟರು ಅಂತ ಅನ್ಬಾರ್ದು. ಈ ವರ್ಕ್ ನನಗೆ ಕೊಟ್ಟರೆ ಈ ಆರ್ಗನೈಸೇಷನ್ ನನಗಿಂತ ಏನು ಡೆವಲಪ್ಮೆಂಟ್ ಆಗುತ್ತೆ. ಅಂದ್ರೆ ಈ ಹಿಮ್ಸೆಲ್ಫ್ ಬಿಕಮ್
a part of that company, not as an employee ಅಂತ. ಕಂಪ್ನಿ ಪಾರ್ಟ್ ಆಗಿರ್ಬೇಕು. ಅದೇ ಥರ ಆ ಥರ ಮೈಂಡ್ ಸೆಟ್ನ ಒಬ್ಬ ಬಿಸ್ನೆಸ್ ಮ್ಯಾನ್ ಕ್ರಿಯೇಟ್ ಮಾಡಬೇಕು. ಎಂಪ್ಲಾಯ್ ಅಲ್ಲ, ಎಂಪ್ಲಾಯ್ಗೇನು ಮಾಡ್ತಾನೆ, ಅವನಿಗೆ ವರ್ಕ್ ನಡೆಯುತ್ತೆ. ಒಂದು 30,000 ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ, ಅವ್ನ ಪಡೆಗೆ ಅವ್ನು ಹೋಗ್ತಾನೆ. ಬಟ್ ಆಸ್ ಎ ಬಿಸ್ನೆಸ್ ಮ್ಯಾನ್ ಯು ಕ್ಯಾನ್ ಇನ್ವೆಸ್ಟ್ ಮೋರ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆಫ್ ಮನಿ. ಯು ಕ್ಯಾನ್ ಗಿವ್ ದಟ್ ಟೈಪ್ ಆಫ್ ಸರೌಂಡಿಂಗ್. ಓಕೆ, ಆ ಥರ ಒಂದು ಎನ್ವೈರನ್ಮೆಂಟ್ ಅವ್ರಿಗೆ ಕೊಡಬೇಕು. ಓಕೆ, ತುಂಬಾನೇ ಲೈಕ್ ಇದನ್ನ ಮಾಡ್ತಾ ಫುಲ್ಲು ಒಂದು ಬರ್ಡನ್ ಮಾಡಿಬಿಟ್ರೆ ಈ ಕ್ಯಾನ್ ಯಾವ ಬೇಕಾದ್ರೂ ರೆಸಿಗ್ನೇಷನ್ ಕೊಟ್ಟು ಹೋಗ್ಬೋದು. ಬಟ್ ಆ ಥರ ಮಾಡಬಾರ್ದು. ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಆ ಥರ ಥಿಂಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. Okay, I mean you are saying that the employee must himself, ಇದು ನಮ್ಮ ಕಂಪ್ನಿ ಹತ್ರ ವರ್ಕ್ ಮಾಡಬೇಕಪ್ಪ, ನಾನು ಎಂಪ್ಲಾಯ್ ಅಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಮೈನ್ ಅಂತ ವರ್ಕ್ ಮಾಡಬೇಕು. ಆ ಥರ ವರ್ಕ್ ಮಾಡ್ಬೋದು. ಇಲ್ಲಾಂದ್ರೆ ಆ ಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಬಿಸ್ನೆಸ್ ಮ್ಯಾನ್ ಒಬ್ಬ ಬಿಸ್ನೆಸ್ ಅಥವಾ ಓನರ್ ಕ್ರಿಯೇಟ್ ಮಾಡಬೇಕು ಆ ಥರ ಎಂಪ್ಲಾಯ್ಗೆ. ಓಕೆ, ಕ್ರಿಯೇಟ್ ಮಾಡಬೇಕು. ಓಕೆ, I got it. ಎನಿ ಅದರ್? ಅಂದ್ರೆ ಫಾಲೋ ಅಪ್ ಕ್ವಶನ್ ಅದಕ್ಕೇನೆ, ಎಲ್ಲ ಟೈಮಲ್ಲೂ ಹ್ಯಾಪಿ ಪೀಪಲ್ ಸರೌಂಡಿಂಗ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ? ಸಿ ಎಲ್ಲ ಕಡೆ ಹ್ಯಾಪಿ ಪೀಪಲ್ನ ನಾವು ಸರೌಂಡಿಂಗ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನಾನು ಅಗ್ರಿ ಮಾಡ್ತೀನಿ. ಓಕೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಲೈಕ್ ಒಂದು ಕಂಪ್ನಿಲಿದ್ದಾಗ ನಾವು ಕ್ರಿಯೇಟ್ ಯಾವಾಗಲೂ ಮಾಡ್ಲಿಕ್ಕಾಗಲ್ಲ. ಅಟ್ಮೋಸ್ಟ್ ವಿ ಆರ್ ಟ್ರೈ ಮಾಡಬೇಕು. ಒಬ್ಬ ಪರ್ಸನ್ನ ಅಟ್ಲೀಸ್ಟ್ ಒಬ್ಬ ಉಳಿಸ್ಕೋಬೇಕು ಅಂದರೆ, ಆ ಕಂಪ್ನಿಗೋಸ್ಕರ ವರ್ಕ್ ಮಾಡಬೇಕು ಅಂದರೆ ಟ್ರೈ ಮಾಡಬೇಕು. ಯಾವಾಗಲೂ ಪೀಪಲ್ನ ಹ್ಯಾಪಿಯಾಗಿ ಇಡ್ಲಿಕ್ಕಾಗಲ್ಲ, ಖಂಡಿತ ಆಗಲ್ಲ. ಓಕೆ, ಒಟ್ಟು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಬ್ಬ ಮನುಷ್ಯ ಟ್ರಿಗರ್ ಆಗೇ ಆಗ್ತಾನೆ ಅವನ ವರ್ಕ್ ಮೇಲೆ. ಓಕೆ, ಅಟ್ಮೋಸ್ಟ್ ಅದನ್ನು ಟ್ರೈ ಮಾಡಿ ಒಬ್ಬ ಬಿಸ್ನೆಸ್ ಮೆನ್ ಒಂದು ಈ ಎನ್ವೈರನ್ಮೆಂಟ್ ಆದಷ್ಟು ಹ್ಯಾಪಿ ಮೂಮೆಂಟಲ್ಲಿ ಇಡಲಿಕ್ಕೆ ಟ್ರೈ ಮಾಡಬೇಕು. ಅದಕ್ಕೆ ಏನೇನು ಮಾಡಬೇಕು, ಓಕೆ, ಅವನಿಗೆ ಏನೇನು ಕೊಡ್ಬೋದು, ಈ ಥರ ಏನಾದರೂ ಒಂದು ಆಫರ್ ಕೊಡ್ಬೋದು, ಅಥವಾ ಏನೋ ಒಂದು ಲೈಕ್ ಒಂದು ಹಾಲಿಡೇನೋ ಏನೋ ಒಂದು ಮತ್ತೊಂದೇ ಇರ್ಬೋದು. ಓಕೆ, ಆದಷ್ಟು ಟ್ರೈ ಮಾಡಬೇಕು ಅನ್ನೋದು ಒಂದು ಬಿಸ್ನೆಸ್ ಮ್ಯಾನ್ ಆಗಿ. ದೆನ್ ಓಕೆ, ಇವನ್ ಕ್ವಶನ್ ನೆನ್ಪು ಬಂತು ನನಗೆ, ಹಂಗೆ ಮರ್ತೇ ಹೋಯ್ತು. It's a wonderful session from my side. It is so interactive. This is what we literally need, because he said we're going to finish up within 20 minutes. ಗೊತ್ತಿದ್ದು 1 ಕಾಲ್ ಅವರ್ ತಗೊಂಡು. This is what really needed. Okay. Like a boost up for us, all of us. ಸೊ ಇದು ಒಂಥರ ಲೈಕ್ ಓಕೆ, ನಂದು ಫಸ್ಟ್ ಇದೆ. ಮನೋಹರ್ ಅವರೇ, ಇದು ಬಿಸ್ನೆಸ್ ಟು ಕನ್ಸ್ಯೂಮರ್ ಮಾತಾಡಿದ್ರಿ. ಬಿಸ್ನೆಸ್ ಟು ಬಿಸ್ನೆಸ್ ಒಳ್ಳೇದಾ ಅಥವಾ ಬಿಸ್ನೆಸ್ ಟು ಕನ್ಸ್ಯೂಮರ್ ಒಳ್ಳೇದಾ? ಬಿಸ್ನೆಸ್ ಟು ಬಿಸ್ನೆಸ್ಸು ನಮಗೆ ಅಷ್ಟಾಗಿ ಹೇಳಲಿಲ್ಲ ಅವ್ರು, ಆ್ಯಕ್ಚುಲಿ ಅಮಿತ್ ಪಾರಕ್ ಅವರು. ಸೊ ಬಿಸ್ನೆಸ್ ಟು ಕನ್ಸ್ಯೂಮರ್ ಹೇಳಿದ್ರು. ಓಕೆ, ಬಿಸ್ನೆಸ್ ಟು ಬಿಸ್ನೆಸ್ ಅವರು ಲೈಕ್ ಒಂದು ನೆಕ್ಸ್ಟ್ ಸೆಷನಲ್ಲಿ ನಾನು ಅದ್ರ ಬಗ್ಗೆನೇ ಇಂಟ್ರ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ, ಸೊ ಅದ್ರ ಬಗ್ಗೆ ನಾನು ಕೂಡ ಬರ್ಕೊಂಡಿದ್ದೆ. ಒಂದು ಹೇಳಿದ್ರು ಬಿಸ್ನೆಸ್ ಟು ಬಿಸ್ನೆಸ್ B2B ಅಂತ ಹೇಳಿದ್ರು, ಬಟ್ ಅದ್ರ ಬಗ್ಗೆ ಜಾಸ್ತಿ ಲೈಕ್ ಇದು ಮಾಡಲಿಲ್ಲ. ಬಿಸ್ನೆಸ್ ಟು ಕಸ್ಟಮರ್ ಹೇಳಿದ್ರು. ಓಕೆ, ಸೊ ಅದನ್ನ ಏನೇನು ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ ಅಥವಾ ಬಿಸ್ನೆಸ್ ಟು ಕಸ್ಟಮರ್ ಈಸಿ. ಬಿಸ್ನೆಸ್ ಟು ಕಸ್ಟಮರ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಮೊಬೈಲ್ ಅಂಗಡಿ ಇಟ್ಟಿದ್ದೀರಾ ಅಂದ್ರೆ, ನೀವು ಮೊಬೈಲ್ ಅಂಗಡಿ ರಿಟೇಲ್ ಶಾಪ್, ನೀವು ಒಬ್ಬ ಕಸ್ಟಮರ್ ಬರ್ತಾನೆ, ಮಾರ್ತೀರಾ, ಕಳಿಸ್ತೀರಾ. ಬಟ್ ಬಿಸ್ನೆಸ್ ಟು ಬಿಸ್ನೆಸ್ ಹಾಗೆ ರನ್ ಆಗಲ್ಲ. ಇಟ್ಸ್ ಬಿಟ್ ಕಾಂಪ್ಲಿಕೇಟೆಡ್. ಅಲ್ಲ, ಗೊತ್ತಾಯ್ತು, ಅದು ಕಾಂಪ್ಲಿಕೇಟೆಡ್ ಇದೆ. ಸೊ ಅದನ್ನ ಕೆಲವೊಂದು ಥಾಟ್ಸ್ನ ಅವರು ಲೈಕ್ ಈ 99 ರೂಪೀಸ್ ಸೆಷನಲ್ಲಿ ಹೇಳಲಿಕ್ಕೆ ಆಗಲ್ಲ ಅಂದರು. ಸೊ ಅದು ಒಂದು ಅದು ಕೆಲವೊಂದು ಸೀಕ್ರೆಟ್ಸ್ ನಾವು ಲೈಕ್ ಒಂದು 3 ವೀಕ್ಸ್ ಅದು ಅಂದರೆ 3 ಡೇಸ್ ಸೆಷನ್ ಇದೆ, ಅದರಲ್ಲಿ ನಾನು ಮಾಡ್ಕೊತೀನಿ ಅಂದರು. ಸೊ ಅದಕ್ಕೆ ಪೇಮೆಂಟ್ ಮಾಡಿ 17,000 ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಅದನ್ನು ಬರೆದಿಟ್ಕೊಂಡಿದ್ದೆ, B2B ಅಂತ ಹೇಳಿದ್ರು. ಬಟ್ ಅದಕ್ಕೆ ಲೈಕ್ ಸ್ವಲ್ಪ ಕೆಲವೊಂದು ಲೈಕ್ ಮೈಂಡೆಡ್ ಪೀಪಲ್, ನಮ್ಮದೇನಾರ ಅಫೋರ್ಡಬಲ್ ಇದ್ಬಿಟ್ರೆ ನಾವು ವಿ ಆರ್ ಏಬಲ್ ಟು ಸೆಂಡ್ ಯು, ಬಟ್ ಅಫೋರ್ಡಬಲ್ ಇಲ್ಲ ಅಷ್ಟು ನಾವು ಒಟ್ಟು. ಇಲ್ಲ ಇದು ಆಕ್ಚುಲಿ ಸಾಕು, ಅಂದ್ರೆ ಇಷ್ಟು ಸಾಕು. ಇದೇ ಅಂದ್ರೆ ಇವರು ಕಾಮನ್ ಪಾಯಿಂಟ್ ಏನಂದ್ರೆ, ಎಲ್ಲರೂ ಏನ್ ಮಾಡ್ತಿದಾರೆ ಅಂದ್ರೆ ಒಂದು ಬುಕ್ ಬರೀತಿದ್ದಾರೆ, ಈ ತರದ್ ಒಂದು ಸೆಷನ್ ಏನೋ ಮಾಡಿ ಅವ್ರೇನೋ ಮಾಡ್ತಿದ್ದಾರೆ. ಆ ಬುಕ್ಕನ್ನ ಸೆಲ್ ಮಾಡೋದು ಬೇಸಿಕಲಿ ಇಷ್ಟೇ. ನಾನು ಅಬ್ಸರ್ವ್ ಮಾಡಿರೋದ್ರ ಪ್ರಕಾರ ಅವ್ರು ಏನು ಹೊಸದಾಗೇನೋ ಹೇಳ್ತಿಲ್ಲ. ಅವರು ಹೊಸ ಏನು ಹೇಳ್ತಿಲ್ಲ, ನಮ್ಗೆ ಏನ್ ಗೊತ್ತೋ ದೇ ವಿಲ್ ಎಕ್ಸ್ಪ್ಲೈನ್ ಇಟ್ ಸೇಮ್ ಥಿಂಗ್. ಅದ್ರಲ್ಲಿ ಅವ್ರದ್ದೊಂದು 2-3 ಬುಕ್ ಮಾರ್ಕೊಂತಾರೆ,
ನೆಕ್ಸ್ಟ್ ಇನ್ನೊಂದು ವೆಬಿನಾರ್ಗೆ ಇನ್ನೊಂದು ಆಕ್ಟರ್ನ ಇನ್ನೊಂದು 2-3 ಜನ ಸೆಲೆಬ್ರಿಟೀಸು ಇನ್ಸ್ಪಿರೇಷನ್ ಮೋಟಿವೇಶನಲ್ ಸ್ಪೀಕರ್ಸ್ ಒಂದು 2-3 ಜನನ ಕರೆಸ್ಬಿಟ್ಟು ಇವರು ಸೇರ್ಕೊಂಡು ಮಾಡ್ತಿದ್ದಾರೆ. I have one question for you. Yeah. ಈಗ ಆಸ್ ಯು ಸೆಡ್ ಎಲ್ಲಾರನ್ನು ಸುತ್ತಮುತ್ತ ಖುಷಿಯಾಗಿಡಕ್ಕಾಗಲ್ಲ, ಹ್ಯಾಪಿ ಆಗಿಡಕ್ಕಾಗಲ್ಲ, ಬಟ್ ವಿ ಹ್ಯಾವ್ ಟು ಟ್ರೈ ಮ್ಯಾಕ್ಸಿಮಮ್ ಅಂತ ಹೇಳ್ದ. ಇಫ್ ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಅಂದ್ರೆ ಎಂಪ್ಲಾಯಿ ಇಲ್ಲ ನಾನು ಹಿಂಗೆ ಮಾಡೋದು ಹಿಂಗೆ ಇರೋದು ಅಂದ್ರೆ ವಾಟ್ ಯು ಕ್ಯಾನ್ ಡೂ ಟು? ಸೊ ಅದನ್ನೇ ಹೇಳಿದ್ದು, ರಿಕ್ರೂಟ್ ರೈಟ್ ಪೀಪಲ್, ಲಾಯಲಿಟಿ ಮೈಂಡ್ ಇರೋದು ಒಂದು ಲೈಕ್ ನಾನು ಹೇಳ್ತೀನಲ್ಲ ಈ ಕೆನ್ ನೋಡಿ, ಯಾವುದೇ ಒಂದು ಪೊಸಿಷನಿಗೆ ಬಂದಾಗ ಹೇಳ್ತಾರೆ ಓಕೆ ನಾನು ಮಾಡ್ಲಿಕ್ಕೆ ಹೋಗಲ್ಲ, ಇದನ್ನ ಮಾಡ್ಲಿಕ್ಕೆ ಹೋಗಲ್ಲ ಅಂತ. ಬಟ್ ಸಿನಾರಿಯೋ ಏನಿದೆ ಆ ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡಬೇಕು ನಾವು. ಈ ಥರ ನಿಮ್ಮದು ವರ್ಕ್ ನಡೆದ್ರೆ ನಮ್ಗೆ ಈ ಥರ ಬಿಸ್ನೆಸ್ಮೆಂಟ್ ಡೆವಲಪ್ಮೆಂಟ್ ಇದೆ ಅಂತೇಳಿ. ಸೊ ಯಾವಾಗ ಅವ್ರು ಲೈಕ್ ಇಲ್ಲ ನಾನು ಮಾಡ್ಲಿಕ್ಕೆ ಹೋಗಲ್ಲ ಅದೊಂದು ಜಸ್ಟ್ ವಾಶ್ ಔಟ್ ಅಂಡ್ ರಿಕ್ರೂಟ್ ರೈಟ್. Yeah. We may not know the every situation at the interview itself. ನಮಗೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲೂ ಬರ್ಬೋದು, ಅದು ಇಂಟರ್ವ್ಯೂ ಅವನಿಗೂ ಗೊತ್ತಿರಲ್ಲ ಈ ತರ ಸಿಚುವೇಶನ್ ಬರುತ್ತೆ ಅಂತ. ಆ ಸಿಚುವೇಶನ್ ಬಂದ್ರೆ ಅವಾಗ ಏನ್ ಮಾಡ್ತೀರ? ಅವಾಗ ನಮಗೆ ಒಂದು ರೈಟ್ ಕ್ಯಾಂಡಿಡೇಟ್ ಅನ್ಸಿರುತ್ತೆ, ಬಟ್ ಸಿಚುವೇಶನ್ ಹೊಸ ಸಿಚುವೇಶನ್, ನಮಗೆ ಅದು ಕೆಲಸದಲ್ಲಿ ಬಂದಿರೋದು ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಸಿಚುವೇಶನ್ ವರ್ಕ್ ಪ್ರೆಷರ್ ಆಗಿರ್ಬೋದು ಅಥವಾ ಎನಿಥಿಂಗ್ ಆಗಿರ್ಬೋದು, ಈಸ್ ನಾಟ್ ರೆಡಿ. ವಿ ಥಾಟ್ ದಟ್ ಈಸ್ ಅ ರೈಟ್ ಪರ್ಸನ್ ಫಾರ್ ಆರ್ ಕಂಪನಿ, ಬಟ್ ಇನ್ ದ ಫ್ಯೂಚರ್ ವಿ ಮೇ ಕಮ್ ಅಕ್ರಾಸ್ ಡಿಫಿಕಲ್ಟಿ ವಿತ್ ಹಿಮ್ ವಿತ್ ಅ ನ್ಯೂ ಕೈಂಡ್ ಆಫ್ ವರ್ಕ್ ಅಸೈನ್ ಅಸೈನ್ ಮಾಡಿದಾಗ ಹೌ ಯು ವಿಲ್ ಡೀಲ್ ವಿತ್ ಇಟ್? ಸೊ ಅದಕ್ಕೆ ಯಾವ ಥರ ಅಂದರೆ ಲೈಕ್ ಈಗ ಪರ್ಸನ್ದು ಏನು ಕಸ್ಟಮರ್ ನೀಡಿದೆ, ಲೈಕ್ ಆ ಪರ್ಸನ್ಗೆ ಏನು ಬೇಕಾಗಿದೆ. ಸೊ ಈ ಮೇ ಕಾಂಟ್ರವರ್ಸಿ ಬಿಟ್ವೀನ್ ದ ಸ್ಯಾಲ್ರಿ ಇರ್ಬೋದು, ಅಥವಾ ಏನೋ ಒಂದು ಲೈಕ್ ಒಂದು ಪರ್ಸನ್ ಮೇಲೆ ಇನ್ನೊಬ್ಬ ಪರ್ಸನ್ಗೆ ಏನೋ ಒಂದು ವರ್ಕ್ ಬರ್ಡನ್ ಇರ್ಬೋದು, ಏನಿದೆ ಅಂತ ಫಸ್ಟ್ ತಿಳ್ಕೊಬೇಕು. ಸೊ ನಾವು ಡೈರೆಕ್ಟಾಗಿ ಈಗ ಅವನೊಬ್ಬನ ಈಗ ವರ್ಕ್ ಮಾಡ್ತಿದ್ದನ್ನು ಸಡನ್ನಾಗಿ ಈಗ ಒಬ್ಬ ಏನೋ ಒಂದು ಲೈಕ್ ಆಟೋಮೆಟಿಕ್ಕಾಗಿ ನಮ್ಮ ಮೇಲೆ ಏನೋ ಒಂದು ಇದನ್ನು ಮಾಡ್ತಿದ್ದಾನೆ ಅಂದರೆ, ಸೊ ಈ ನೀಡ್ ಸಮಥಿಂಗ್, ಅವನಿಂದ ಏನೋ ಒಂದು ಬೇಕಾಗಿರುತ್ತೆ. ಓಕೆ, ಏನೋ ಇರ್ಬೋದು, ವಾಟ್ ಎವರ್ ಬೇಕು. ಸೊ ಇಫ್ ಇಟ್ ಪಾಸಿಬಲ್ ಟು ಗಿವ್, ನಮ್ಮ ಕೈಲಿ ಆಗುತ್ತೆ, ಓಕೆ ಈಸ್ ದ ರೈಟ್ ಪರ್ಸನ್, ವಿ ಕ್ಯಾನ್ ಲೈಕ್ ಏನೋ ನಮ್ಮ ಹತ್ರನೇ ಉಳಿಸ್ಕೋಬೇಕು ಆ ಪರ್ಸನ್ನ ಅಂದರೆ ವಿ ಕ್ಯಾನ್ ಡೂ ಲೈಕ್ ಏನು ಬೇಕೋ ಅದನ್ನು ಮಾಡ್ಬೋದು. ಓಕೆ, ಏನು ಬೇಕೋ ಅದನ್ನ ಲೈಕ್ ಒಂದು ಪರ್ಸನಿಗೆ ಮಾಡ್ಬೋದು. ಬಟ್ ಇಲ್ಲ ಅವನು ಇಟ್ ಈಸ್ ನಾಟ್ ಈಸ್ ಗುಡ್ ಪರ್ಸನ್, ಈಸ್ ನೀಡ್ ಟು ಈಸ್ ಬೀನ್ ದ ಕಂಪ್ನಿ ಓನ್ಲಿ, ಈ ಕಂಪ್ನಿಗೆ ಬೇಕೇ ಬೇಕು, ಬಟ್ ಈಸ್ ನಾಟ್ ಅಪ್ರೂವ್ ಮೈ ರಿಕ್ವೈರ್ಮೆಂಟ್ಸ್. ಓಕೆ, ನಾವೇನೋ ಒಂದು ರಿಕ್ವೈರ್ಮೆಂಟ್ ಅವನಿಗೆ ಕೇಳಿದ ರಿಕ್ವೈರ್ಮೆಂಟ್ಗಿಂತ ಕಮ್ಮಿ ಕೊಡ್ತಾ ಇದ್ದೀವಿ, ಅಥವಾ ರಿಕ್ವೈರ್ಮೆಂಟ್ ಅವನಿಗಿನ್ನ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂದರೆ ಅಷ್ಟೇ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ್ಯಸ್ ಎ ಬಿಸ್ನೆಸ್ ಮ್ಯಾನಾಗಿ ಏನು ಥಿಂಕ್ ಮಾಡ್ತಾನೆ, ಲೈಕ್ ಅವನು ಅಥವಾ ಒಪ್ಸೋದಕ್ಕೆ ಟ್ರೈ ಮಾಡ್ತಾನೆ. ಓಕೆ, ಅವನು ಏನು ಸಿಚುವೇಶನ್ ಆ ರೆಕಾರ್ಡಿಂಗ್ ಏನಿದೆ ಅದನ್ನು ಒಪ್ಸೋದಕ್ಕೆ ಟ್ರೈ ಮಾಡ್ತಾನೆ, ಏನು ಮಾಡಬೇಕು ಇಲ್ಲ ಅಂತ. ಇಲ್ಲ ಅಂದರೆ ಈ ಮೇ ಟೇಕ್, ನಾನು ಹೇಳಿದ್ನಲ್ಲ ಲೀಸ್ಟ್ ಆ ವರ್ಕ್ನ ಇನ್ನೊಬ್ಬರಿಗೆ ಅಸೈನ್ ಮಾಡೋದು, ಲೈಕ್ ಅಸೈನ್ ಅಂದರೆ ಲೈಕ್ ಹೇಳ್ತಾನೆ ಈ ಥರ ಮಾಡಿ ಅಂತ ಹೇಳ್ತಾನೆ. ಅಟ್ಲೀಸ್ಟ್ ಅವನ್ನ ಇಲ್ಲಾಂದ್ರೆ ಒಂದು ಮಂತಲ್ಲಿ ಏನೋ ರಿಸಿಗ್ನೇಷನ್ ಅದು ಏನೋ ಒಂದು ಕೊಡ್ತಾರೆ ಅಂದ್ರಲ್ಲ, ಅದನ್ನೇನೋ ಒಂದು ಕೊಡಿಸಿ ಅಥವಾ ಆ ವರ್ಕ್ನ ಮಾಡಿ ಅಂತ ಹೇಳ್ಬಹುದು. ಬಟ್ ಇದನ್ನು ನಾನು ಕೆಲವೊಂದು ಪಾಯಿಂಟ್ಸ್ಗಳು ಕೂಡ ನನಗೂ ಕೂಡ ಡೌಟ್ ಬಂತು. ಸೊ ನೀವೇನೇನು ಹೇಳಿದ್ರೆ ಆ ಪಾಯಿಂಟ್ಸ್ ಎಲ್ಲ ಡೌಟ್ ಬಂತು. ಸೊ ಆ ಪಾಯಿಂಟ್ಸಿಗೆ ನನಗೆ ಕರೆಕ್ಟಾಗಿ ಆನ್ಸರ್ ಇನ್ನೂ ಕರೆಕ್ಟಾಗಿ ಸಿಕ್ಕಿಲ್ಲ. ಸೊ ಈ ವೆಬಿನಾರಲ್ಲಿ ನಮಗೆ ಏನೇನು ಪಾಯಿಂಟ್ಸು ತುಂಬಾ ಡೌಟ್. ಒಂದು ನಿಮಿಷ, ಸಾರಿ ಟು ಇಂಟರಪ್ಟ್. ಯಾ, ನಾನು ಆನ್ಸರ್ ಮಾಡ್ತೀನಿ. ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಬ್ಬರನ್ನ ಹೈಯರ್ ಮಾಡ್ತೀನಿ ಅದೇ ಮನೆಗೆ. ಒಬ್ಬ ಮೆಂಟರು, ಒಬ್ಬ ವೆಬ್ಸೈಟ್ ಡೆವಲಪರ್. ವೆಬ್ಸೈಟ್ ಡೆವಲಪರ್ನ ನಾನು ಮೆಂಟ್ರಿಂಗ್ ಹಾಕಲ್ಲ, ಮೆಂಟ್ರಿಂಗ್ನ ನೀನು ವೆಬ್ಸೈಟ್ ಡೆವಲಪ್ ಮಾಡು ಅನ್ನಕ್ಕಾಗಲ್ಲ. ವೆಬ್ಸೈಟ್ ನನ್ಗೆ ಡಿಸೈನ್ ಬೇಕು ಅಂದಾಗ ಅವ್ನು ಆಗಲ್ಲ, ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂದ್ರೆ ಅವನ್ನ ತೆಗ್ದಾಕ್ಬಿಟ್ಟು ಇನ್ನೊಬ್ಬ ವೆಬ್ಸೈಟ್ ಡೆವಲಪರ್ನ ಹೈಯರ್ ಮಾಡ್ತೀನಿ. ಮೆಂಟರ್ಗೆ ನಾನು ಇದನ್ನ ಪಾಠ ಮಾಡು ಅಂತೀನಿ, ಅವನು ಆಗಲ್ಲ ಅಂತ ಅಂದ್ರೆ ಅವ್ನ ವರ್ಕ್ ಲೋಡ್ ನೋಡ್ಕೊಂಡು ಇನ್ನೊಬ್ಬ ಬೇಕಾ ಅನ್ನೋದನ್ನ ನೋಡ್ಕೊಂತೀನಿ, ಅಥವಾ ಇವನ್ನೇ ಆದ್ರೂ ಆಗಲ್ಲ ಅಂತಿದ್ದಾನ ಅಥವಾ ಇನ್ನೊಬ್ಬ ಬೇಕಾ ಅನ್ನೋ ರಿಕ್ವೈರ್ಮೆಂಟ್ನ ನಾವು ಜಡ್ಜ್ ಮಾಡಿ ಆಸ್ ಅ ಬಿಸ್ನೆಸ್ ಮೆನ್ ರನ್ ಮಾಡ್ಬೇಕಾಗತ್ತೆ. ಓಕೆ, ಅಷ್ಟೇ. ಓಕೆ ಗುಡ್. ದಟ್ಸ್ ಓಕೆ. ಈಗ CEO cannot know every job, right? Our businessman cannot know every job. ಅವನಿಗೆ ಒಂದ್ರಲ್ಲಿ ಸ್ಪೆಷಲೈಸೇಷನ್ ಇರ್ತಾನೆ ಅಷ್ಟೇ. ಈಗ ಅವನಿಗೆ he can do Excel very well ಅಂದ್ರೆ it doesn't mean that he knows Word also very well. ಹೌದು. ಈಗ ಒಬ್ಬ ಎಂಪ್ಲಾಯಿ ವರ್ಡ್ ಈಸಿ ಅನ್ಸುತ್ತೆ, CEO ಗೆ ವರ್ಡ್ ಕಷ್ಟ ಅನ್ಸುತ್ತೆ.
ಅದೇ ತರ ಅವನಿಗೆ ಎಕ್ಸೆಲ್ ಈಸಿಯಪ್ಪ ಮಾಡ್ಬೋದಪ್ಪ ಅಂತ ಹೇಳ್ತಾನೆ. ಬಟ್ ಅಲ್ಲಿ ಎಂಪ್ಲಾಯಿಗೆ ಅದು ಈಸಿ ಆಗಿರುತ್ತಾ ಕಷ್ಟ ಆಗಿರುತ್ತಾ ಅದು ನಮಗೆ ಗೊತ್ತಿಲ್ಲ. ಅದು ನಾವು ಹೈಯರ್ ಮಾಡ್ಬೇಕಾದ್ರೆ ನೋಡ್ಕೊಬೇಕು ಅವ್ನು ಏನ್ರ ಸ್ಕಿಲ್ಡ್ ಇದ್ದಾನೆ ಅಂತ. ನಮ್ಗ ಎಂಪ್ಲಾಯಿದು ಅವ್ನ ವರ್ಕಿಂಗ್ ಏನಿದೆಯೋ ಅವ್ನು ಕಂಪ್ಲೀಟ್ ಆಗಿ ಗೊತ್ತಿರ್ಬೇಕು ಅವ್ನ ಸ್ಕಿಲ್ಸ್ ಆಸ್ ಎ ಸಿಇಒ. ಸೊ ಅದ್ರ ಮೇಲೆ ಜಡ್ಜ್ ಮಾಡ್ಬೇಕಾಗತ್ತೆ. Okay, any other queries? I think this is an endless topic. ಹೌದು, ಇದು ಮುಗಿಯೋದಿಲ್ಲ. ಇದು ತುಂಬಾನೇ ಡೌಟ್ಸ್ಗಳು ಅರೈಸ್ ಆಗ್ತಿರ್ತವೆ ನಮಗೂ ಕೂಡ. ಬಟ್ ಇದೇನೋ ಲೈಕ್ ನಾವು ಸೆಷನಲ್ಲಿ ಅನ್ಮ್ಯೂಟ್ ಮಾಡಿ ಕೇಳಲಿಕ್ಕೆ ಆಗಲಿಲ್ಲ. ಹಾಂ, ಓಕೆ. ಇದು ಕೇಳಿ, ಡೌಟ್ಸ್ ಇದ್ರೆ ಇನ್ನೇನಾದ್ರೂ ಇದ್ರೆ ಕೇಳಿ. ಅಲ್ಲ, ಇದು ನನ್ನ ರೆಕಾರ್ಡೆಡ್ ಇದು ಏನಾದ್ರೂ ಗೊತ್ತಿದ್ರೆ ಹೇಳ್ತೀನಿ. ಓಕೆ, ರೆಕಾರ್ಡ್ ನಾನು ಸ್ಟಾಪ್ ಮಾಡ್ಬೋದಾ? ಯಾಕೆಂದ್ರೆ ಇಟ್ ಮೇ ಟೇಕ್ ಅರೌಂಡ್ 1.5. ಸ್ಟಾಪ್ ಮಾಡಿ. ಓಕೆ ಓಕೆ ಓಕೆ. Now I'm going to stop the recording session. Thank you.